ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಏನನ್ನ ಸ್ಟಡಿ ಮಾಡಿದ್ವಿ, ಲೆಮಾರ್ಕಿಸಮ್ ಥಿಯರಿ ಮತ್ತೆ ಥಿಯರಿ ಆಫ್ ಕಂಟಿನ್ಯೂಟಿ. ಯಾರು ಕೊಟ್ಟಿದ್ದು? ದಟ್ ಈಸ್ ಅಗಸ್ಟ್ ವೈಸ್ಮನ್ ಅವ್ರು ಕೊಟ್ಟಿದ್ದು, ಜರ್ಮ್ ಪ್ಲಾಸಮ್ ಅಲ್ವಾ. ಸೊ ಇವತ್ತು ನಾವೇನ್ ಮಾಡೋಣ, ಇಲ್ಲಿ ಡಾರ್ವಿನಿಸಮ್ ಅಥವಾ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಏನ್ ಮಾಡೋಣ, ಇಲ್ಲಿ ಸ್ಟಡಿ ಮಾಡೋಣ. ಈ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿಗೆ ನಾವ್ ಇನ್ನೊಂದೇನಂತ ಕರಿತೀವಿ, ಇಲ್ಲಿ ಡಾರ್ವಿನಿಸಮ್ ಥಿಯರಿ ಅಂತಾನು ಕರಿತೀವಿ. ಏನಕ್ಕೆ ಡಾರ್ವಿನಿಸಮ್ ಅಂತ ಕರಿತೀವಿ ಅಂದ್ರೆ, ಈ ಥಿಯರಿನ ನಮ್ಗೆ ಕೊಟ್ಟಿರೋದು ಯಾರು? ಇಲ್ಲಿ ಡಾರ್ವಿನಿಸಮ್. ಸೊ ಇದನ್ನ ಕೇಳಿದವಾಗ ಡಾರ್ವಿನ್ ಮಾತ್ರ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಬಗ್ಗೆ ಹೇಳ್ಕೊಟ್ರು ಅಂತ ಅನ್ಸುತ್ತೆ. ಬಟ್ ನೋ, ಈ ಡಾರ್ವಿನ್ ಜೊತೆಗೆ ಇನ್ನೊಬ್ರು ನ್ಯಾಚುರಲಿಸ್ಟ್, ಓಕೆ, ದಟ್ ಈಸ್ ಅಲ್ಫರ್ಡ್ ರಸೆಲ್ ವಾಲೆಸ್. ಓಕೆ, ಅವರು ಕೂಡ ಏನ್ ಮಾಡ್ತಾರೆ, ಈ ನ್ಯಾಚುರಲ್ ಸೆಲೆಕ್ಷನ್ಗೆ ತಮ್ಮದೇ ಆಗಿರುವಂತ ಅಬ್ಸರ್ವೇಷನ್. ಬಟ್ ಇಲ್ಲಿ ಏನು ಅಂದ್ರೆ, ಕೋ ಇನ್ಸಿಡೆಂಟ್ ಏನು ಅಂದ್ರೆ, ಇಬ್ರು ಕೂಡ ಡಾರ್ವಿನ್ ಇಬ್ರು ಸೈಂಟಿಸ್ಟ್ ಇದ್ದಾರೆ. ಓಕೆ, ಲೆಟ್ ಮಿ ರೈಟ್. ಅಂಡ್ ಬಿಫೋರ್ ದಟ್, ಡಾರ್ವಿನ್ ಹಿ ಈಸ್ ಅ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಓಕೆ, ಯಾಕಂದ್ರೆ ಅವ್ರ ತಂದೆ ಒಬ್ರು ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಡಾಕ್ಟರ್ ಇದ್ರು ಅಂಡ್ ಅವ್ರ ತಾತ ಬಂದು ಸೈಂಟಿಸ್ಟ್ ಇದ್ರು. ಸೊ ಹಾಗಾಗಿ ಅವ್ರ ತಾತಂಗು ಡಾರ್ವಿನ್ಗೆ ಏನ್ ಮಾಡ್ಬೇಕಿತ್ತು, ಸೈಂಟಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಾಗಿ ಈ ಡಾರ್ವಿನ್ 22ನೇ ವರ್ಷದಲ್ಲಿ ಇರೋವಾಗ್ಲೇ ಅವ್ರಿಗೆ ಎಲ್ ಕಳಿಸ್ತಾರೆ, COH ಗೆ ಕಳಿಸ್ತಾರೆ, ಅಂದ್ರೆ ಸಮುದ್ರ ಯಾತ್ರೆಗೆ. ನೀನ್ ಏನ್ ಮಾಡು, ಜಗತ್ತನ್ನ ಸುತ್ತ ನೋಡ್ಕೊಂಡು ನಿನಗೇನು ಅಬ್ಸರ್ವ್, ಏನೇನ್ ಮಾಡ್ತೀಯಾ, ನೋಟಿಸ್ ಮಾಡ್ತೀಯಾ, ಅದನ್ನೆಲ್ಲ ನೀನು ತಿಳ್ಕೊಂಡ್ ಬಾ ಅಂತ ಕಳಿಸಿದ್ರು. ಸೊ ಹಾಗಾಗಿ ಒಂದು ಕಡೆ ಡಾರ್ವಿನ್ ಅವರು ಏನ್ ಮಾಡ್ತಾರೆ, ಇಲ್ಲಿ ತಮ್ಮ 22ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ, ವರ್ಲ್ಡ್ ಟ್ರಿಪ್. ಓಕೆ, ಯಾವ ರೀತಿ? COH ಮುಖಾಂತರ. ಸೊ ಇಲ್ಲಿ ನಾನು ಬರ್ಕೊಳ್ಳಿ, ಓಕೆನಾ. ಸೊ ಡಾರ್ವಿನ್ ಎಷ್ಟು ವರ್ಷ ಆಯ್ತು ಅವ್ರಿಗೆ ಅವಾಗ? 22 years old. ಓಕೆ, ವೆಂಟ್ ಆನ್, ಎಲ್ಲಿಗೆ ಹೋದ್ರು ಅಂತ ಹೇಳಿದೆ? ವೆಂಟ್ ಆನ್ COH. COH ಅಂದ್ರೆ ಸಮುದ್ರ ಯಾತ್ರೆ. ಅಂದ್ರೆ ಆವಾಗ ಎಲ್ಲ ಟ್ರಾವೆಲಿಂಗ್ ಎಲ್ಲ ಏನಿತ್ತು, ಸಮುದ್ರದಲ್ಲೇನೆ ಹೋಗ್ಬೇಕಿತ್ತು, ಶಿಪ್ ಅಲ್ಲಿ. ಓಕೆ, ಸೊ COH ಅಂದ್ರೆ ಯಾವ ಶಿಪ್ ಅಲ್ಲಿ ಹೋದ್ರು? ಸೊ ಇವರು ಯಾವ ಶಿಪ್ ಅಲ್ಲಿ ಹೋದ್ರು ಇಲ್ಲಿ? ದಟ್ ಈಸ್ HMS ಬೀಗಲ್ ಶಿಪ್. ಯಾವ ಶಿಪ್ ಅಲ್ಲಿ ಹೋದ್ರು? HMS ಬೀಗಲ್ ಶಿಪ್ ಅಲ್ಲಿ ಹೋದ್ರು. HMS ಅಂದ್ರೆ ಏನು ಇಲ್ಲಿ? ದಟ್ ಈಸ್ ಹರ್ ಮ್ಯಾಜೆಸ್ಟಿ ಶಿಪ್, ಸೇಲ್ ಶಿಪ್ ಇದೆ. ಓಕೆ, ಆ ಶಿಪ್ ಅಲ್ಲಿ ಡಾರ್ವಿನ್ ಅವರು ಏನ್ ಮಾಡಿದ್ರು, ಇಲ್ಲಿ ಸಮುದ್ರ ಯಾತ್ರೆಗೆ ಮಾಡ್ಲಿಕ್ಕೆ ಹೋದ್ರು, ಅಂದ್ರೆ ಅಬ್ಸರ್ವ್ ಮಾಡ್ಲಿಕ್ಕೆ. ಎಲ್ಲಿಗೆ ಹೋದ್ರು? ಸೊ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ಇಲ್ಲಿ ಪೆಸಿಫಿಕ್ ಓಷನ್ ಅಲ್ಲಿ. ಓಕೆ, ಅಂಡ್ ಯಾವ ಐಲ್ಯಾಂಡ್ ಅನ್ನ ಸ್ಟಡಿ ಮಾಡಿದ್ರು? ಅಬ್ಸರ್ವ್ಡ್ ಆರ್ ಸ್ಟಡಿಡ್ ಫ್ಲೋರಾ ಅಂಡ್ ಫನಾ ಆಫ್ ಸುಮಾರು ಕಾಂಟಿನೆಂಟ್ಸ್. ಓಕೆ, ಸೊ ಅದೆಲ್ಲ ಅಬ್ಸರ್ವ್ ಮಾಡಿದ್ರು. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಐಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ? ಫನಾ ಆಫ್ ಗ್ಯಾಲಪಾಗೋಸ್ ಐಲ್ಯಾಂಡ್. ಯಾವ ಐಲ್ಯಾಂಡು? ಗ್ಯಾಲಪಾಗೋಸ್ ಐಲ್ಯಾಂಡ್. ಅಲ್ಲಿಗೆ ಹೋದ್ರು. ಓಕೆ, ಅಲ್ಲಿ ಹೋಗಿ ಏನನ್ನ ಅಬ್ಸರ್ವ್ ಮಾಡಿದ್ರು? ಅಲ್ಲಿರೋಂತ ಫ್ಲೋರಾ ಅಂದ್ರೆ ಏನು ಇಲ್ಲಿ? ದಟ್ ಇಸ್ ಪ್ಲಾಂಟ್ಸ್, ಫನಾ ಇಸ್ ಅನಿಮಲ್ಸ್. ಏನ್ ಮಾಡಿದ್ರು? ಅಲ್ಲಿ ಅಬ್ಸರ್ವ್ ಮಾಡಿದ್ರು. ಓಕೆ, ಸೊ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಇವರು COH ಹೋಗಿದ್ದು? ದಟ್ ಈಸ್ 1831 to 1836 ವರ್ಗು, ಅಂದ್ರೆ ನಿಯರ್ಲಿ 5 years ವರ್ಗು COH ಗೆ ಹೋಗಿದ್ದು. ಓಕೆ, ಸೊ ಇದು ಯಾರ ಕತೆ ಆಯ್ತು? ಡಾರ್ವಿನ್ ಕತೆ ಆಯ್ತು. ಬಟ್ ನ್ಯಾಚುರಲ್ ಸೆಲೆಕ್ಷನ್ ನಮ್ಗೆ ಡಾರ್ವಿನ್ ಒಬ್ರೆ ಕೊಡ್ಲಿಲ್ಲ, ಅವ್ರ ಜೊತೆಗೆ ಇನ್ನೊಬ್ರು, ದಟ್ ಈಸ್ ಯಾರು ಅಂತ ಹೇಳ್ದೆ ನಾನು, ದಟ್ ಈಸ್ ಅಲ್ಫರ್ಡ್ ವಾಲೆಸ್ ಅಥವಾ ರಸೆಲ್ ವಾಲೆಸ್ ಅವ್ರದ್ದು ಕಂಪ್ಲೀಟ್ ನೇಮ್. ಓಕೆ, ಇವರು ಕೂಡ ಎಲ್ಲಿಗೆ ಹೋದ್ರು? ವೆಂಟ್ ಆನ್ COH. ಎಲ್ಲಿ? ಬಿಟ್ವೀನ್ ದಿ ಪೆಸಿಫಿಕ್ ಓಷನ್ ಅಂಡ್ ಇಂಡಿಯನ್ ಓಷನ್. ಪೆಸಿಫಿಕ್ ಅಂಡ್ ಇಂಡಿಯನ್ ಓಷನ್. ಓಕೆ, ಇಬ್ರು ಏನ್ ಮಾಡಿದ್ರು, ಇಲ್ಲಿ COH ಹೋಗ್ಬಿಟ್ಟು ಅಗೇನ್ ಇವರು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಒಂದು ಫ್ಲೋರಾ ಮತ್ತೆ ಫನಾನ ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಇವ್ರದ್ದು ಇಯರ್ ಏನು ಕೊಟ್ಟಿಲ್ಲ ನಮ್ಗೆ. ಬಟ್ ಯಾವ ಐಲ್ಯಾಂಡ್ ಅನ್ನ ಸ್ಟಡಿ ಮಾಡಿದ್ರು? ಹಿ ವೆಂಟ್ ಆನ್, ಎಲ್ಲಿ? ದಟ್ ಈಸ್ ಮಲೈ ಆರ್ಕಿಪೆಲಾಗೋ ಐಲ್ಯಾಂಡ್. ಯಾರು?
ಅಲ್ಫರ್ಡ್ ರಸಲ್ ವ್ಯಾಲೆಸ್. ಇವ್ರು ಏನ್ ಮಾಡಿದ್ರು, ಇವರು ಕೂಡ COH ಹೋದ್ರು. ಯಾವ ಮಧ್ಯ, ಅಲ್ಲಿ ದಟ್ ಈಸ್ ಬಿಟ್ವೀನ್ ದಿ ಪೆಸಿಫಿಕ್ ಓಷನ್ ಅಂಡ್ ಇಂಡಿಯನ್ ಓಷನ್. ಯಾವ ಐಲ್ಯಾಂಡ್ ಅಲ್ಲಿ ಫ್ಲೋರಾ ಮತ್ತೆ ಫನಾನ ಸ್ಟಡಿ ಮಾಡಿದ್ರು, ದಟ್ ಈಸ್ ಮಲಾಯ ಆರ್ಕಿಪೆಲಾಗೋ. ಅದೇ ಇಲ್ಲಿ ನಾವು ಡಾರ್ವಿನ್ ನೋಡೋದಾದ್ರೆ, ಹಿ ವೆಂಟ್ ಆನ್ ಶಿಪ್, ಇಲ್ಲಿ ನೇಮ್ ಅನ್ನ ಕೊಟ್ಟಿದ್ದಾರೆ ಶಿಪ್, ದಟ್ ಈಸ್ ಹರ್ ಮೆಜೆಸ್ಟಿ ಶಿಪ್, ಸೇಲ್ ಶಿಪ್ ಬೀಗಲ್. ಓಕೆನಾ? ಅಂಡ್ ಯಾವ ಇಯರ್ ಅಲ್ಲಿ ಹೋದ್ರು OH ಗೆ? 1831 to 36. ಯಾವ ಐಲ್ಯಾಂಡ್? ದಟ್ ಈಸ್ ಗ್ಯಾಲಪಗೋಸ್ ಐಲ್ಯಾಂಡ್. ಓಕೆನಾ? ಸೊ ಇಬ್ರು ಕೂಡ ಏನ್ ಮಾಡಿದ್ರು, ಅಲ್ಲಿ ತಮ್ಮ ತಮ್ಮ ಕೆಲಸನ ಅಬ್ಸರ್ವ್ ಮಾಡ್ತಾ ಇದ್ರು, ಅಲ್ಲಿರುವಂತ ಫ್ಲೋರಾ ಫನಾ. ಸೊ ಎಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಇವ್ರಿಬ್ರಿಗೂ ಗೊತ್ತಿಲ್ಲ. ಓಕೆ, ವೆನ್ ದೆ ವೆಂಟ್ ಆನ್ OH ಅವ್ರಿಗೆ ಗೊತ್ತಿರ್ಲಿಲ್ಲ, ಮಾತಾಡ್ಕೊಂಡು ಹೋಗಿರೋದಲ್ಲ, ನ್ಯಾಚುರಲ್ ಆಗಿ ಹಿ ವೆಂಟ್ ಆನ್ ಹಿಸ್ ಓನ್ ಥಾಟ್ಸ್, ಹಿ ವೆಂಟ್ ಆನ್ ಹಿಸ್ ಓನ್ ಥಾಟ್ಸ್. ಸೊ ಹೋಗಿದ್ದಾಗ ಇಬ್ರು ತಮ್ಮ ಅಬ್ಸರ್ವೇಷನ್ ಗಳನ್ನ ತಗೊಂಡ್ ಬಂದು ಏನ್ ಮಾಡ್ತಾರೆ, ತಮ್ಮ ಏನು ಅಬ್ಸರ್ವ್ ಮಾಡಿದ್ರು ಅದೆಲ್ಲದನ್ನು ಏನ್ ಮಾಡ್ತಾರೆ, ಇಲ್ಲಿ ಬರೀತಾರೆ ಬುಕ್ ಅಲ್ಲಿ, ಕನ್ಕ್ಲೂಷನ್ಗೆ ಬಂದ್ಬಿಟ್ಟು. ಓಕೆ, ಬಟ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಏನು, ಇವ್ರಿಬ್ರು ಕೂಡ ಈ OH ಮಾಡ್ಬಿಟ್ಟು ಈ ಅಬ್ಸರ್ವೇಷನ್ಸ್ ಅನ್ನ ಬರೀಲಿಕ್ಕೆ ಯಾರು ಇಲ್ಲಿ ಇನ್ಸ್ಪೈರ್ ಮಾಡಿರ್ತಾರೆ ಅವರನ್ನ? ಸೈಂಟಿಸ್ಟ್ ಕಾಲ್ಡ್ ಥಾಮಸ್ ಮಾಲ್ಥಸ್. ಯಾರು? ಥಾಮಸ್ ಮಾಲ್ಥಸ್. ಸೊ ಅವರು ಒಂದು ಎಸ್ಸೆ ಬರೆದಿರ್ತಾರೆ, ಪಾಪ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ. ಯಾರು ಇಲ್ಲಿ? ಥಾಮಸ್ ಮಾಲ್ಥಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಪಾಪ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ. ಅಂಡ್ ಅವ್ರದ್ದೊಂದು ಬುಕ್ ಬರೆದಿರ್ತಾರೆ, ಎಸ್ಸೆ ಆನ್ ಪಾಪ್ಯುಲೇಷನ್. ಸೊ ಆ ಬುಕ್ ಅನ್ನ ಓದ್ಬಿಟ್ಟು ಥಾಮಸ್ ಮಾಲ್ಥಸ್ ಅವರ ಮುಖಾಂತರ ಅವರ ವರ್ಕ್ ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಇಬ್ರು ಕೂಡ ಏನ್ ಮಾಡ್ತಾರೆ, ಇಲ್ಲಿ COH ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ಅಬ್ಸರ್ವೇಷನ್ಸ್ ಗಳನ್ನ ಏನ್ ಮಾಡ್ತಾರೆ, ತಮ್ಮ ಪಾಯಿಂಟ್ಸ್ ಅಲ್ಲಿ, ತಮ್ಮ ಬುಕ್ಸ್ ಗಳಲ್ಲಿ ಬರೀತಾರೆ. ಸೊ ಏನ್ ಹೇಳ್ಬೋದು ನಾವಿಲ್ಲಿ, ಬೋತ್ inspired or started their work, both inspired by the, ಯಾರಿಂದ ಅಂತ ಹೇಳಿದ್ವಿ, by the ಥಾಮಸ್ ಮಾಲ್ಥಸ್. ಓಕೆ, ಸೊ ಈ ಥಾಮಸ್ ಮಾಲ್ಥಸ್ ಅನ್ನೋರು ಯಾವ ಪಬ್ಲಿಕೇಶನ್ ಅನ್ನ, ಬುಕ್ ಅನ್ನ ಕೊಟ್ಟಿದ್ರು? ದಟ್ ಈಸ್ ಎಸ್ಸೆ ಆನ್ ಪಬ್ಲಿಕೇಶನ್, ಸಾರಿ ಎಸ್ಸೆ ಆನ್ ಪಾಪ್ಯುಲೇಷನ್. ಎಸ್ಸೆ ಆನ್ ಪಾಪ್ಯುಲೇಷನ್ ಈ ಬುಕ್ ಅನ್ನ ಓದ್ಬಿಟ್ಟು ಯಾರು ಇನ್ಸ್ಪೈರ್ ಆದ್ರು? ಡಾರ್ವಿನ್ ಮತ್ತೆ ಇಲ್ಲಿ ಅಲ್ಫರ್ಡ್ ವ್ಯಾಲೆಸ್. ಸೊ ಹಾಗಾಗಿ COH ಗೆ ಹೋಗ್ಬಿಟ್ಟು ಏನ್ ಮಾಡಿದ್ರು, ಅವರಲ್ಲಿ ಕೆಲವೊಂದು ತಮ್ಮ ಅಬ್ಸರ್ವೇಷನ್ಸ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಬರ್ದಿರ್ತಾರೆ. ಸೊ ಹಾಗಾದ್ರೆ ಇಬ್ರು ಕೂಡ ಏನ್ ಮಾಡ್ತಾರೆ, ಅವರು ಅಬ್ಸರ್ವ್ ಮಾಡಿರೋ ಪಾಯಿಂಟ್ಸ್ ಗಳು ಇಬ್ಬರದು ಸೇಮ್ ಇರುತ್ತೆ. ಓಕೆ, ದಿಸ್ ಇಸ್ ದ ಕೋಇನ್ಸಿಡೆಂಟ್. ಸೊ both of them concluded the same observation ಅಂದ್ರೆ ಇಬ್ರು ಅಲ್ಲಿ ಏನ್ ಮಾಡಿದ್ರು, ಐಲ್ಯಾಂಡ್ ಗೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇದ್ರು. ಸೊ ಅಲ್ಲಿ ಅವ್ರು ಏನನ್ನ ಸ್ಟಡಿ ಮಾಡಿದ್ರು, ಸೊ ಅದೆಲ್ಲದು ಇಬ್ಬರದು ಕೂಡ ಏನಿತ್ತು, ಇಲ್ಲಿ ಸೇಮ್ ಇತ್ತು. ಫಾರ್ ಎಕ್ಸಾಂಪಲ್, ಇವಾಗ ನಾವಿಬ್ರು ಹೋಗ್ತೀವಿ, ನಾನೇನ್ ಮಾಡ್ತೀನಿ, ಇಲ್ಲಿ ನಮ್ಮೂರಲ್ಲಿ ಇದ್ದೀನಿ, ಗದಗಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ನೀವೇನ್ ಮಾಡ್ತೀರಾ, ಹುಬ್ಳಿಲಿ ಇದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಅಲ್ಲೊಂದು ಕೃಷ್ಣನ್ ಟೆಂಪಲ್ ಇದೆ. ಸೊ ನಾನೋದ್ರು ಕೃಷ್ಣನ್ ಟೆಂಪಲ್ ನೋಡ್ತಾ ಇದ್ದೀನಿ ಗದಗಲ್ಲಿ ಇರೋದು, ನೀವು ಹುಬ್ಳಿಲಿ ಹೋಗ್ಬಿಟ್ಟು ಕೃಷ್ಣನ್ ಟೆಂಪಲ್ ನೋಡ್ತಾ ಇದ್ದೀರಾ. ಸೊ ಆರ್ಕಿಟೆಕ್ಚರ್ ಇಫ್ ಸಪೋಸ್ ಎಲ್ಲ ಸೇಮೇ ಇದ್ರೆ ನಾವು ಅದು ಸೇಮೇ ಇದೆ ಅಂತ ಹೇಳಿ ಬರ್ಕೊಂಡ್ ಬರ್ತೀವಿ, ಅಬ್ಸರ್ವ್ ಮಾಡ್ಕೊಂಡ್ ಬರ್ತೀವಿ ಅಲ್ವಾ? ಅದೇ ರೀತಿ ಇಲ್ಲೂ ಕೂಡ ಇವ್ರಿಬ್ರದ್ದು ವರ್ಕ್ ಏನಾಗಿರುತ್ತೆ, ಅಬ್ಸರ್ವೇಷನ್ ಏನಾಗಿರುತ್ತೆ, ಇಲ್ಲಿ ಸೇಮ್ ಆಗಿರುತ್ತೆ. ಹಾಗಾದ್ರೆ ಏನ್ ಅಬ್ಸರ್ವ್ ಮಾಡಿದ್ರು, ಏನಂತ ಹೇಳಿದ್ರು ಅವ್ರ ಬುಕ್ ಅಲ್ಲಿ, ಏನಂತ ಬರೆದ್ರು ಅವರು? ಕನ್ಕ್ಲೂಡೆಡ್ ಸೇಮ್ ಅಬ್ಸರ್ವೇಷನ್ ಅಂತ ಹೇಳಿ ಬರ್ಬಿಟ್ವಿ. ಏನಿತ್ತು ಹಾಗಾದ್ರೆ? ಸೊ ನೋಡೋಣ ಏನಿತ್ತು, ಇಬ್ರು ಏನಂತ ಹೇಳಿ ಇಲ್ಲಿ ಸೇಮ್ ಥಿಂಗ್ಸ್ ಅನ್ನ ಕನ್ಕ್ಲೂಡ್ ಮಾಡಿದ್ರು, ಸೇಮ್ ಥಿಂಗ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರು ಅಂತ ಹೇಳಿ ನೋಡೋಣ. ಸೊ ದ ಫಸ್ಟ್ ಪಾಯಿಂಟ್ ಬಂದು, ಓಕೆ, there has been gradual evolution of the life forms. ಸೊ ಮೊದಲು ಈ ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇಬ್ರು ಏನಂತ ಹೇಳಿದ್ರು, ದೇರ್ ಹ್ಯಾಸ್ ಬಿನ್ ಗ್ರಾಜುವಲ್ ಎವಲ್ಯೂಷನ್ ಆಫ್ ದಿ ಲೈಫ್ ಫಾರ್ಮ್ಸ್. ಅಂದ್ರೆ ಇದರ ಅರ್ಥ ಏನು, ಏನಿದೆ ಇಲ್ಲಿ ಲೈಫ್ ಫಾರ್ಮ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು
ಮನುಷ್ಯನೇ ತಗೊಳ್ಳಿ, ನಾವು ಕೂಡ ಏನಾಗ್ತಾ ಇದೀವಿ ಇಲ್ಲಿ ಇವಾಲ್ವ್ ಆಗ್ತಾನೆ ಇದೀವಿ. ಮುಂಚೆ ಈ ರೀತಿ ಇದ್ವಾ? ನೀವು ಒಂದು ಕಾಮನ್ ಲೈನ್ ಅನ್ನ ಕೇಳಿರ್ತೀರಿ, ಮಂಗನಿಂದ ಮಾನವ, ಏಪ್ಸ್ ಇಂದ ಮನುಷ್ಯ ಫಾರ್ಮ್ ಆಗಿದ್ದು ಅಂತ. ಸೊ ಆನ್ಸಿಸ್ಟರ್, ಸೊ ಇವಾಲ್ವ್ ಆಗ್ತಾನೆ ಇದೀವಿ ಅಂದ್ರೆ ಮುಂಚೆ ಏನಿದ್ವಿ ನಾವು ಇಲ್ಲಿ ಮಂಗ ಇದ್ವಿ, ಲೈಕ್ ಏಪ್ಸ್, ಚಿಂಪಾಂಜಿ ತರ. ಬಟ್ ಇವಾಗ ಏನಾಗಿದೀವಿ, ಇವಾಗ ಒಬ್ಬ ಕಲ್ಚರ್ಡ್ ಮ್ಯಾನ್ ಆಗಿದೀವಿ. ಸೊ ಈ ಲೈನ್ ಏನ್ ಹೇಳುತ್ತೆ, ಲೈಫ್ ಫಾರ್ಮ್ಸ್ ಬರೀ ಮನುಷ್ಯ ಅಂತ ಅಲ್ಲ. ಓಕೆ, ನೀವು ಜಿರಾಫೆನೆ ತಗೊಳ್ಳಿ, ಲೆಮಾರ್ಕ್ ಏನಂತ ಹೇಳಿದ್ರು, ಮುಂಚೆ ಜಿರಾಫೆ ಕತ್ತು ಕುದುರೆ ತರನೇ ಇತ್ತು, ಇವಾಲ್ವ್ ಆಗ್ಬಿಟ್ಟು ಹಾಗಾಯ್ತು. ದೋ ದ ಥಿಯರಿ ಇಸ್ ಡಿಸ್ಕಾರ್ಡೆಡ್, ಬಟ್ ಇಲ್ಲಿ ಎಲ್ಲಾ ಲೈಫ್ ಫಾರ್ಮ್ಸ್ ಗಳು ಕೂಡ ಏನಾಗ್ತಾ ಇದೆ, ಇವಾಲ್ವ್ ಆಗ್ತಾನೆ ಇದೆ. ಅದು ಹಿಂದೆ ಇರುವಂತ ಲೈಫ್ಸ್ ಗಳು ಇರ್ಬೋದು, ಜೀವಿಗಳಿರ್ಬೋದು, ಅಥವಾ ಇವಾಗ ಬಾರ್ನ್ ಆಗ್ತಾ ಇರುವಂತ ಜೀವಿಗಳು ಇರ್ಬೋದು, ಅಥವಾ ಪ್ರೆಸೆಂಟ್ ಇರುವಂತ ಜೀವಿಗಳು ಇರ್ಬೋದು. ಏನಾಗ್ತಾ ಇದೆ ಇಲ್ಲಿ, ಸ್ಲೋ ಆಗಿ ಗ್ರಾಜುವಲ್ ಆಗಿ ಏನಾಗ್ತಾ ಇದೆ, ಚೇಂಜ್ ಅಂದ್ರೆ ಇವಾಲ್ವ್ ಆಗ್ತಾ ಇದೆ. ಓಕೆ, ಈ ಸ್ಟೇಟ್ಮೆಂಟ್ ಅರ್ಥ, ದೇರ್ ಹ್ಯಾಸ್ ಬಿನ್ ಗ್ರಾಜುವಲ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್. ಭೂಮಿ ಮೇಲೆ ಇರೋ ಅಂತ ಎಲ್ಲಾ ಜೀವಿಗಳು ಏನಾಗ್ತಾ ಇದೆ ಅಲ್ಲಿ, ಸ್ಲೋ ಆಗಿ ಗ್ರಾಜುವಲ್ ಆಗಿ ಇವಾಲ್ವ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಆಫ್ ದ ಲೈಫ್ ಫಾರ್ಮ್ಸ್ ವಿತ್ ನ್ಯೂ ಲೈಫ್ ಫಾರ್ಮ್ಸ್. ಅದೇ ಇವಾಗ ನೆಕ್ಸ್ಟ್ ಬರುವಂತ ನ್ಯೂ ಲೈಫ್ ಗಳು ಕೂಡ, ನ್ಯೂ ಜೀವಿಗಳು ಕೂಡ, ವಿತ್ ನ್ಯೂ life forms at different forms at different, sorry, rising at, okay, different life forms rising at or arising at different time period, different time period of history of earth. ಸೊ ಏನು ನೆಕ್ಸ್ಟ್ ಲೈನ್ ಏನ್ ಮ್ಯಾಮ್ ನೀವು ಬರೆದಿದ್ದು, ವಿತ್ ನ್ಯೂ ಲೈಫ್ ಫಾರ್ಮ್ಸ್. ಇಲ್ಲಿವರೆಗೂ ಅರ್ಥ ಆಯ್ತಾ? ಅಂದ್ರೆ ಪ್ರತಿಯೊಂದು ಜೀವಿಗಳು ಏನಾಗ್ತಾ ಇದೆ ಇಲ್ಲಿ, ಸ್ಲೋ ಆಗಿ ಇವಾಲ್ವ್ ಆಗ್ತಾನೆ ಇದೆ. ಓಕೆ, ಸೊ ಇವಾಗ ನ್ಯೂ ಲೈಫ್ ಫಾರ್ಮ್ಸ್ ಕೂಡ ಅರೈಸ್ ಆಗ್ತಿದೆ ಇಲ್ಲ, ಆ ಲೈಫ್ ಫಾರ್ಮ್, ಆ ಜೀವಿಗಳು ಕೂಡ ಏನಾಗ್ತಾ ಇದೆ ಇಲ್ಲಿ, ಇವಾಲ್ವ್ ಆಗ್ತಿದೆ. ಬಟ್ ಯಾವಾಗ, ಆಟ್ ಡಿಫರೆಂಟ್ ಟೈಮ್ ಪೀರಿಯಡ್, ಅಂದ್ರೆ ಎಲ್ಲ ಜೀವಿಗಳು ಇವಾಲ್ವ್ ಆಗ್ತಾ ಇದೆ ಬೇರೆ ಬೇರೆ ಟೈಮ್ ಪೀರಿಯಡ್ ಅಲ್ಲಿ, ಬೇರೆ ಬೇರೆ ಅರ್ತ್ ಏಜಸ್ ಗಳಲ್ಲಿ. ಹೆಂಗೆ ನೀವು ಇವಾಗ ಕೆಲವೊಂದು ಕಾಲ ಎಲ್ಲ ಕೇಳಿರ್ತೀರಾ ನೋಡಿ, ಇವಾಗ ಕಲಿಯುಗ ಅಂತ ಹೇಳ್ತೀವಿ ನಾವು ಇದನ್ನ, ದ್ವಾಪರ ಯುಗ ಇತ್ತು ಅಲ್ವಾ. ಸೊ ಆ ರೀತಿ ಅರ್ತ್ಗೂ ಏನಿದೆ ಇಲ್ಲಿ, ಏಜ್ ಇದೆ, ನಮಗ್ ಗೊತ್ತಿದೆ ಅಲ್ವಾ. ಸೊ ಅದೇ ರೀತಿ ಅರ್ತ್ ಯಾವ ಏಜ್ ಅಲ್ಲಿ ಇದೆ ಅನ್ನೋ ಆಧಾರಕ್ಕೆ, ಓಕೆ, ಅರ್ತ್ ಮೇಲೆ ಹುಟ್ಟುವಂತ ಜೀವಿಗಳು ಒಂದು ಪ್ರತಿ ಟೈಮ್ ಅಲ್ಲೂ, ಒಂದು ನಿರ್ದಿಷ್ಟವಾದ ಟೈಮ್ ಅಲ್ಲಿ ಕೂಡ ಏನಾಗ್ತಾ ಇದೆ, ಅದಿಲ್ಲಿ ಇವಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಇದನ್ನ ಕೇಳಿರ್ತೀರಾ, ಏನ್ ಕೇಳಿರ್ತೀರಾ ಅಂದ್ರೆ, ಮುಂಚೆ ಏನಿತ್ತು, ಡೈನೋಸಾರ್ಸ್ ಇತ್ತು ಅಂತ ಕೇಳಿರ್ತೀವಿ. ಸೊ ಆವಾಗ ನಮ್ಮ ಅರ್ತ್ ಏನಿತ್ತು, ಇನ್ನೂ ಓಲ್ಡ್ ಇತ್ತು. ಓಕೆ, ಆ ಏಜ್ ಅಲ್ಲಿ ಏನಿತ್ತು ಇಲ್ಲಿ, ಡೈನೋಸಾರ್ಸ್ ಇತ್ತು. ಬಟ್ ಇವಾಗ ಡೈನೋಸಾರ್ಸ್ ಇದೆಯಾ? ನೋ. ಸೊ ಹಾಗಾಗಿ ಈ ಲೈನ್ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಬಯಾಲಜಿಕಲ್ ಹಿಸ್ಟ್ರಿ ಯಾರ ಜೊತೆ ಕ್ಲೋಸ್ಲಿ ರಿಲೇಟೆಡ್ ಇದೆ ಇಲ್ಲಿ, ಜಿಯೋಲಜಿಕಲ್ ಹಿಸ್ಟ್ರಿ. ಅಥವಾ ಜಿಯೋಲಜಿಕಲ್ ಹಿಸ್ಟ್ರಿ ಯಾರ ಜೊತೆ ಕ್ಲೋಸ್ಲಿ ರಿಲೇಟೆಡ್ ಇದೆ ಇಲ್ಲಿ, ಬಯಾಲಜಿಕಲ್ ಹಿಸ್ಟ್ರಿ. ಸೊ ಇದರಿಂದ ನಾವು ಇನ್ನೊಂದು ಲೈನ್ ಏನ್ ಬರಿಬಹುದು ಅಂದ್ರೆ, ಜಿಯೋಲಜಿಕಲ್ ಹಿಸ್ಟ್ರಿ is closely related with biological history. ಮ್ಯಾಮ್ ಏನ್ ಹೇಳ್ತಿದ್ದೀರಾ? ಜಿಯೋಲಾಜಿಕಲ್ ಹಿಸ್ಟ್ರಿ ಅಂದ್ರೆ ಟೈಮ್ ಪೀರಿಯಡ್ ಆಫ್ ಅರ್ತ್. ಏನಿದು? ಟೈಮ್ ಆಫ್ ಅರ್ತ್ ಅಥವಾ ಪೀರಿಯಡ್ ಆಫ್ ಅರ್ತ್. ಓಕೆ, ಜಿಯೋಲಾಜಿಕಲ್ ಹಿಸ್ಟ್ರಿ ಅಂದ್ರೆ ಏನು? ಟೈಮ್ ಆರ್ ಪೀರಿಯಡ್ ಆಫ್ ಅರ್ತ್. ಹೆಂಗೆ ಪ್ರಿಮಿಟಿವ್ ಅರ್ತ್ ನೆನಪಿದ್ಯಾ ನಿಮ್ಗೆ? ಎಸ್, ಪ್ರಿಮಿಟಿವ್ ಅರ್ತ್ ಇದ್ದವಾಗ ಯಾವ ರೀತಿ ಆರ್ಗಾನಿಸಮ್ಸ್ ಫಸ್ಟ್ ಬಂದಿದ್ದು? ನಾನ್ ಸೆಲ್ಯುಲರ್, 3 ಬಿಲಿಯನ್ ಇಯರ್ಸ್ ಅಗೋ. ಆಮೇಲೆ ಅರ್ತ್ ಇವಾಲ್ವ್ ಆಗ್ತಾ ಅಂದ್ರೆ ಫಾರ್ಮ್ ಆಗ್ತಾ ಹೋದವಾಗ 2 ಬಿಲಿಯನ್ ಇಯರ್ಸ್ ಅಗೋ ಏನಾಯ್ತು ಅಲ್ಲಿ, ಫಸ್ಟ್ ಸೆಲ್ಯುಲರ್ ಲೈಫ್ ಬಂತು. ಅದೇ ರೀತಿ 1.5 ಬಿಲಿಯನ್ ಇಯರ್ಸ್ ಅಗೋ ಏನಾಯ್ತು ಇಲ್ಲಿ, ದಟ್ ಈಸ್ ಫಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್ ಬಂತು. ಈ ರೀತಿ ಅರ್ತ್ ಏಜ್ ಆಗ್ತಾ ಸೊ ಯಾರು ಅಲ್ಲಿ ಬರ್ತಾ ಇರ್ತಾರೆ, ನ್ಯೂ ಜೀವಿಗಳು, ನ್ಯೂ ಏನಾಗ್ತಿರುತ್ತೆ ಇಲ್ಲಿ, ಲೈಫ್ ಫಾರ್ಮ್ಸ್ ಗಳು ಹುಟ್ಕೊಳ್ತಾ ಇರುತ್ತೆ. ಹಾಗಾಗಿ ಟೈಮ್ ಆಫ್ ದ ಅರ್ತ್ ಅಥವಾ ಏಜ್ ಆಫ್ ದ ಅರ್ತ್ ಯಾರಿಗೆ ಕ್ಲೋಸ್ಲಿ ರಿಲೇಟೆಡ್ ಇದೆ? ಬಯಾಲಜಿಕಲ್ ಹಿಸ್ಟ್ರಿ ಅಂದ್ರೆ ಏನು ಇಲ್ಲಿ? ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು. ಓಕೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಹೆಂಗೆ ಅಂದ್ರೆ ಮೀಸೋಜೋಯಿಕ್ ಏರಾ.
ಓಕೆ. ಆ ಮೀಸೋಜೋಯಿಕ್ ಎರಾ ಅನ್ನೋದೇನು ಒಂದು ಇಲ್ಲಿ ಅರ್ತ್ದು ಒಂದು ಟೈಮ್ ಪೀರಿಯಡ್, ಒಂದು ಸ್ಕೇಲ್, ಅದು ಟೈಮ್ ಪೀರಿಯಡ್ ಸ್ಕೇಲ್. ಓಕೆ. ಸೊ ಆ ಟೈಮಲ್ಲಿ ಯಾವ ಬಯಾಲಜಿಕಲ್ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್ ಇತ್ತು? ಡೈನೋಸಾರ್ಸ್. ಇವಾಗ ಸದ್ಯಕ್ಕೆ ರನ್ ಆಗ್ತಾ ಇರೋ ಎರಾ ಯಾವುದು? ಸೀನೋಜೋಯಿಕ್ ಎರಾ. ಯಾವ ಎರಾ ಇದು? ಸೀನೋಜೋಯಿಕ್ ಎರಾ. ಸೊ ಈ ಎರಾಲಿ ಜಾಸ್ತಿ ಯಾವ ಬಯಾಲಜಿಕಲ್ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್ ಕಂಡು ಬರುತ್ತೆ? ದಟ್ ಈಸ್ ಹೋಮೋಸೆಪಿಯನ್ಸ್, ನಾವು ಮನುಷ್ಯರು. ಅದರ ಅರ್ಥ ಟೈಮ್ ಆಫ್ ದಿ ಅರ್ತ್, ಟೈಮ್ ಪೀರಿಯಡ್ ಆಫ್ ದಿ ಅರ್ತ್ ಅನ್ನ ನಾವಿಲ್ಲಿ ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ ಎರಾ. ಹೆಂಗೆ ಕಲಿಯುಗ, ದ್ವಾಪರ ಯುಗ ಅಂತ ಹೇಳ್ತೀವ, ಹಂಗೆ ಎರಾದ ಮೇಲೆ ಏನಾಗುತ್ತೆ ಇಲ್ಲಿ? ಪೀರಿಯಡ್ಸ್. ಓಕೆ. ಪೀರಿಯಡ್ ಆದ್ಮೇಲೆ ಎಪೋಚಸ್ ಸ್ಮಾಲ್ ಇರುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಾ ಅಂದ್ರೆ ಏನು ನಾವೇನ್ ತಿಳ್ಕೊಬಹುದು ಇಲ್ಲಿ? ಒಂದು ಸಿಂಗಲ್ ಇಯರ್, ಒಂದು ವರ್ಷ. ಪೀರಿಯಡ್ ಅಂದ್ರೆ ಆ ಒಂದು ವರ್ಷದಲ್ಲೇ ಇರೋ ಅಂತ 12 ತಿಂಗಳು. ಆ 12 ತಿಂಗಳುಗಳಲ್ಲಿ ಇಲ್ಲಿ 1 ಮಂತ್ ಇದೆ ಅಂತ ತಗೊಳ್ಳಿ, 1 ತಿಂಗಳು. ಆ 1 ತಿಂಗಳಲ್ಲಿ ಎಷ್ಟು ವೀಕ್ಸ್ ಇದೆ? ಆ ರೀತಿ ಇದಕ್ಕೆ ಏನಂತ ಕರಿತೀವಿ? ಜಿಯೋಲಾಜಿಕಲ್ ಹಿಸ್ಟ್ರಿ ಅಥವಾ ಟೈಮ್ ಪೀರಿಯಡ್. ಓಕೆ. ಯಾವ ರೀತಿ ಇಲ್ಲಿ ಟೈಮ್ ಅರ್ತ್ದು ಇಯರ್ ಏನಾಗ್ತಾ ಇರುತ್ತೆ? ಗ್ರೋ ಆಗ್ತಾ ಇರುತ್ತೆ. ಆ ರೀತಿ ಆರ್ಗಾನಿಸಮ್ಸ್ ಗಳು ಬೆಳಿತಾನೆ ಇರುತ್ತೆ, ಇವಾಲ್ವ್ ಆಗ್ತಾನೆ ಇರುತ್ತೆ. ಅದ್ರ ಒಟ್ಟಿಗೆ ಯಾವ ರೀತಿ ಅರ್ತ್ ಇಲ್ಲಿ ಮುಂದೆ ಗ್ರೋ ಆಗ್ತಾ ಏಜ್ ಆಗ್ತಾ ಇರುತ್ತೆ, ಅದೇ ರೀತಿ ಕೆಲವೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಇವಾಲ್ವ್ ಆಗ್ತಾ ಕೆಲವೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಏನಾಗುತ್ತೆ ಇಲ್ಲಿ? ಎಕ್ಸ್ಟಿಂಕ್ಟ್ ಆಗ್ತಾನೆ ಇರುತ್ತೆ. ಆಸ್ ಐ ಸೇಡ್, ಇದು ಯಾವ ಏರಾ ಅಂತ ಹೇಳಿದೆ? ಸೀನೋಜೋಯಿಕ್ ಎರಾ ಅಲ್ವಾ? ಸೊ ಇಲ್ಲಿ ನಮ್ಗೆ ಡೈನೋಸಾರ್ಸ್ ಗಳನ್ನ ನೋಡ್ಲಿಕ್ಕೆ ಆಗುತ್ತಾ? ನೋ. ಬಟ್ ನಮ್ಗೆ ಪ್ರೂಫ್ ಇದೆ. ಒನ್ಸ್ ಅಪಾನ್ ಅ ಟೈಮ್, ಓಕೆ, ಮೀಸೋಜೋಯಿಕ್ ಎರಾ ಆ ಪೀರಿಯಡ್ ಅಲ್ಲಿ ಏನಿತ್ತು? ಡೈನೋಸಾರ್ಸ್ ಗಳು ಪ್ರೆಸೆಂಟ್ ಇತ್ತು ಅಲ್ವಾ? ಸೊ ಇವಾಗ ನಮ್ಗೆ ಅರ್ಥ ಆಯ್ತಾ? ಭೂಮಿ ಹಿಂಗೆ ಇಲ್ಲಿ ಏಜ್ ಆಗ್ತಾ ಹೋಗುತ್ತೋ ಹಾಗೆ ಪ್ರತಿಯೊಂದು ನ್ಯೂ ಆರ್ಗಾನಿಸಮ್ಸ್ ಇವಾಲ್ವ್ ಆಗ್ತಾನೆ ಇರುತ್ತೆ, ಫಾರ್ಮ್ ಆಗ್ತಾನೆ ಇರುತ್ತೆ. ಸೊ ಇವಾಗ ರೀಸೆಂಟ್ ಆಗಿ 2019 ಅಲ್ಲಿ ಕೊರೋನಾ ನ್ಯೂ ವೈರಸ್ ಅಲ್ವಾ? ಇವಾಲ್ವ್ ಆಗಿನೇ ಬಂದಿದ್ದು ಅದು. ಓಕೆ. ಬಿಕಾಸ್ ನಮಗ್ ಗೊತ್ತು, ಒಂದು ಹೊಸ ಲೈಫ್ ಬರ್ಬೇಕು ಅಂದ್ರೆ ಅದು ಇನ್ನೊಂದು ಹಳೆ ಲೈಫ್ ಇಂದಾನೇ ಬಂದಿರುತ್ತೆ, ರೈಟ್? ಸೊ ನಮ್ಗೆ ಮುಂಚೆ ಗೊತ್ತಿರ್ಲಿಲ್ಲ, ಬಿಫೋರ್ 2019 ನಮ್ಗೆ ಗೊತ್ತಿರ್ಲಿಲ್ಲ ಕೊರೋನಾ ಅನ್ನೋ ಒಂದು ವೈರಸ್ ಇದೆ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ? ಭೂಮಿ ಏಜ್ ಗ್ರೋ ಆಗ್ತಾ ಇದೆ ಅರ್ಥದ್ದು, ಅದ್ರೊಟ್ಟಿಗೆ ನ್ಯೂ ಲೈಫ್ ಫಾರ್ಮ್ಸ್ ಗಳು ಇವಾಲ್ವ್ ಆಗ್ತಾ ಇದೆ, ಹೊಸ ಫಾರ್ಮ್ಸ್ ಗಳು ಬರ್ತಾ ಇದೆ. ಬಟ್ ಅದ್ರ ಜೊತೆಗೆ ಕೆಲವೊಂದು ಆರ್ಗಾನಿಸಮ್ಸ್ ಗಳು, ಕೆಲವೊಂದು ಜೀವಿಗಳು ಏನಾಗ್ತಾ ಇದೆ? ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಗೊತ್ತಾಯ್ತಾ? ಬಿಕಾಸ್ ಮುಂಚೆ ಲೈಫ್ ಫಾರ್ಮ್ ಆಗ್ಬೇಕಾದ್ರೆ ಭೂಮಿಗೆ ಮೇ ಬಿ ಇನ್ನು ಪ್ರಿಮಿಟಿವ್ ಅರ್ತ್, ಯಂಗ್ ಅರ್ತ್ ಇರ್ಬೇಕಾದ್ರೆ, ಓಕೆ, ಇದು ಮಿಡ್ ಏಜ್ ಇದು ಅರ್ತ್ದು. ಸೊ ಇನ್ನು ಯಂಗ್ ಏಜ್ ಅಲ್ಲಿ ಅಥವಾ ಪ್ರಿಮಿಟಿವ್ ಏಜ್ ಅಲ್ಲಿ ಇದ್ದವಾಗ ಅರ್ತ್ ಮೇಲೆ ಏನಿತ್ತು? ಫಿಶಸ್ ಗಳು, ಯೂನಿಸೆಲ್ಲರ್ ಆರ್ಗಾನಿಸಮ್ಸ್ ಆ ರೀತಿ ಇತ್ತು ಅಲ್ವಾ? ಅಂಡ್ ನಿಮ್ಗೆ ಗೊತ್ತಿರ್ಲಿ, ದೇರ್ ಆರ್ ಮೆನಿ ಫಿಶಸ್. ಓಕೆ. ಡೈನೋಸಾರ್ ತರಾನೇ ರಿಸಂಬಲ್ ಇರೋ ಅಂತ ಸುಮಾರು ಆರ್ಗಾನಿಸಮ್ಸ್ ಏನಾಗ್ಬಿದೆ? ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ. ಓಕೆನಾ? ಸೊ ದಟ್ಸ್ ವಾಟ್ ದಿಸ್, ಈ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಇಲ್ಲಿ? ಲೈಫ್ ಫಾರ್ಮ್ಸ್ ಗಳು ಇವಾಲ್ವ್ ಆಗ್ತಾನೆ ಇರುತ್ತೆ. ಓಕೆ. ಅಂಡ್ ಅದ್ರ ಒಟ್ಟಿಗೆ ಈ ಭೂಮಿದು, ಅರ್ತ್ದು ಏಜ್ ಕೂಡ, ಟೈಮ್ ಕೂಡ ಏನಾಗ್ತಾ ಇರುತ್ತೆ ಇಲ್ಲಿ? ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಅರ್ತ್ದು ಟೈಮ್ ಪೀರಿಯಡ್, ಏಜ್, ಆಸ್ ವೆಲ್ ಆಸ್ ಯಾವ ಲೈಫ್ ಫಾರ್ಮ್ಸ್ ಗಳು ಇಲ್ಲಿ ಇವಾಲ್ವ್ ಆಗುತ್ತೋ, ಎಕ್ಸ್ಟಿಂಕ್ಟ್ ಆಗುತ್ತೋ, ಅದೆರಡರ ಮಧ್ಯೆ ಏನಿದೆ ಇಲ್ಲಿ? ಕ್ಲೋಸ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಅಂಡ್ ಇದನ್ನ ಯಾರು ಹೇಳಿದ್ರು ನಮ್ಗೆ ಇಲ್ಲಿ? ಬೋತ್ ಡಾರ್ವಿನ್ ಅಂಡ್ ಆಲ್ಫರ್ಡ್ ವ್ಯಾಲಿಸ್. ಇದು ಒಂದು ಸ್ಟೇಟ್ಮೆಂಟ್, ಒಂದು ಅಬ್ಸರ್ವೇಷನ್ ಆಯ್ತು, ಕನ್ಕ್ಲೂಡ್ ಮಾಡಿದ್ದು ಇಬ್ರು. ಸೊ ಸೆಕೆಂಡ್ ಒನ್ ಏನು ಅಂದ್ರೆ ಇಲ್ಲಿ ದೇರ್ ಹ್ಯಾಸ್ ಬೀನ್ ಸಿಮಿಲರ್ observations or similar characters. There has been similar characters present in the existing life forms, and those who existed million of years ago. ಸೊ ಈ ಸ್ಟೇಟ್ಮೆಂಟ್ ಅರ್ಥ ಏನು? ದೇರ್ ಹ್ಯಾಸ್ ಬೀನ್ ಸಿಮಿಲರ್ ಕ್ಯಾರೆಕ್ಟರ್ಸ್
ಪ್ರೆಸೆಂಟ್ ಇನ್ ದ ಎಕ್ಸಿಸ್ಟಿಂಗ್ ಲೈಫ್ ಫಾರ್ಮ್ಸ್ ಅಂದ್ರೆ ಸದ್ಯಕ್ಕೆ ಇರುವಂತ ಎಲ್ಲ ಜೀವಿಗಳಲ್ಲೂ ನಾವೇನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ಸೇಮ್ ಇದೆ. ಓಕೆ, ಇವಾಗ ನಮ್ಮನ್ನೇ ತಗೊಳ್ಳಿ, ಮ್ಯಾಮಲ್ಸ್ ಒಂದು ವರ್ಡ್, ಏನಕ್ಕೆ ನಾವು ಅದೇ ಕ್ಲಾಸ್ ಅಲ್ಲಿ ಇದ್ದೀವಿ, ಸಿಮಿಲಾರಿಟೀಸ್ ಇದೆ, ಮೆಮರಿ ಗ್ಲ್ಯಾಂಡ್ಸ್ ಇದೆ ಅಲ್ವಾ, ವಿವಿ ಪೇರಸ್. ಸೊ ಈ ರೀತಿ ಸುಮಾರು ಕ್ಯಾರೆಕ್ಟರ್ಸ್ ಗಳು ಏನಿದೆ ಇಲ್ಲಿ ಸೇಮ್ ಇದೆ, ನಾಟ್ ಐಡೆಂಟಿಕಲ್, ಸೇಮ್ ಇದೆ. ಸೊ ಇಲ್ಲಿ ಹಾಗಾಗಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಗಳು ಪ್ರೆಸೆಂಟ್ ಇದೆ. ಯಾರ ಮಧ್ಯ? ಬಿಟ್ವೀನ್ ದಿ ಎಕ್ಸಿಸ್ಟಿಂಗ್ ಲೈಫ್ ಫಾರ್ಮ್ಸ್, ಇವಾಗ ಇರೋ ಅಂತ ಜೀವಿಗಳ ಮಧ್ಯೆ ಕೆಲವೊಂದು ಏನಿದೆ ಇಲ್ಲಿ ಸುಮಾರು ಸಿಮಿಲಾರಿಟೀಸ್ ಇದೆ. ಅಂಡ್ ಯಾರೊಟ್ಟಿಗೆ ಅಗೇನ್ ಮತ್ತೆ ಅಂಡ್ ದೋಸ್ ಹೂ ಎಕ್ಸಿಸ್ಟೆಡ್ ಮಿಲಿಯನ್ ಆಫ್ ಇಯರ್ಸ್ ಅಗೋ, ಇವಾಗ ಸದ್ಯಕ್ಕೆ ಇರುವಂತ ಜೀವಿಗಳ ಮಧ್ಯದಲ್ಲಿ ಮಾತ್ರ ಇಲ್ಲಿ ಸಿಮಿಲಾರಿಟೀಸ್ ಇಲ್ಲ. ಕೆಲವೊಂದು ಸ್ಪೀಸೀಸ್, ಕೆಲವೊಂದು ಲೈಫ್ ಫಾರ್ಮ್ಸ್ ಗಳು ಏನು ಮಿಲಿಯನ್ ಆಫ್ ಇಯರ್ಸ್, ಎಷ್ಟೋ ವರ್ಷಗಳ ಹಿಂದೆ ಇರುವಂತ ಆರ್ಗ್ಯಾನಿಸಮ್ಸ್ಗೂ ಆಸ್ ವೆಲ್ ಆಸ್ ನಮಗೂ ಕೂಡ ಏನಿದೆ ಇಲ್ಲಿ ಸಿಮಿಲಾರಿಟೀಸ್ ಇದೆ ಅಂತ ಹೇಳಿ ಇಬ್ರು ಕೂಡ ಏನ್ ಮಾಡಿದ್ರು ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು. ಸೊ ಏನಂತ ಹೇಳಿದ್ರು ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ? ಸೊ ಇವಾಗ ನಾವು ಎಷ್ಟು ಆರ್ಗ್ಯಾನಿಸಮ್ಸ್ ಬಯೋಡೈವರ್ಸಿಟಿ ಇದೆಯೋ ನಮ್ಮ ಎಲ್ಲರ ಮಧ್ಯ ಏನಿದೆ ಇಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ಇದೆ. ಓಕೆ, ಅದನ್ನ ಒಪ್ಕೊಳ್ಳೋಣ. ಓಕೆನಾ? ಅದ್ರ ಜೊತೆಗೆ ನಾವು ನಮ್ಗೆ ಇರೋಂತ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೆಸೆಂಟ್ಲಿ ಇಲ್ಲಿ ಇರೋಂತ ಲೈಫ್ ಫಾರ್ಮ್ಸ್ ಗಳಿಗೂ ಆಸ್ ವೆಲ್ ಆಸ್ ಮಿಲಿಯನ್ ಆಫ್ ಇಯರ್ಸ್ ತುಂಬಾ ವರ್ಷಗಳ ಹಿಂದೆ ಇರುವಂತ ಆರ್ಗ್ಯಾನಿಸಮ್ಸ್ ಗಳ ಮಧ್ಯೆ ಕೂಡ ಏನಿದೆ ಇಲ್ಲಿ ಸಿಮಿಲಾರಿಟೀಸ್ ಇದೆ ಅಂತ ಹೇಳಿದ್ರು. ಸೊ ಇದನ್ನ ಯಾರು ಕನ್ಕ್ಲೂಡ್ ಮಾಡಿದ್ರು? ಅಗೇನ್ ಇಲ್ಲಿ ಡಾರ್ವಿನ್ ಮತ್ತೆ ಆಲ್ಫರ್ಡ್ ರಸೆಲ್. ಸೊ ಇದನ್ನ ನಂಬಕ್ಕಾಗತ್ತಾ ನಮ್ಗೆ? ಎಸ್, ವಿ ಹ್ಯಾವ್ ಟು. ಸೊ ನಿಮಗೆ ನೆನಪಿರ್ಲಿ, ನಾವೇನಂತ ಹೇಳಿದ್ವಲ್ಲ ಇವಾಗ ಮಂಗನಿಂದ ಮಾನವ ಅಂತ ಹೇಳಿ ಅಲ್ವಾ, ಅದಾದ್ಮೇಲೆ ಇಲ್ಲಿ ಆದಿ ಮನುಷ್ಯರು, ಕಾಡು ಮನುಷ್ಯರು ಇಸ್ ಅ ನಾರ್ಮಲ್ ಥಿಂಗ್. ಸೊ ಆದಿ ಮನುಷ್ಯರು ಸ್ಟಾರ್ಟಿಂಗ್ ಹೋಮೋಸೆಪಿಯನ್ಸ್, ನಾವು ಡೈರೆಕ್ಟ್ ಆಗ್ಬಿಟ್ಟು ಮಂಗನಿಂದ ಈ ರೀತಿ ಹೋಮೋಸೆಪಿಯನ್ ಆಗಿ ಒಬ್ಬ ಸಿವಿಲೈಸ್ಡ್ ಹ್ಯೂಮನ್ ಆಗಿ ಬರ್ಲಿಲ್ಲ. ಓಕೆ, ಇವಾಲ್ವ್ ಆಯ್ತು, ಅಲ್ಲಿ ಕಲಿತೀರಾ ನೀವು, ನೆಕ್ಸ್ಟ್ ಇದೆ ಚಾಪ್ಟರ್ ಅಲ್ಲಿ ಇದೆ. ಓಕೆ, ಅದ್ ಟರ್ಮ್ಸ್ ಅನ್ನು ನಾವು ಕೊಡೋಣ. ಸೊ ಇಲ್ಲಿ ಸಡನ್ ಆಗಿ ಮಂಗನಿಂದ ಈ ರೀತಿ ಮ್ಯಾನ್ ಬರ್ಲಿಲ್ಲ. ಮುಂಚೆ ಏನ್ ಮಾಡ್ತಿದ್ದ ಮನುಷ್ಯ, ಸ್ವಲ್ಪ ಇಲ್ಲಿ ಮಂಗನ್ ತರಾನೇ ಬಕ್ಕೊಂಡು ವಾಕ್ ಮಾಡ್ತಾ ಇದ್ದ. ಓಕೆ, ಎರಡು ಲಿಮ್ಸ್ ಗಳನ್ನ ಅಂದ್ರೆ ಈ 4 ಲಿಮ್ಸ್ ಗಳನ್ನ ಈಸಿಲಿ ಏನ್ ಮಾಡ್ತಾ ಇರ್ಲಿಲ್ಲ, ಯೂಸ್ ಮಾಡ್ತಿರ್ಲಿಲ್ಲ, ಬಗ್ಬಿಟ್ಟೆ ನಡೀತಿದ್ರು. ಹಿಂಗೆ ಎರೆಕ್ಟ್ ಆಗಿ ಬ್ಯಾಕ್ ಬೋನು ಇರ್ಲಿಲ್ಲ. ಸೊ ಇದೆಲ್ಲ ಏನು, ಇವಾಗ ನಾವು ಎಕ್ಸಿಸ್ಟ್ ಆಗಿದ್ದೀವಿ ಅಂಡ್ ನಮ್ಮ ವರ್ಟಿಬಲ್ ಕಾಲಮ್ ಏನಿದೆ ಎರೆಕ್ಟ್ ಇದೆ. ಸೊ ನಾವು ಹಿಂಗೆ ವಾಕ್ ಮಾಡ್ತೀವಿ. ಬಟ್ ನಮ್ಮ ಆನ್ಸಿಸ್ಟರ್ ಎಷ್ಟೋ ವರ್ಷಗಳ ಹಿಂದೆ ಇರೋರು, ಓಕೆ, ಅವ್ರದ್ದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಏಪ್ಸೆ ತಗೊಳ್ಳಿ, ನಮ್ಮ ಆನ್ಸಿಸ್ಟರ್ಸ್ ಆದ್ರೆ ಏಪ್ಸ್ ಏನಿದೆ ಇವಾಗ ಅದು ಈ ರೀತಿ ಎರೆಕ್ಟ್ ಆಗಿ ನಿಲ್ಲಕ್ಕಾಗುತ್ತಾ? ನೋ, ರೈಟ್, ಸ್ವಲ್ಪ ಬೈಂಡ್ ಫಾರ್ಮ್ ಅಲ್ಲಿ. ಹಾಗಾಗಿ ಹಿಂದೆ ಇರುವಂತ ಆರ್ಗ್ಯಾನಿಸಮ್ಸ್ಗೂ ಅಂಡ್ ಇವಾಗಿರುವಂತ ನಮಗೂ ಕೂಡ ಏನಿದೆ ಇಲ್ಲಿ ಕೆಲವೊಂದು ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳಿ ಇಬ್ರು ಕೂಡ ಏನ್ ಮಾಡಿದ್ರು ಇಲ್ಲಿ ಕನ್ಕ್ಲೂಡ್ ಮಾಡಿದ್ರು. ಬಿಕಾಸ್ ದಿಸ್ ಟೂ ವೇರ್ ದೇ ಅಬ್ಸರ್ವೇಷನ್. ಓಕೆನಾ? ಅಂಡ್ ಥರ್ಡ್ ಒನ್ ಈಸ್ there are some variations in a population which make organisms or life forms to adapt to a better environment. ಸೊ ಇವಾಗ ಏನ್ ಹೇಳಿದ್ರು ನೆಕ್ಸ್ಟ್ ಇಲ್ಲಿ ವೇರಿಯೇಷನ್ಸ್ ಇದೆ. ಇವಾಗ ಒಂದು ಪಾಪ್ಯುಲೇಷನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ನಾವೆಲ್ಲರೂ ಮನುಷ್ಯರು ಇದೀವಿ. ನಾನು ಏನಕ್ಕೆ ಪದೇ ಮನುಷ್ಯನ್ನೇ ಕೊಡ್ತಿದ್ದೀನಿ ಅಂದ್ರೆ ಇಟ್ ವಿಲ್ ಬಿ ಕ್ವೈಟ್ ರಿಯಲಿಸ್ಟಿಕ್ ಅಂಡ್ ರಿಲೇಟಬಲ್ ಆ ಕಾರಣಕ್ಕೆ. ಸೊ ದೇರ್ ಆರ್ ಸಮ್ ವೇರಿಯೇಷನ್ಸ್ ಇನ್ ಅ ಪಾಪ್ಯುಲೇಷನ್. ಇವಾಗ ನಾವೆಲ್ಲರೂ ಮನುಷ್ಯರು ಇದೀವಿ. ಇವಾಗ ನಿಮ್ ಕ್ಲಾಸ್ ರೂಮ್ ಅನ್ನೇ ತಗೊಳ್ಳಿ, ನಿಮ್ ಲೆಕ್ಚರು ಮನುಷ್ಯನೇ, ನೀವೆಲ್ಲರೂ ಫ್ರೆಂಡ್ಸ್ ಕೂಡ ಮನುಷ್ಯನೇ ಅಲ್ವಾ? ಸೊ ಬಟ್ ಸ್ಟಿಲ್ ನಿಮ್ಮ ಮಧ್ಯ ಏನಿದೆ ಇಲ್ಲಿ ವೇರಿಯೇಷನ್ಸ್ ಇದೆ. ಜಸ್ಟ್ ಬಿಕಾಸ್ ನಾವೆಲ್ಲರೂ ಮನುಷ್ಯರು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸೇಮಾ, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಇರುತ್ತಾ? ಕೆಲವೊಬ್ರಿಗೆ ಏನಿರುತ್ತೆ ಇಲ್ಲಿ ಹಾಡಾಡ್ಲಿಕ್ಕೆ. ಓಕೆ, ಸಿಂಪಲ್, ಇವಾಗ ಒಂದು ಸಾಂಗ್ ಕಾಂಪಿಟೇಷನ್ ಇದೆ ಅಂತ ಇಟ್ಕೊಳ್ಳಿ. ಎಲ್ರು ಹೋಗ್ಬಿಟ್ಟು ನಿಮ್ಮ ಹೆಸರನ್ನ ಕೊಡ್ತೀರಾ, ಎಲ್ರು ಪಾರ್ಟಿಸಿಪೇಟ್ ಮಾಡ್ತೀರಾ? ಓನ್ಲಿ ಸಮ್ ವಿಲ್ ಬಿ ಗುಡ್ ಎಟ್ ಸಿಂಗಿಂಗ್. ಅದೇ ರೀತಿ ಕೆಲವೊಂದು ಏನು ಎಮೋಷನ್ಸ್ ನ ಕ್ಯಾರಿ ಮಾಡ್ಲಿಕ್ಕೆ, ಇವನ್ ನೀವು ನಿಮ್ಮ ಫ್ಯಾಮಿಲಿಯಲ್ಲೂ ತಗೊಳ್ಳಿ. ಸೊ ನಿಮ್ಗೆ ಏನಾದ್ರು ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲ ಇದ್ರೆ ನಿಮ್ಗಿರುತ್ತೆ, ಏನು ನಮ್ಮ ಅಕ್ಕ ಅಷ್ಟೊಂದು ಸ್ಟ್ರಾಂಗ್ ಇದ್ದಾಳೆ, ನಮ್ಮ ಅಣ್ಣ ಅಷ್ಟೊಂದು ಸ್ಟ್ರಾಂಗ್ ಇದ್ದಾನೆ, ನಾನ್ ಏನಕ್ಕೆ ಭಯ ಪಟ್ಕೊಳ್ತೀನಿ? ಸೊ ಇದೆಲ್ಲ ವೇರಿಯೇಷನ್. ದೋ ವಿ ಆರ್ ಹ್ಯೂಮನ್ಸ್, ಅಷ್ಟೊಂದು ಏನಿದೆ ವೇರಿಯೇಷನ್ ಇರುತ್ತೆ. ಸೊ ಅದನ್ನೇ ಇವರು ಕೂಡ ಏನ್ ಹೇಳಿದ್ರು ಇಲ್ಲಿ
ಅಲ್ಲಿ ಒಂದು ಪಾಪ್ಯುಲೇಷನ್ ಇದೆ ಅಂದ್ರೆ ಅದು ಬರೀ ಮನುಷ್ಯ ಅಲ್ಲ. ಲೈಕ್ ಮೇ ಬಿ ನೀವು ಇವಾಗ ಡಾಗ್ ಪಾಪ್ಯುಲೇಷನ್ ಅನ್ನ ತಗೊಳ್ಳಿ, ಕೆಲವೊಂದು ಡಾಗ್ಸ್ ಏನ್ ಮಾಡುತ್ತೆ ಡೇರ್ ಫುಲ್ ಆಗಿ ಯಾರಾದ್ರೂ ಬಂದ್ರೆ ಪಾರ್ಕ್ ಮಾಡುತ್ತೆ, ಇನ್ ಕೆಲವೊಂದು ಆಗಲ್ಲ, ಹಿಂದೆ ಸರುತ್ತೆ. ಸೊ ಫಿಶ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಮಂಕೀಸ್ ಇರ್ಬೋದು, ನೀವ್ ಯಾವುದೇ ಪಾಪ್ಯುಲೇಷನ್ ತಗೊಳ್ಳಿ, ನೋಡ್ಲಿಕ್ಕೆ ಸೂಪರ್ಫಿಷಿಯಲ್ ಹೊರಗಡೆಯಿಂದ ಸೇಮ್ ಇದ್ರೂ ಕೂಡ ಅವ್ರ ಹತ್ರ ಏನಿರುತ್ತೆ ಅಲ್ಲಿ ವೇರಿಯೇಷನ್ ಇರುತ್ತೆ. ಅಂಡ್ ಆ ವೇರಿಯೇಷನ್ಸ್ ಯಾವಾಗ್ಲೂ ಸ್ಮಾಲ್ ಇರುತ್ತೆ ಅಂಡ್ ಡೈರೆಕ್ಷನಲ್ ಇರುತ್ತೆ. ಸೊ ಆ ವೇರಿಯೇಷನ್ಸ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಒಂದು ಪಾಪ್ಯುಲೇಷನ್ ಇದೆ ಅಂದ್ರೆ ಅಂಡ್ ಆ ವೇರಿಯೇಷನ್ಸ್, ಆ ಚೇಂಜಸ್ ಗಳು ಏನ್ ಮಾಡುತ್ತೆ ಆ ಆರ್ಗ್ಯಾನಿಸಮ್ಸ್ಗೆ, ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ಗೆ ಅವ್ರು ಇರೋಂತ ಎನ್ವಿರಾನ್ಮೆಂಟ್ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ, ಅಡಾಪ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಸ್ ಅ ಸೈಡ್, ಇವಾಗ ತುಂಬಾ ನೀವೇನ್ ಮಾಡ್ತೀರಾ, ಭಯ ಪಡ್ತಿರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಅಕ್ಕ ಏನ್ ಮಾಡ್ತಿರ್ತಾರೆ, ಭಯ ಪಡ್ತಿರಲ್ಲ. ಸೊ ಇವಾಗ ಒಂದು ಎನ್ವಿರಾನ್ಮೆಂಟ್ ಇದೆ, ಇವಾಗ ಯಾರಿಗೊಬ್ರಿಗೆ ಭಯ ಪಡ್ತಿರ್ತೀರಾ ನೀವು, ನಿಮ್ಮ ಅಪ್ಪಂಗೋ ಅಮ್ಮಂಗೋ ಭಯ ಪಡ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಅಕ್ಕ ಅವ್ರಿಗೆ ಭಯ ಪಡಲ್ಲ, ನೀವು ಭಯ ಪಡ್ತಿರ್ತೀರಾ. ಅವ್ರು ಬಂದವಾಗ ನಿಮ್ಮ ಅಕ್ಕ ಏನ್ ಮಾಡ್ತಾಳೆ, ಅವ್ರಿಗೆ ಭಯ ಪಡಲ್ಲ, ಆ ಕಾರಣಕ್ಕೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ನಗ್ತಾಳೆ, ಕೂಡ್ತಾಳೆ. ಬಟ್ ನಿಮ್ಗೆ ಏನಿರುತ್ತೆ, ಭಯ ಇರುತ್ತೆ. ಸೊ ನೀವೇನ್ ಮಾಡ್ತಿರ್ತೀರಾ, ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಿರ್ತೀರಾ. ಬಟ್ ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮ ಅಕ್ಕಂಗೆ ಕೆಲವೊಂದು ವೇರಿಯೇಷನ್, ನೀವು ಭಯ ಪಡ್ತಿದ್ದೀರಾ, ನಿಮ್ಮ ಅಕ್ಕ ಭಯ ಪಡ್ತಿಲ್ಲ, ಅದೇ ಒಂದು ವೇರಿಯೇಷನ್, ಅದೇ ಒಂದು ಚೇಂಜ್ ಕಾರಣಕ್ಕೆ ಯಾರೋ ಬಂದಾವಾಗ, ಓಕೆ, ಅಪ್ಪ ಬಂದಾವಾಗ ಅಲ್ಲಿರುವಂತ ಎನ್ವಿರಾನ್ಮೆಂಟ್ಗೆ ಇವ್ರು ಏನಾಗಿದ್ದಾರೆ, ಅಲ್ಲಿ ಬೆಟರ್ ಆಗಿ ಅಡಾಪ್ಟ್ ಆಗಿದ್ದಾರೆ ನಿಮ್ಕಿಂತ. ಓಕೆನಾ? ಅಥವಾ ಒಂದು ಡಾಗ್ ಅನ್ನ ತಗೊಳ್ಳಿ. ಸೊ ಕಳ್ಳ ಬಂದಂತ ಇಟ್ಕೊಳ್ಳಿ, ಫುಲ್ ಸ್ವಲ್ಪ ಧೈರ್ಯ ಇರುವಂತ ಡಾಗ್ ಏನ್ ಮಾಡುತ್ತೆ, ಬಾರ್ಕ್ ಮಾಡುತ್ತೆ. ಆ ಎನ್ವಿರಾನ್ಮೆಂಟ್ ಏನಿದೆ, ಕಳ್ಳ ಬಂದಿದ್ದಾನಲ್ಲಿ ಹೊಸ ಎನ್ವಿರಾನ್ಮೆಂಟ್ ಅಲ್ಲಿ ಟ್ರೈ ಮಾಡ್ತಾ ಇದೆ, ಅಡಾಪ್ಟ್ ಆಗ್ಬಿಟ್ಟು ಆ ಎನ್ವಿರಾನ್ಮೆಂಟ್ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಕೂಗಿ ಬಾರ್ಕ್ ಮಾಡ್ಬಿಟ್ಟು. ಅದೇ ಭಯ ಪಡ್ತಿರೋ ಡಾಗ್ ಏನ್ ಮಾಡುತ್ತೆ, ಯಾರೋ ಬಂದ್ರು ಅಂತ ಐದರ್ ಅಲ್ಲಿಂದ ಎಸ್ಕೇಪ್ ಆಗುತ್ತೆ ಅಥವಾ ಸುಮ್ಮನೆ ಇರುತ್ತೆ. ಸೊ ಈ ವೇರಿಯೇಷನ್ಸ್ ಗಳು, ಒಂದು ಪಾಪ್ಯುಲೇಷನ್ ಇದೆ ಅಂದ್ರೆ ಈ ಚಿಕ್ಕ ಪುಟ್ಟ ವೇರಿಯೇಷನ್ಸ್ ಗಳು ಇರುತ್ತೆ. ಅಂಡ್ ಆ ವೇರಿಯೇಷನ್ಸ್ ಏನಿರುತ್ತೆ, ದೇ ವಿಲ್ ಬಿ ಗುಡ್ ಅಡ್ವಾಂಟೇಜಸ್, ಪಾಸಿಟಿವ್ ಏನಿರುತ್ತೆ ಇಲ್ಲಿ ವೇರಿಯೇಷನ್ ಇರುತ್ತೆ. ಸೊ ಆ ವೇರಿಯೇಷನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಗೆ, ಇಲ್ಲಿ ಒಂದು ಎನ್ವಿರಾನ್ಮೆಂಟ್ ಒಳಗಡೆ ಅಡಾಪ್ಟ್ ಆಗ್ಲಿಕ್ಕೆ, ನಮ್ಮನ್ನ ನಾವು ಅಲ್ಲಿ ಹೊಂದ್ಕೊಂಡಿರೋದಕ್ಕೆ ಏನ್ ಮಾಡುತ್ತೆ, ಇಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಯಾವ್ದೋ ಒಂದು ಬರ್ಡ್ ಅನ್ನ ತಗೊಳ್ಳಿ, ನೀವು ಚೆನ್ನಾಗಿ ಅಥವಾ ಫ್ಲೈಟ್ ಹಾರ್ಲಿಕ್ಕೆ ಏನಾದ್ರೂ ಅದಕ್ಕೆ ಜಾಸ್ತಿ ಎಬಿಲಿಟಿ ಇದ್ರೆ ಏನ್ ಮಾಡುತ್ತೆ, ಇದು ಜಾಸ್ತಿ ಏರಿಯಾನ ಏನ್ ಮಾಡುತ್ತೆ ಅಲ್ಲಿ ಕಾನ್ಕರ್ ಮಾಡಿ, ಆ ಫುಡ್ ಇದ್ಯಾ ಈ ಏರಿಯಾದಲ್ಲಿ, ಇಲ್ಲ ಅಂದ್ರೆ ಇನ್ನೊಂದು ಏರಿಯಾದಲ್ಲಿ, ಬಿಕಾಸ್ ಜಾಸ್ತಿ ಏರಿಯಾನ ಏನ್ ಮಾಡುತ್ತೆ, ಇದು ಕಾನ್ಕರ್ ಮಾಡುತ್ತೆ. ಅದೇ ಒಂದು ಬರ್ಡ್ ಅಷ್ಟೊಂದು ಅದಕ್ಕೆ ಫ್ಲೈ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅಷ್ಟೇ ಚಿಕ್ಕ ಏರಿಯಾನ ಏನ್ ಮಾಡುತ್ತೆ, ಕಾನ್ಕರ್ ಮಾಡುತ್ತೆ. ಅಲ್ಲಿ ಫುಡ್ ಸಿಗಲ್ಲ ಅಂದ್ರೆ ಸೊ ಸಿಕ್ಕಿಲ್ಲ, ಹಂಗೆ ಸ್ಟಾರ್ವಿಂಗ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲ ಚಿಕ್ಕ ಪುಟ್ಟ ಚೇಂಜಸ್, ವೇರಿಯೇಷನ್ಸ್ ಗಳು ಏನ್ ಮಾಡುತ್ತೆ, ನಮ್ಗೆ ಒಂದು ಬೆಟರ್ ಎನ್ವಿರಾನ್ಮೆಂಟ್ ಅಲ್ಲಿ ಅಡಾಪ್ಟ್ ಆಗಿ ಸರ್ವೈವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ್ಡ್ ಪಾಯಿಂಟ್ ಅನ್ನು ಕೂಡ ಯಾರು ಹೇಳಿದ್ರು ನಮ್ಗೆ, ಹಾಗೆ ಇಷ್ಟು. ಸೊ ಲಾಸ್ಟ್ ಪಾಯಿಂಟ್ ಏನನ್ನ ಅಬ್ಸರ್ವ್ ಮಾಡಿದ್ರು ಇವರು ಇಲ್ಲಿ, ಸೊ ಈ ಚೇಂಜಸ್ ಇದೆಯಲ್ಲ, ವೇರಿಯೇಷನ್ಸ್, ರೈಟ್, ಇಲ್ಲೇನಂತ ಹೇಳಿದ್ರು, ಅಡಾಪ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ, ಅದು ಯಾವುದೇ ಎನ್ವಿರಾನ್ಮೆಂಟ್ ಇರ್ಲಿ, ಓಕೆ, ಅಲ್ಲಿ ಅಡಾಪ್ಟ್ ಆಗ್ಲಿಕ್ಕೆ ನಮ್ಗೆ ಏನ್ ಮಾಡುತ್ತೆ, ಈ ವೇರಿಯೇಷನ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಫೋರ್ತ್ ಪಾಯಿಂಟ್ ನೋಡೋಣ ಇವಾಗ. ಸೊ ಇಲ್ಲಿ ವೇರಿಯೇಷನ್ ಅಂದ್ರೆ ಏನು, ವೇರಿಯೇಷನ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ದೀಸ್ ವೇರಿಯೇಷನ್ಸ್, ಓಕೆ, ಏನು ಇಲ್ಲಿ ವೇರಿಯೇಷನ್ಸ್ ಇದೆಯಲ್ಲ, ದೀಸ್ ಕಂಟಿನ್ಯೂ ಪಾಯಿಂಟ್, ಓಕೆ, these variations ಅಥವಾ characters enable the population ಅಥವಾ the individual, enable the population or individual to sustain the physical factors, of the environment. ಸೊ ಯಾವ್ದು ಫಿಸಿಕಲ್ ಫ್ಯಾಕ್ಟರ್ಸ್ ಇರ್ಬೋದು ಇಲ್ಲಿ, ಲೆಟ್ ಮೇ ಬಿ ಟೆಂಪರೇಚರ್ ಇರ್ಬೋದು, ಓಕೆ, ಕೋಲ್ಡ್ ಇರ್ಬೋದು, ಕ್ಲೈಮೇಟ್, ಓಕೆ, ಕಂಪ್ಲೀಟ್ ಆಗಿ ಕ್ಲೈಮೇಟ್, ಫುಡ್. ಸೊ ಇದೆಲ್ಲ ಫಿಸಿಕಲ್ ಫ್ಯಾಕ್ಟರ್ಸ್ ಅಲ್ಲೂ ಕೂಡ, ಅಂದ್ರೆ ಫಾರ್ ಎಕ್ಸಾಂಪಲ್
ಇವಾಗ ಜಸ್ಟ್ ನಾನು ನಿಮಗೆ ಹೇಳ್ದೆ, ಇವಾಗ ನೀವೇನಾದ್ರೂ ತುಂಬಾ ಭಯ ಪಡ್ತಿದ್ರೆ, ಇವಾಗ ಭಯ ಪಡ್ಸೋರು ಒಬ್ರು ಬಂದ್ರು ಅಂತ ಇಟ್ಕೊಳ್ಳಿ, ನೀವು ಭಯ ಪಟ್ಕೊಂಡು ಸುಮ್ನೆ ಆಗ್ಬಿಡ್ತೀರಾ. ಬಟ್ ಯಾರು ನಿಮ್ಮ ಅಕ್ಕ ಭಯ ಪಡ್ತಿರಲ್ಲ, ಅವ್ರು ಏನ್ ಮಾಡ್ತಾರೆ, ಆ ಎನ್ವಿರಾನ್ಮೆಂಟ್ ಅಲ್ಲಿ ಆರಾಮಾಗಿರ್ತಾರೆ, ಮಾತಾಡ್ಕೊಂಡಿರ್ತಾರೆ. ಸೊ ಎವ್ರಿ ಟೈಮ್ ಅವ್ರು ಬಂದಾಗ ಏನ್ ಮಾಡ್ತಾರೆ, ಇವರು ಫ್ರೆಂಡ್ಲಿ ಆಗಿ, ಬಿಕಾಸ್ ಫೇಸ್ ಮಾಡುವಂತ ವೇರಿಯೇಷನ್, ಫೇಸ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ಆ ಕ್ಯಾರೆಕ್ಟರ್ ಏನ್ ಮಾಡುತ್ತೆ ಅವ್ರಿಗೆ, ಅವ್ರು ಬಂದವಾಗ ಆ ಎನ್ವಿರಾನ್ಮೆಂಟ್ ಅಲ್ಲಿ ಸಸ್ಟೈನ್ ಆಗ್ಬಿಟ್ಟು ಇರೋಕೆ ಹೆಲ್ಪ್ ಮಾಡತ್ತೆ. ಅದೇ ರೀತಿ ಯಾವ ಆರ್ಗ್ಯಾನಿಸಮ್ಸ್ಗಳು ವೇರಿಯೇಷನ್ ಆಗ್ಬಿಟ್ಟು, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ಗೆ, ಇದೆಲ್ಲ ಫಿಸಿಕಲ್ ಬ್ಯಾರಿಯರ್ಸ್ ಫ್ಯಾಕ್ಟರ್ಸ್ ಗಳಲ್ಲಿ ಸಸ್ಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೋ, ಆ ಆರ್ಗ್ಯಾನಿಸಮ್ಸ್ ಗಳು ಏನಾಗುತ್ತೆ ಇಲ್ಲಿ, ದೇ ಔಟ್ ಗ್ರೋ ಆರ್ ಔಟ್ ಬ್ರೀಡ್ ದಿ ಅದರ್ಸ್. ಸೊ such organisms outbreed others. ಸೊ ಔಟ್ಬ್ರೀಡ್ ಅದರ್ಸ್ ಅಂದ್ರೆ ಏನು ಇಲ್ಲಿ, ಆಸ್ ಐ ಸೆಡ್, ಇವಾಗ ಫಾರ್ ಎಕ್ಸಾಂಪಲ್ ತಿರ್ಗಾ ಅದನ್ನೇ ಹೇಳ್ತಿದ್ದೀನಿ, ಒಂದು ನಾಯಿ ಇದೆ, ಅದು ಏನ್ ಮಾಡ್ತಿದೆ, ಹೆದರ್ಕೊಂಡೇ ಇರುತ್ತೆ. ಓಕೆ, ಕಳ್ಳ ಬಂದ್ರು ಯಾರೇ ಬಂದ್ರು ಹೆದರ್ಕೊಂಡೇ ಹೋಗುತ್ತೆ. ಬಟ್ ಇದೇನು ಇಲ್ಲಿ ಬಾರ್ಕ್ ಮಾಡ್ಕೊಂಡು ಸಸ್ಟೈನ್ ಇದೆಯಲ್ಲ ನಾಯಿ, ಸೊ ಅದೇನ್ ಮಾಡಲ್ಲ, ಕಳ್ಳಂಗೆ ಹೆದರಲ್ಲ. ಸೊ ಕಳ್ಳ ಬಂದ್ರೆ ಕಳ್ಳಂಗೆ ಕೂಗಿ ಒದ್ರಬಿಟ್ಟು ಕಳಿಸ್ಬಿಡುತ್ತೆ. ಸೊ ಹಾಗಾಗಿ ದ್ಯಾಟ್ ಡಾಗ್ ಈಸ್ ಇಲ್ಲಿ ಏನು ಸ್ಟ್ರಾಂಗ್ ಇದೆ. ಸೊ ಸ್ಟ್ರಾಂಗ್ ಇರೋ ಕಾರಣಕ್ಕೆ ಏನಾಗುತ್ತೆ, ಅದು ತನ್ನ ಫುಡ್ ಅನ್ನ ತಿನ್ನುತ್ತೆ, ಮಲಗುತ್ತೆ, ಡೈಲಿ ತನ್ನ ಆಕ್ಟಿವಿಟೀಸ್ ಗಳನ್ನ ಮಾಡಿ ರಿಪ್ರೊಡಕ್ಷನ್ ಕೂಡ ಮಾಡುತ್ತೆ. ಬಿಕಾಸ್ ಇಟ್ ಈಸ್ ಹೆಲ್ದಿ, ಅದಕ್ಕೆ ಭಯ ಇಲ್ಲ, ಫಿಸಿಕಲಿ ಫಿಟ್ ಇದೆ ಅಲ್ವಾ, ಎಮೋಷನಲಿ ಫಿಟ್ ಇದೆ, ಸೊ ಭಯ ಇಲ್ಲ. ಸೊ ಅದೇನ್ ಮಾಡುತ್ತೆ, ಇಲ್ಲಿ ರಿಪ್ರೊಡ್ಯೂಸ್ ಕೂಡ ಮಾಡುತ್ತೆ, ಬಿಕಾಸ್ ರಿಪ್ರೊಡಕ್ಷನ್ ಇಸ್ ಅ ಬಯಾಲಜಿಕಲ್ ಪ್ರೊಸೆಸ್ ಅಲ್ವಾ. ಸೊ ರಿಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ತನ್ನ ಆಫ್ ಸ್ಪ್ರಿಂಗ್ಸ್ ಗಳು ಬರುತ್ತೆ ಅಲ್ವಾ. ಸೊ ದ್ಯಾಟ್ ಆಫ್ ಸ್ಪ್ರಿಂಗ್ಸ್, ಇದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದೀವಿ, ಔಟ್ ಬ್ರೀಡ್ ಅದರ್ಸ್. ಅಂದ್ರೆ ಇವಾಗ ಯಾವುದೋ ಒಂದು ಇಲ್ಲಿ ಡೇಂಜರಸ್ ಸಿಚುವೇಶನ್ ಬಂತು ಅಂತ ಇಟ್ಕೊಳ್ಳಿ. ಓಕೆ, ಆ ಸಿಚುವೇಶನ್ ಅನ್ನು ಹೆದರ್ಕೊಂಡು ಹೋಗೋ ಆರ್ಗ್ಯಾನಿಸಮ್ಸ್ ಗಳಕ್ಕಿಂತ, ಅಂದ್ರೆ ನೀವು ಕೇಳಿರ್ತೀರಾ, ಈ ಕೊರೋನಾ ಟೈಮಲ್ಲಿ ಕೇಳಿದೀರಾ ಅಲ್ವಾ, ಕೊರೋನಾ ಟೈಮಲ್ಲಿ ಏನಾಗಿತ್ತು, ಲಾಕ್ ಡೌನ್ ಎಲ್ಲ ಆಗಿತ್ತು. ಸೊ ಅದ್ರಲ್ಲಿ ಕೆಲವೊಂದು ಸುಮಾರು ಜನ ಏನಾದ್ರು ಅಲ್ಲಿ ವಿಲಾಸ್ ದಮ್ ಸತ್ತೋದ್ರು. ಬಟ್ ಆ ಫೇಸ್ ಅನ್ನ ದಾಟಿ ನಾವು ಇನ್ನೂ ಕೆಲವೊಬ್ರು ಬಂದಿದೀವಿ. ಅಂಡ್ ಇನ್ನೂ ಕೆಲವೊಬ್ರಿಗೆ ಕೊರೋನಾ ಬಂದಾಗ್ಲೂ ಕೂಡ ಅವ್ರು ಏನ್ ಮಾಡಿದ್ದಾರೆ, ಅವ್ರದ್ದು ಇಮ್ಯೂನ್ ಸಿಸ್ಟಮ್ ಏನ್ ಮಾಡಿದೆ, ಕೊರೋನಾ ವೈರಸ್ ವಿರುದ್ಧ ಏನ್ ಮಾಡಿದೆ, ಅಲ್ಲಿ ಫೈಟ್ ಮಾಡಿದೆ. ಸೊ ದೇ ಆರ್ ದ ವಾರಿಯರ್ಸ್. ಸೊ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಅವ್ರ ಹತ್ರ ಇರುವಂತ ಜೀನ್ಸ್ ಗಳು ಏನಿದೆ, ಸ್ಟ್ರಾಂಗ್ ಇದೆ ಅಲ್ವಾ. ಆ ಕಾರಣಕ್ಕೆ ಅವ್ರು ಏನಾದ್ರು ರಿಕವರಿ ಆದ್ರು, ಸೊ ಹೆಲ್ತ್ ಆಗಿ ತಮ್ಮ ಲೈಫ್ ಅನ್ನ ಲೀಡ್ ಮಾಡಿದ್ರು. ಅಂಡ್ ಅಗೇನ್ ದ ರಿಪ್ರೊಡಕ್ಷನ್ ವಿಲ್ ಬಿ ಕಾಮನ್, ಆಫ್ ಸ್ಪ್ರಿಂಗ್ಸ್ ಇರುತ್ತೆ. ಸೊ ಅವ್ರದ್ದು ಪಾಪ್ಯುಲೇಷನ್ ಏನಾಗ್ತಾ ಇರುತ್ತೆ, ಇಲ್ಲಿ ಗ್ರೋ ಆಗ್ತಾನೆ ಇರುತ್ತೆ. ಹಾಗಾಗಿ ಆರ್ಗ್ಯಾನಿಸಮ್ಸ್, ಯಾವ ಆರ್ಗ್ಯಾನಿಸಮ್ಸ್ ಗಳು ನ್ಯಾಚುರಲ್ ಕ್ಯಾಲಮಿಟೀಸ್ ಗಳನ್ನ ತಡ್ಕೊಂಡು ಸಸ್ಟೈನ್ ಆಗುತ್ತೋ, ಆ ಆರ್ಗ್ಯಾನಿಸಮ್ಸ್ ಗಳು ಏನ್ ಮಾಡುತ್ತೆ, ಇಲ್ಲಿ ರಿಪ್ರೊಡ್ಯೂಸ್ ಮಾಡಿ ತಮ್ಮ ಆಫ್ ಸ್ಪ್ರಿಂಗ್ಸ್ ಗಳನ್ನ, ತಮ್ಮ ನಂಬರ್ಸ್ ಗಳನ್ನ ಏನ್ ಮಾಡುತ್ತೆ, ನೇಚರ್ ಅಲ್ಲಿ ಜಾಸ್ತಿ ಹುಟ್ಟಿಸುತ್ತೆ, ಜಾಸ್ತಿ ಇರಿಸುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಔಟ್ ಬ್ರೀಡ್ ಅದರ್ಸ್ ಅಂದ್ರೆ ಏನು, ಇಲ್ಲಿ ರಿಪ್ರೊಡಕ್ಟಿವ್ಲಿ ಫಿಟ್ ಇರೋದು. ಓಕೆ, ಯಾರು ರಿಪ್ರೊಡಕ್ಟಿವ್ಲಿ ಫಿಟ್ ಇರ್ತಾರೆ, ಫಿಸಿಕಲಿ ಫಿಟ್ ಇರೋರು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ರಿಪ್ರೊಡ್ಯೂಸ್ ಮಾಡಿ ತಮ್ಮ ಆಫ್ ಸ್ಪ್ರಿಂಗ್ಸ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಔಟ್ ಬ್ರೀಡ್ ಅದರ್ಸ್ ಅಂದ್ರೆ ಏನು, ದಟ್ ಈಸ್ ರಿಪ್ರೊಡಕ್ಟಿವ್ ಫಿಟ್ನೆಸ್. ಓಕೆ, ಔಟ್ ಬ್ರೀಡ್ ಅದರ್ಸ್ ಅಂದ್ರೆ ಏನು, ರಿಪ್ರೊಡಕ್ಟಿವ್ ಫಿಟ್ನೆಸ್. ಓಕೆ, ಸೊ ಡಾರ್ವಿನ್ ಅಲ್ಟಿಮೇಟ್ಲಿ ಏನಂತ ಹೇಳಿದ್ರು, ರಿಪ್ರೊಡಕ್ಟಿವ್ ಫಿಟ್ನೆಸ್. ಓಕೆ, ಅಲ್ಟಿಮೇಟ್ಲಿ ರಿಪ್ರೊಡಕ್ಟಿವ್ ಫಿಟ್ನೆಸ್ ಏನ್ ಮಾಡುತ್ತೆ, ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್. ಬಿಕಾಸ್ ಇಲ್ಲಿ ರಿಪ್ರೊಡಕ್ಟಿವ್ ಫಿಟ್ ಇರಬೇಕು ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ನೇಚರ್ ಅಲ್ಲಿ ಬರುವಂತ ಎಲ್ಲಾ ಕ್ಲೈಮೇಟ್ಸ್, ದಟ್ ಮೇ ಬಿ ಫಿಸಿಕಲ್ ಫ್ಯಾಕ್ಟರ್ಸ್, ಹೈ ಟೆಂಪರೇಚರ್ ಇದ್ರೆ ತಡ್ಕೊಳ್ಳೋ ಶಕ್ತಿ ಇರಬೇಕು, ಕೋಲ್ಡ್ ಇದ್ರೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ಸೊ ಇದು ಎಲ್ಲಾ ಫೇಸಸ್ ಗಳಲ್ಲೂ ಯಾರು ತಡ್ಕೊಂಡು ಲೈಫ್ ನ ಸಸ್ಟೈನ್ ಮಾಡ್ಕೊಂಡು ಸರ್ವೈವ್ ಆಗ್ತಾರೋ ಅವ್ರಿಗೆ ಯಾವ ಎಬಿಲಿಟಿ ಇರುತ್ತೆ, ಇಲ್ಲಿ ರಿಪ್ರೊಡಕ್ಷನ್ ಮಾಡೋ ಎಬಿಲಿಟಿ ಇರುತ್ತೆ. ಸೊ ಇಲ್ಲಿ ಔಟ್ ಬ್ರೀಡ್ ಅದರ್ಸ್ ಅಂದ್ರೆ ಏನು, ರಿಪ್ರೊಡಕ್ಟಿವ್ ಫಿಟ್ನೆಸ್. ಆ ಕಾರಣಕ್ಕೆ ಡಾರ್ವಿನ್ ಏನಂತ ಹೇಳಿದ್ರು, ಈ ನೇಚರ್ ಯಾರನ್ನ ಸೆಲೆಕ್ಟ್ ಮಾಡುತ್ತೆ, ಇಲ್ಲಿ ಅಲ್ಟಿಮೇಟ್ಲಿ ಯಾರು ಫಿಟ್ ಇದ್ದು ತಮ್ಮ ಪ್ರೊಜೆನಿಗಳನ್ನ ಜಾಸ್ತಿ, ತಮ್ಮ ಆಫ್ ಸ್ಪ್ರಿಂಗ್ಸ್ ಗಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೋ ಅವ್ರಿಗೆ ನಾವೇನಂತ ಕರಿತೀವಿ, ಅವ್ರಗಳನ್ನೇ ಏನ್ ಮಾಡುತ್ತೆ, ನೇಚರ್ ಇಲ್ಲಿ ಸೆಲೆಕ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಇದಕ್ಕೆ ಏನಂತ ಕರಿತಿದೀವಿ, ಈ ತೇರಿಗೆಯಲ್ಲಿ ನ್ಯಾಚುರಲ್ ಸೆಲೆಕ್ಷನ್. ಸೊ ಅಲ್ಟಿಮೇಟ್ಲಿ ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಏನನ್ನ ಯೂಸ್ ಮಾಡ್ತೀವಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಈ ವರ್ಡ್ ಅನ್ನ ಕೊಟ್ಟವರು ಯಾವ ಇಲ್ಲಿ, ದಟ್ ಈಸ್ ಹರ್ಬರ್ಟ್ ಸ್ಪೆನ್ಸರ್. ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಮೀನಿಂಗ್ ಏನು, ಇಲ್ಲಿ ದೇ ಶುಡ್ ಬಿ ರಿಪ್ರೊಡಕ್ಟಿವ್ಲಿ ಫಿಟ್ನೆಸ್. ಸೊ ಅಕಾರ್ಡಿಂಗ್ ಟು ಡಾರ್ವಿನ್, according to Darwin,
fitness refers to ultimate reproductive fitness. ಯಾಕೆ ರಿಪ್ರೊಡಕ್ಟಿವ್ ಫಿಟ್ನೆಸ್? ಬಿಕಾಸ್ ರಿಪ್ರೊಡಕ್ಟಿವ್ಲಿ ಫಿಟ್ ಇದ್ರೆ ಏನ್ ಮಾಡುತ್ತೆ, ದೇ ಲೀವ್ ಅಂದ್ರೆ ಹೂ ಆರ್ ರಿಪ್ರೊಡಕ್ಟಿವ್ಲಿ ಫಿಟ್, ಆ ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ, ಲೀವ್ ಮೋರ್ ಪ್ರೊಜಿನಿ. ಓಕೆ, ಸೊ ಜಾಸ್ತಿ ಆಫ್ಸ್ಪ್ರಿಂಗ್ಸ್ ಆದ್ರೆ ಆಬ್ವಿಯಸ್ಲಿ ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ, ಈ ಪ್ರೊಜಿನೀಸ್ಗೂ ಬಂದಿರುತ್ತೆ. ಸೊ ದೀಸ್ ಪ್ರೊಜಿನೀಸ್ ಕೂಡ ಏನ್ ಮಾಡುತ್ತೆ, ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲಿ ಪಾಸ್ ಆಗುತ್ತೆ. ಸೊ ದಟ್ ಇದನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ, ಇಲ್ಲಿ ನೇಚರ್ ವಿಲ್ ಸೆಲೆಕ್ಟ್. ಸೊ ಪ್ರೊಜಿನಿಗೂ ಕೂಡ ಏನಾಗಿರುತ್ತೆ, ಇಲ್ಲಿ ದೋಸ್ ವೇರಿಯೇಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ, ವೇರಿಯೇಷನ್ಸ್ ಆರ್ ಇನ್ಹೆರಿಟೆಡ್. ಆ ಕಾರಣಕ್ಕೆ ವೇರಿಯೇಷನ್ಸ್ ಆರ್ ದ ಕ್ಯಾರೆಕ್ಟರ್ಸ್ are inherited. ಸೊ ನ್ಯಾಚುರಲ್ ಸೆಲೆಕ್ಷನ್ ಕೂಡ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ, ದಟ್ ಈಸ್ ಜೆನೆಟಿಕ್ ಬೇಸಿಸ್. ಈ ವೇರಿಯೇಷನ್ ಎದ್ರಿಂದ ಬರ್ತಾ ಇದೆ, ಜೆನೆಟಿಕ್ ಬೇಸಿಸ್ ಅಲ್ವಾ, ರೈಟ್? ಹೌದು ಅಲ್ವೋ? ಸೊ ಹಾಗಾಗಿ ನ್ಯಾಚುರಲ್ ಸೆಲೆಕ್ಷನ್ has genetic basis. ಓಕೆ, ಸೊ ಇದೆಲ್ಲದನ್ನ ಯಾರು ಹೇಳಿದ್ರು ನಮಗೆ, ದೀಸ್ ಟೂ ಫೆಲೋಸ್, ದಟ್ ಈಸ್ ಡಾರ್ವಿನ್ ಅಂಡ್ ಆಲ್ಫರ್ಡ್ ವ್ಯಾಲೇಸ್. ಸೊ ಇನ್ನೊಂದ್ಸರಿ ಹೇಳೋದಾದ್ರೆ ನಮ್ಗೆ ಗೊತ್ತು, ದಟ್ ಈಸ್ ಡಾರ್ವಿನ್ ಆಸ್ ವೆಲ್ ಆಸ್ ಆಲ್ಫರ್ಡ್ ವ್ಯಾಲೇಸ್ ಏನ್ ಮಾಡ್ತಾರೆ, ಇಲ್ಲಿ ಪರ್ಟಿಕ್ಯುಲರ್ ಐಲ್ಯಾಂಡ್ ಗೆ ಹೋಗ್ತಾರೆ. ಡಾರ್ವಿನ್ ಎಲ್ಲಿ ಹೋದ್ರು, ಗ್ಯಾಲಪಗೋಸ್, ಓಕೆ, HMS ಶಿಪ್ ಅಲ್ಲಿ, ಪೆಸಿಫಿಕ್ ಓಷನ್, ಓಕೆ, ಫ್ರಮ್ 1831 to 36. ಆಲ್ಫರ್ಡ್ ವ್ಯಾಲೇಸ್ ಎಲ್ಲಿ ಹೋದ್ರು, ಮಲಯ ಆರ್ಕಿಪೆಲಾಗೋ. ಸೊ ಹೋಗ್ಬಿಟ್ಟು ಕೆಲವೊಂದು ಕನ್ಕ್ಲೂಷನ್ಸ್ ನ ಏನ್ ಮಾಡ್ತಾರೆ, ಡ್ರಾ ಮಾಡ್ತಾರೆ. ಸೊ ಫಸ್ಟ್ ಏನಂತ ಹೇಳ್ತಾರೆ, ಈ ಲೈಫ್ ಫಾರ್ಮ್ಸ್ ಏನಿದೆಯಲ್ಲ ಅದು ಇವಾಲ್ವ್ ಆಗ್ತಾ ಇದೆ. ಓಕೆ, ಇವಾಗಿರೋದು, ಹಿಂದೆ ಇರೋದು, ಮುಂದೆ ಬರೋದು ಇವಾಲ್ವ್ ಆಗ್ತಾನೆ ಇರುತ್ತೆ. ಅಕಾರ್ಡಿಂಗ್ ಟು ಯಾರಿಗೆ ಇಲ್ಲಿ ಕ್ಲೋಸ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿದ್ರು, ಏಜ್ ಆಫ್ ದ ಅರ್ತ್ ಅಥವಾ ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಆಸ್ ವೆಲ್ ಆಸ್ ಹಿಸ್ಟ್ರಿ ಆಫ್ ದ ಲೈಫ್. ಅವಾಗಿಂದ ಹುಟ್ಟಿ ಇವಾಲ್ವ್ ಆಗಿರುವಂತ ಜೀವಿಗಳು ಅಂಡ್ ಅವಾಗ ಹುಟ್ಟಿ ಎಕ್ಸ್ಟಿಂಟ್ ಆಗಿರುವಂತ ಜೀವಿಗಳು ಅಂಡ್ ಮುಂದೆ ಬರುವಂತ ಜೀವಿಗಳು ಕೂಡ ಯಾರೊಟ್ಟಿಗೆ ರಿಲೇಷನ್ ಇದೆ, ಇಲ್ಲಿ ಜಿಯಾಲಜಿಕಲ್ ಹಿಸ್ಟ್ರಿ. ಓಕೆನಾ? ಸೆಕೆಂಡ್ ಏನಂತ ಹೇಳಿದ್ರು, ಇಲ್ಲಿ ಇವಾಗಿರುವಂತ ಜೀವಿಗಳ ಮಧ್ಯೆನೂ ಸಿಮಿಲಾರಿಟೀಸ್ ಇದೆ ಅಂಡ್ ಇವಾಗಿರುವಂತ ಜೀವಿಗಳು ಅಂಡ್ ತುಂಬಾ ವರ್ಷ, ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದ್ಗಡೆ ಇರುವಂತ ಜೀವಿಗಳ ಮಧ್ಯಾಹ್ನ ಏನಿದೆ, ಸಿಮಿಲಾರಿಟೀಸ್ ಇದೆ ಅಂತ ಹೇಳಿದ್ರು. ಅದ್ರ ಒಟ್ಟಿಗೆ ಏನಂತ ಹೇಳಿದ್ರು, ಇವಾಗ ಒಂದು ಪಾಪ್ಯುಲೇಷನ್ ಇದೆ ಅಂದ್ರೆ ಅದ್ರಲ್ಲಿ ನಾವೆಲ್ಲರೂ ನೋಡ್ಲಿಕ್ಕೆ ಸೇಮ್ ಇದ್ರೂನು ಚಿಕ್ಕ ಪುಟ್ಟ ಏನಿರುತ್ತೆ, ವೇರಿಯೇಷನ್ಸ್ ಇರುತ್ತೆ, ಚೇಂಜಸ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಬೇರೆ ಇರುತ್ತೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನ್ ಮಾಡುತ್ತೆ, ಇಲ್ಲಿ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಗೆ ಅಥವಾ ಪರ್ಟಿಕ್ಯುಲರ್ ಇಂಡಿವಿಜುವಲ್ಗೆ ಏನ್ ಮಾಡುತ್ತೆ, ನಮ್ ನೇಚರ್ ಇರುವಂತ, ಹೆಂಗೆ ನೇಚರ್ ಅಲ್ಲಿ ತನ್ನ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೋ ಆ ಎನ್ವಿರಾನ್ಮೆಂಟ್ ಅಲ್ಲಿ ಸಸ್ಟೈನ್ ಆಗ್ಲಿಕ್ಕೆ, ಅಡಾಪ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಈ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಹೋದವಾಗ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವ ವೇರಿಯೇಷನ್ಸ್ ಹೆಲ್ಪ್ ಮಾಡುತ್ತೋ ಆರ್ಗ್ಯಾನಿಸಮ್ಸ್ಗೆ ಸಸ್ಟೈನ್ ಆಗ್ಲಿಕ್ಕೆ, ಆ ತರದ ಆರ್ಗ್ಯಾನಿಸಮ್ಸ್ ಗಳನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ, ಇಲ್ಲಿ ನೇಚರ್ ಸೆಲೆಕ್ಟ್ ಮಾಡುತ್ತೆ. ಯಾಕೆ? ಬಿಕಾಸ್ ಇಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತ ಎಲ್ಲಾ ಹಡಲ್ಸ್ ಗಳನ್ನು ಏನ್ ಮಾಡುತ್ತೆ, ಇಲ್ಲಿ ಆರ್ಗ್ಯಾನಿಸಮ್ ದಾಟಿ ಏನ್ ಮಾಡಿರುತ್ತೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನ ತೋರಿಸಿರುತ್ತೆ. ಅಂದ್ರೆ ರಿಪ್ರೊಡಕ್ಟಿವ್ಲಿ ಏನಿರುತ್ತೆ ಅದು ಫಿಟ್ ಇರುತ್ತೆ. ಹಾಗಾಗಿ ಬೇರೆ ಆರ್ಗ್ಯಾನಿಸಮ್ಸ್ ಯಾವ್ದು ವೀಕ್ ಇರುತ್ತಲ್ಲ ಅದನ್ನ ದಾಟಿ ಇದೇನ್ ಮಾಡುತ್ತೆ, ತನ್ನ ಆಫ್ಸ್ಪ್ರಿಂಗ್ಸ್ ಗಳನ್ನ ಜಾಸ್ತಿ ಕೊಡುತ್ತೆ. ಓಕೆ, ಸೊ ಇಲ್ಲಿ ಅಲ್ಟಿಮೇಟ್ಲಿ ಡಾರ್ವಿನ್ ಏನಂತ ಹೇಳಿದ್ರು, ಆ ಕಾರಣಕ್ಕೆ ನ್ಯಾಚುರಲ್ ಸೆಲೆಕ್ಷನ್ ಇದು ಅಲ್ಟಿಮೇಟ್ಲಿ ಏನಾಗಿದೆ, ಇಲ್ಲಿ ಕೆಲವೊಂದು ವೇರಿಯೇಷನ್ಸ್ ಇದೆ, ಅಂದ್ರೆ ಚೇಂಜಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಚೇಂಜಸ್ ಇದೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಆರ್ಗ್ಯಾನಿಸಮ್ಸ್ಗೆ ಹೆಲ್ಪ್ ಮಾಡ್ತಾ ಇದೆ. ಎನ್ವಿರಾನ್ಮೆಂಟ್ ಅಲ್ಲಿ ಎಷ್ಟೇ ಬದಲಾವಣೆ ಆದ್ರೂ ಅಲ್ಲಿ ಇರುವಂತ ಬದಲಾವಣೆಗೆ ಅಡಾಪ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಕಾರಣಕ್ಕೆ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಗೆ ಏನ್ ಕೆಪಾಸಿಟಿ ಬರ್ತಾ ಇದೆ, ಇಲ್ಲಿ ರಿಪ್ರೊಡಕ್ಟಿವ್ಲಿ ಹೆಲ್ದಿ ಫಿಟ್ ಇರುವಂತ ಕೆಪಾಸಿಟಿ ಬರ್ತಾ ಇದೆ. ಸೊ ಹಾಗಾಗಿ ಯಾವ ಆರ್ಗ್ಯಾನಿಸಮ್ಸ್ಗಳು ಇದೆಲ್ಲ ಕಂಡೀಷನ್ಸ್ ಅನ್ನ ದಾಟಿ ಫಿಟ್ ಆಗಿರುತ್ತೋ, ಅಂದ್ರೆ ರಿಪ್ರೊಡಕ್ಟಿವ್ಲಿ ಫಿಟ್ ಇದ್ದು ತುಂಬಾ ಪ್ರೊಜೆನಿಸ್ ಗಳನ್ನ ಫಾರ್ಮ್ ಮಾಡುತ್ತೋ, ಆಫ್ಸ್ಪ್ರಿಂಗ್ಸ್ ಗಳನ್ನ ಕೊಡುತ್ತೋ, ಅದಕ್ಕೆ ನಾವೇನಂತ ಕರಿತೀವಿ, ಆ ತರದ ಆರ್ಗ್ಯಾನಿಸಮ್ಸ್ ನೇಚರ್ ಏನ್ ಮಾಡುತ್ತೆ, ಸೆಲೆಕ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಈ ಥಿಯರಿಗೆ ಏನಂತ ಕರಿತೀವಿ, ನ್ಯಾಚುರಲ್ ಸೆಲೆಕ್ಷನ್. ಬಟ್ ನೆನಪಿರ್ಲಿ, ನ್ಯಾಚುರಲ್ ಸೆಲೆಕ್ಷನ್ ಕೂಡ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ, ಇಲ್ಲಿ ಜೆನೆಟಿಕ್ ಬೇಸಿಸ್. ಯಾಕೆ? ವೇರಿಯೇಷನ್ಸ್ ಇದೆ. ಈ ವೇರಿಯೇಷನ್ಸ್ ಗಳು ಏನಿದೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ಟ್ರಾಂಗ್ ಇದೀನಿ ಅಂತ ಇಟ್ಕೊಳ್ಳಿ.
ಓಕೆನಾ. ಎಮೋಷನಲಿ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ನಾನು ಎಮೋಷನಲಿ ಹೇಳ್ತಾ ಇದ್ದೀನಿ. ಬಟ್ ಅದೇ ಕೆಲವೊಂದು ಕಾಡು ಪ್ರಾಣಿಗೆಲ್ಲ ನೋಡಿದ್ರೆ ಕೆಲವೊಂದೆಲ್ಲ ಓಕೆ ನೀವು ಎಮ್ಮೆ ಆಕಳನ್ನೇ ತಗೊಳ್ಳಿ, ಕೊಂಬೆಲ್ಲ ನೋಡಿರ್ತೀರಾ ನೀವು. ಸೊ ಕೆಲವೊಂದಕ್ಕೆ ಕೊಂಬೆ ಇರಲ್ಲ. ಓಕೆ, ಸೊ ಅದು ಹೆಂಗೆ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ. ಇವಾಗ ಬೇರೆ ಎಲ್ಲಾ ಇರೋಂತ ಪ್ರಾಣಿಗಳು ಕೊಂಬಿರೋದೇ ಬಂದ್ಬಿಟ್ಟು ಏನ್ ಮಾಡಿ, ಇಲ್ಲ ಯಾವ್ದೋ ಒಂದು ಹುಲಿ ಬಂದು ಕೊಂಬಿಲ್ದೇ ಇರೋ ಅಂತ ಆಕ್ಳಿಗೆ ಏನ್ ಮಾಡ್ತಾ ಇದೆ, ಇಲ್ಲಿ ತಿನ್ನಕ್ ಬರ್ತಾ ಇದೆ. ಸೊ ಎಷ್ಟು ಅಂತ ಡಿಫೆನ್ಸ್ ಮಾಡಕ್ ಆಗುತ್ತೆ ಅದಕ್ಕೆ, ಎಷ್ಟೋ ಟ್ರೈ ಮಾಡುತ್ತೆ, ಬಟ್ ಆಗತ್ತಾ ಅಲ್ಟಿಮೇಟ್ಲಿ ದ ಚಾನ್ಸಸ್ ಆರ್ ವೆರಿ ಲೆಸ್. ಅದೇ ಸ್ವಲ್ಪ ಕೊಂಬಿತ್ತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ಕೊಂಬಿಂದ ತಿರುವುದು ಎಸ್ಕೇಪ್ ಆಗುತ್ತೆ. ಓಕೆನಾ. ಸೊ ಇವಾಗ ಸಿಂಪಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂದ್ರೆ, ಸೊ ಕೊಂಬು ಡಿಫೆನ್ಸ್, ಆ ಕೊಂಬು ಬರ್ಬೇಕಂದ್ರೂ ಕೂಡ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಏನಿರ್ಬೇಕು, ಅಲ್ಲಿ ಜೀನ್ ಇರ್ಬೇಕು, ಅದು ಎಕ್ಸ್ಪ್ರೆಸ್ ಆಗ್ಬೇಕು, ಅದೊಂದು ಕ್ಯಾರೆಕ್ಟರ್ ಅಲ್ವಾ, ರೈಟ್. ಆ ಕ್ಯಾರೆಕ್ಟರ್ ಇರೋ ಕಾರಣಕ್ಕೆ ಹುಲಿ ಬಂದ್ರು ಸಿಂಹ ಬಂದ್ರು ಆ ಭಯದಿಂದ ಅಲ್ಲಿ ಏನು ಪ್ರೇ ಆಗ್ತಾ ಇತ್ತು, ಸೊ ಆ ಒಂದು ಕಂಡೀಷನ್ ಇಂದ ಎಸ್ಕೇಪ್ ಆಯ್ತು. ಹಾಗೆ ಸೊ ಯಾವ ಆರ್ಗ್ಯಾನಿಸಮ್, ಸ್ಪೆಷಲಿ ಅಲ್ಲಿ ಆಕ್ಳು ಅಂತ ಹೇಳಿದೆ, ಸೊ ಯಾವ ಆಕ್ಳಿಗೆ ಕೊಂಬಿರುತ್ತೋ ಅದು ಈಸಿಲಿ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ, ತನ್ನನ್ನ ತಾನು ಏನ್ ಮಾಡ್ಕೊಳ್ಳುತ್ತೆ, ಸೇವ್ ಮಾಡ್ಕೊಳ್ಳುತ್ತೆ. ಸೊ ಸೇವ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇನ್ ಫ್ಯೂಚರ್ ಲೈಫ್ ಅಲ್ಲಿ ಏನಾಗುತ್ತೆ, ರಿಪ್ರೊಡ್ಯೂಸ್ ಮಾಡುತ್ತೆ, ತನ್ನ ಮಕ್ಕಳು ಬರುತ್ತೆ, ತನ್ನ ಮಕ್ಳಿಗೂ ಆ ಕ್ಯಾರೆಕ್ಟರ್ ಬರುತ್ತೆ, ಕೋಡ್ ಬರುತ್ತೆ, ರೈಟ್. ಸೊ ಆ ಕೋಡ್ ಏನ್ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ ಪ್ರಿಡೆಟರ್ಸ್ ಇಂದ ಎಸ್ಕೇಪ್ ಆಗ್ಲಿಕ್ಕೆ. ಸೊ ಯಾವ ಆರ್ಗ್ಯಾನಿಸಮ್ ಅಂದ್ರೆ ಆಕಳು ಇಲ್ಲಿ ಫಿಟ್ ಇದೆ, ರಿಪ್ರೊಡಕ್ಟಿವ್ಲಿ ಫಿಟ್ ಇದೆ, ವೇರಿಯೇಷನ್ ಇದೆ ಅದ್ರ ಹತ್ರ, ಬಿಕಾಸ್ ಅದಕ್ಕೆ ಕೊಂಬಿದೆ. ಕೆಲವೊಂದಕ್ಕೆ ಕೊಂಬ್ ಇರಲ್ಲ, ಇಲ್ಲ ಅಂದ್ರೆ ಅದು ಸ್ವಲ್ಪ ಕಷ್ಟ. ಆ ತರದ ಆರ್ಗ್ಯಾನಿಸಮ್ಸ್ ನ ನೇಚರ್ ಅಲ್ಟಿಮೇಟ್ಲಿ ಏನ್ ಮಾಡುತ್ತೆ, ನೆಗ್ಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಮಾಡೋದು ಯಾರನ್ನ, ಯಾರು ಸ್ಟ್ರಾಂಗ್ ಇರ್ತಾರೋ, ಯಾರು ಎನ್ವಿರಾನ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಸ್ಟ್ರಗಲ್ ಮಾಡ್ಬಿಟ್ಟು ಸಸ್ಟೈನ್ ಆಗ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಇದು ಕೂಡ ಯಾವ್ದ್ರ ಮೇಲೆ ಬೇಸಿಸ್ ಇದೆ, ಈ ಚೇಂಜಸ್, ದಟ್ ಈಸ್ ಜೆನೆಟಿಕ್. ಹಾಗಾಗಿ ನ್ಯಾಚುರಲ್ ಸೆಲೆಕ್ಷನ್ ಎದ್ರ ಮೇಲೆ ಬೇಸ್ಡ್ ಆಗಿದೆ ಇಲ್ಲಿ, ದಟ್ ಈಸ್ ಜೆನೆಟಿಕ್. ಕ್ಲಿಯರ್ ಇದು? ಎಸ್, ಓಕೆ. ಸೊ ಇವಾಗ ನೆಕ್ಸ್ಟ್ ನೋಡೋಣ, ಈ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನಂತ ಗೊತ್ತಾಯ್ತಾ ನಮ್ಗೆ, ರೈಟ್. ಸೊ ಸಿಂಪಲ್ ಆಗಿ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಜನರಲ್ ಆಗಿ ಸೊ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇದೆ ಅಂದ್ರೆ ಎಲ್ರಿಗೂ ಒಂದೇ ತರದಂತ ಶಕ್ತಿ ಇರಲ್ಲ, ಎಲ್ರಿಗೂ ಒಂದೇ ತರದಂತ ಸ್ಟ್ರೆಂತ್ ಇರಲ್ಲ. ಕೆಲವೊಬ್ರು ವೀಕ್ ಇರ್ತಾರೆ, ಕೆಲವೊಬ್ರು ಸ್ಟ್ರಾಂಗ್ ಇರ್ತಾರೆ. ಸೊ ಯಾರು ಸ್ಟ್ರಾಂಗ್ ಇದು, ಇವಾಗ ನಾನು ನಿಮ್ಗೆ ಬೈತಿದ್ದೀನಿ ಅಥವಾ ಮನೇಲಿ ಅಪ್ಪ ಅಮ್ಮ ಬೈತಿದ್ದಾರೆ ಅಂತ ಅಳ್ತಾ ಕುತ್ಕೋಬಿಟ್ರೆ ಹಂಗೆ ಇರ್ತೀವಿ ನಾವು, ಮುಂದೆ ನಮ್ಮ ಮಕ್ಕಳು ಕೂಡ ಹಂಗೆ ಭಯ ಪಟ್ಕೊಂಡೇ ಇರ್ತವೆ. ಸೊ ಸೊಸೈಟಿಯಲ್ಲಿ ಹೋದವಾಗ ಯಾರೋ ಇನ್ನೊಬ್ರು ಏನೋ ಅಂತಾರೆ, ತಲೆ ಕೆಡ್ಸ್ಕೊಳ್ತಾ ಹೋದ್ರೆ ಸಸ್ಟೈನ್ ಆಗುತ್ತಾ ಅನ್ನೋ ಭಯ ಪಟ್ಕೊಂಡು ಹಿಂದೆನೆ ಉಳಿತೀವಿ. ಅದೇ ಸ್ವಲ್ಪ ಧೈರ್ಯ ತಗೊಂಡು, ಓಕೆ ನೀವ್ ಹಂಗ ಹೇಳಿದ್ರೆ ನನ್ ತಪ್ಪಿದ್ರೆ ನಾನು ಅಗ್ರಿ, ಇಲ್ಲ ಅಂದ್ರೆ ವಾಪಸ್ ಹೇಳ್ಬೇಕು ಅದು ನನ್ ತಪ್ಪಲ್ಲ ಅಂತ. ಸೊ ಯಾರು ಬೋಲ್ಡ್ನೆಸ್, ಸೊ ಆ ಫೇಸ್ ದಾಟಿ ಬರೋ ಅಂತ ಒಂದು ಕ್ಯಾರೆಕ್ಟರ್ ನ ತೋರಿಸ್ತಾರೋ, ಸೊ ಅವ್ರು ಏನಾಗ್ತಾರೆ, ಇಲ್ಲಿ ನೇಚರ್ ಅವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಲೈಫ್ ಅಲ್ಲೂ ಕೂಡ, ಸೊ ಬೋರ್ಡ್ ಎಕ್ಸಾಮ್ಸ್ 12 ಎಷ್ಟೊಂದು ಜನ ಬರೀತೀರಾ, ನೀಟ್ ಕ್ಲಿಯರ್ ಆಗ್ಬೇಕು ಅಂತ ಎಷ್ಟೊಂದು ಜನ ಅಪಿಯರ್ ಆಗ್ತೀರಾ, ಬಟ್ ಬೋರ್ಡ್ ಯಾರನ್ನ ಸೆಲೆಕ್ಟ್ ಮಾಡುತ್ತೆ, ಯಾರು ಸ್ಕೋರ್ ಮಾಡ್ತಾರೋ, ಯಾರು ಸರ್ವೈವಲ್ ಫಿಟ್ನೆಸ್ ದಿನ ರಾತ್ರಿ ಇಡೀ ಇಲ್ಲದೆ ಓದ್ತಾರೋ ಅವ್ರನ್ನ ಏನ್ ಮಾಡುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡುತ್ತೆ. ಅದೇ ರೀತಿ ಸೇಮ್ ಥಿಂಗ್ ಇಲ್ಲೂ ಕೂಡ ಇರುತ್ತೆ, ನ್ಯಾಚುರಲ್ ಸೆಲೆಕ್ಷನ್. ಓಕೆನಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು ಈ ನ್ಯಾಚುರಲ್ ಸೆಲೆಕ್ಷನ್ ಸೆಲ್ಯುಲರ್ ಫಾರ್ಮ್ಸ್ ಅಲ್ಲೇನೆ ಇದೆ ಇದು. ಓಕೆ, ಸೊ ನೋಡೋಣ ಹೆಂಗೆ ಅಂತ. ಸೆಲ್ಯುಲರ್ ಫಾರ್ಮ್ ಅಲ್ಲಿ ಅಥವಾ ಸೆಲ್ಯುಲರ್ ಸೆಲ್ ಲೆವೆಲ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಈ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ನೋಡ್ಬೋದು. ಈ ಪ್ರೋಸೆಸ್ ಅನ್ನ ಹೆಂಗೆ ವಿಲ್ಸಿ. ಸೊ ನ್ಯಾಚುರಲ್ ಸೆಲೆಕ್ಷನ್ ಸ್ಟಾರ್ಟ್ಸ್ ಅಟ್ natural selection starts at cellular level. ಯಾವಾಗ, when differs in metabolic rate or rate of metabolism, differs in metabolic rate. ಮ್ಯಾಮ್ ಏನ್ ಹೇಳ್ತಾ ಇದ್ದೀರಾ? ಸೊ ಇವಾಗ ಎರಡು ಸೆಲ್ ಇದೆ, ಎರಡು ಸೆಲ್ ನ ತಗೊಳ್ಳೋಣ. ಏನ್ ಮಾಡೋಣ, ನಾವಿಲ್ಲಿ ಎರಡು ಸೆಲ್ ನ ತಗೊಳ್ಳೋಣ. ಇದು ಒಂದ್ ಸೆಲ್ ಇದೆ ಅಂಡ್ ಇದು ಒಂದ್ ಸೆಲ್ ಇದೆ. ಸೊ ಈ ಸೆಲ್, ಓಕೆ, ದಿಸ್ ಒನ್ ಸೆಲ್ ಏನಿದೆ, ಇದೇನ್ ಮಾಡುತ್ತೆ, ಇಲ್ಲಿ ಸ್ಲೋ ಮೆಟಬಾಲಿಸಮ್ ಅನ್ನ ತೋರಿಸುತ್ತೆ. ಏನ್ ಮಾಡುತ್ತೆ, ಸ್ಲೋ ಮೆಟಬಾಲಿಸಮ್ ಅನ್ನ ತೋರಿಸುತ್ತೆ. ಅಂಡ್ ಈ ಸೆಲ್ ಇದೆಯಲ್ಲ, ದಿಸ್ ಸೆಲ್, ಅನದರ್ ಸೆಲ್, ಈ ಒಂದು ಸೆಲ್ ಏನ್ ಮಾಡುತ್ತೆ, ಫಾಸ್ಟ್ ಮೆಟಬಾಲಿಸಮ್ ಅನ್ನ ತೋರಿಸುತ್ತೆ. ಫಾಸ್ಟ್ ಮೆಟಬಾಲಿಸಮ್. ಸೊ ಆಬ್ವಿಯಸ್ಲಿ ನಮ್ಮ ಬಾಡಿ ಏನ್ ಮಾಡುತ್ತೆ, ಇವಾಗ ನಿಮ್ಮನ್ನೇ ತಗೊಳ್ಳಿ,
ಓಕೆ, ಸ್ಲೋ ಆಗಿ ನೆಟ್ವರ್ಕ್ ಸ್ಲೋ ಬರ್ತಿದೆ ಅಂದ್ರೆ ನಿಮಗೆ ಕಿರಿಕಿರಿ ಇರಿಟೇಟ್ ಆಗುತ್ತೆ. ಅದೇ ನೆಟ್ವರ್ಕ್ ಫಾಸ್ಟ್ ಇದ್ರೆ ವಿಲ್ ಚೂಸ್ 5G ಓವರ್ 4G ಅಲ್ವಾ. ಅದೇ ರೀತಿ ಸೊ ಫಾಸ್ಟ್ ಮೆಟಬಾಲಿಸಮ್ ಇನ್ ದ ಸೆನ್ಸ್ ವೆರಿ ಫಾಸ್ಟ್ ಹೈ ಅಲ್ಲ, ಸ್ಟ್ಯಾಂಡರ್ಡ್ ಮೆಟಬಾಲಿಸಮ್. ಸೊ ನೇಚರ್ ಅಲ್ಲಿ ಇನ್ ಕೇಸ್ ಮೆಟಬಾಲಿಕ್ ಆಕ್ಟಿವಿಟಿ ಒಂದು ಸೆಲ್ ಅಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಲ್ಲ, ನಾಟ್ ಸೆಲೆಕ್ಟೆಡ್. ಓಕೆ, ಸೊ ಯಾವ್ದು ಸೆಲೆಕ್ಟ್ ಆಗುತ್ತೆ? ದ ಸೆಲ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ಡೂ ಫಾಸ್ಟ್ ಮೆಟಬಾಲಿಕ್ ಆಕ್ಟಿವಿಟಿ. ಓಕೆ, ಸೊ ಸೆಲೆಕ್ಟೆಡ್. ಸೊ ಸೆಲ್ಯುಲರ್ ಲೆವೆಲ್ ಅಲ್ಲೇ ನಾವು ನೋಡ್ಬೋದು ಇದನ್ನು. ಓಕೆನಾ? ಅಂಡ್ ಇನ್ನೊಂದು ತಿಂಗು ನ್ಯಾಚುರಲ್, ಈ ಕಾರಣಕ್ಕೆ ಸೆಲ್ ನೋಡಿ, ಸೊ ಸೆಲ್ ಮೆಟಬಾಲಿಸಮ್ ರೇಟ್ ಮೇಲೂ ಕೂಡ ನಾವು ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ನೋಡ್ಬೋದು. ಆ ಕಾರಣಕ್ಕೆ ಈ ನ್ಯಾಚುರಲ್ ಸೆಲೆಕ್ಷನ್ ಏನನ್ನ ಫೇವರ್ ಮಾಡುತ್ತೆ? ಇಟ್ ಫೇವರ್ಸ್ ಆರ್ ಇಟ್ ಇಸ್ pushes the origin of new species. ಸೊ ಏನಂತ ಹೇಳಿದೆ ನಾನು ಇಲ್ಲಿ? ನ್ಯಾಚುರಲ್ ಸೆಲೆಕ್ಷನ್ ಫೇವರ್ಸ್, ನ್ಯಾಚುರಲ್ ಸೆಲೆಕ್ಷನ್ favors the origin of new species, origin of new species, new species. ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ? ಹೊಸ ಸ್ಪೀಸೀಸ್ಗಳು ಹುಟ್ಕೊಳ್ಳೋಕೆ, ಸ್ಪೀಸಿಯೇಷನ್, ಫಾರ್ಮೇಶನ್ ಆಫ್ ದ ನ್ಯೂ ಸ್ಪೀಸೀಸ್ಗೆ ಹೆಲ್ಪ್ ಮಾಡುತ್ತೆ. ಹೆಂಗೆ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಪ್ಯುಲೇಷನ್ ಇದೆ, ಏನಿದೆ ಇಲ್ಲಿ? ಒಂದು ಪಾಪ್ಯುಲೇಷನ್. ಓಕೆ, ಈ ಪಾಪ್ಯುಲೇಷನ್ ಅಲ್ಲಿ ಏನಿದೆ ಇಲ್ಲಿ? ಬ್ಯಾಕ್ಟೀರಿಯಾ ಇದೆ. ಒಂದು ಬ್ಯಾಕ್ಟೀರಿಯಾ ಯಾವುದು ಇಲ್ಲಿ? ಓಕೆ, ಸೊ ಇದು ಎ ಬ್ಯಾಕ್ಟೀರಿಯಾ. ಇದೆಲ್ಲ ವೈಟ್ ಚಾಕ್ ಅಲ್ಲಿ ಇರೋದು, ದಿಸ್ ಇಸ್ ಎ ಬ್ಯಾಕ್ಟೀರಿಯಾ. ಬಟ್ ಈ ಪಾಪ್ಯುಲೇಷನ್ ಅಲ್ಲಿ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, ಇದರ ಹೆಸರೇನು ಇಲ್ಲಿ? ಇದನ್ನ ಏನ್ ಮಾಡೋಣ ನಾವಿಲ್ಲಿ? ಬಿ ಬ್ಯಾಕ್ಟೀರಿಯಾ ಅನ್ಕೊಳ್ಳೋಣ, ಬಿ ಬ್ಯಾಕ್ಟೀರಿಯಾ ಅನ್ಕೊಳ್ಳೋಣ. ಸೊ ನಂಬರ್ ಆಫ್ ಬ್ಯಾಕ್ಟೀರಿಯಾ ಯಾವ್ದು ಜಾಸ್ತಿ ಇದೆ ಇಲ್ಲಿ? ಎ ಬ್ಯಾಕ್ಟೀರಿಯಾ. ಆ ಕಾರಣಕ್ಕೆ ದಿಸ್ ಪರ್ಟಿಕ್ಯುಲರ್ ಈ ಪಾಪ್ಯುಲೇಷನ್ ಅಲ್ಲಿ ನೇಚರ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ, ಯಾರಿಗೆ ಫೇವರಬಲ್? ಆಫ್ ಸ್ಪ್ರಿಂಗ್ಸ್ ಯಾವ್ದು ಜಾಸ್ತಿ ಇರುತ್ತೆ? ನಂಬರ್ ಆಫ್ ಸ್ಪ್ರಿಂಗ್ಸ್ ಅಂದ್ರೆ ಇಲ್ಲಿ ನಂಬರ್ ಆಫ್ ಇಂಡಿವಿಜುವಲ್. ಈ ಪಾಪ್ಯುಲೇಷನ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ ನಮ್ಗೆ? ವೈಟ್ ಕಲರ್ ಅಲ್ವಾ, ಎ ಬ್ಯಾಕ್ಟೀರಿಯಾ. ಆ ಕಾರಣಕ್ಕೆ ಈ ಪಾಪ್ಯುಲೇಷನ್ ಅಲ್ಲಿ ನಾವೇನಂತ ಹೇಳ್ಬೋದು? ನೇಚರ್ ಫೇವರಿಂಗ್, ಯಾರಿಗೆ ಫೇವರ್ ಮಾಡ್ತಾ ಇದೆ ಇಲ್ಲಿ? ನೇಚರ್ ಫೇವರಿಂಗ್ ಎ ಬ್ಯಾಕ್ಟೀರಿಯಾ, ಎ ಬ್ಯಾಕ್ಟೀರಿಯಾ. ಆ ಕಾರಣಕ್ಕೆ ಎ ಬ್ಯಾಕ್ಟೀರಿಯಾ ನಂಬರ್ ಏನಿದೆ ಇಲ್ಲಿ? ಜಾಸ್ತಿ ಇದೆ. ಬಟ್ ಅಚಾನಕ್ ಎನ್ವಿರಾನ್ಮೆಂಟ್, ಅದೇ ಹೇಳಿದ್ವಿ ತಾನೆ, ಎನ್ವಿರಾನ್ಮೆಂಟ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೋ ಆ ಚೇಂಜ್ಗೆ ಇಲ್ಲಿ ಏನಾಗ್ಬೇಕು? ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಅಡಾಪ್ಟ್ ಆಗುತ್ತೋ ಇಲ್ವೋ ಅನ್ನೋದೇ ಏನಿಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಥೀಮ್ ಕೋರ್. ಸೊ ಇವಾಗ ನಾರ್ಮಲ್ ಇದೆ ಇಲ್ಲಿ, ಓಕೆನಾ? ಬಟ್ ಇಲ್ಲಿ ಏನಾಗುತ್ತೆ? ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ. ಅಂದ್ರೆ ಈ ಪಾಪ್ಯುಲೇಷನ್ಗೆ ಏನನ್ನ ಆಡ್ ಮಾಡ್ತೀವಿ ಇವಾಗ ನಾವಿಲ್ಲಿ? ಆಡ್ ಆಂಟಿಬಯೋಟಿಕ್. ಏನನ್ನ ಆಡ್ ಮಾಡಿದ್ವಿ? ಆಂಟಿಬಯೋಟಿಕ್ ಅನ್ನ ಆಡ್ ಮಾಡಿದ್ವಿ. ಸೊ ಆಂಟಿಬಯೋಟಿಕ್ ಅನ್ನ ಆಡ್ ಮಾಡಿರೋ ಕಾರಣಕ್ಕೆ ಈ ಬ್ಯಾಕ್ಟೀರಿಯಾಸ್ ಎಲ್ಲ ಏನಾಯ್ತು ಇಲ್ಲಿ? ಸತ್ತೋಯ್ತು. ಬಟ್ ಬಿ ಬ್ಯಾಕ್ಟೀರಿಯಾ ಏನಾಗ್ಲಿಲ್ಲ? ಸತ್ತೋಗ್ಲಿಲ್ಲ. ಯಾಕೆ? ಬಿಕಾಸ್ ಬಿ ಬ್ಯಾಕ್ಟೀರಿಯಾ ಹತ್ರ ಏನಿದೆ ಇಲ್ಲಿ? ಇಟ್ ಹ್ಯಾಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಸೊ ಏನಂತ ಹೇಳಿದೆ ನಾನು ಇಲ್ಲಿ? ಯಾವಾಗ ನಾವು ಈ ಪಾಪ್ಯುಲೇಷನ್ಗೆ ಏನನ್ನ ಆಡ್ ಮಾಡಿದ್ವಿ? ಆಂಟಿಬಯೋಟಿಕ್ ಅನ್ನ ಆಡ್ ಮಾಡಿದ್ವು, ಅವಾಗ ಏನಾಯ್ತು? ಎ ಬ್ಯಾಕ್ಟೀರಿಯಾ ಡೈಡ್. ಯಾಕೆ ಸತ್ತೋಯ್ತು ಆಂಟಿಬಯೋಟಿಕ್ ಅನ್ನ ಹಾಕಿದ್ಮೇಲೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಏನಿಲ್ಲ ಅದ್ರ ಹತ್ರ? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಂದ್ರೆ ಏನು? ಇಫ್ ಎಟ್ ಆಲ್ ಎ ಬ್ಯಾಕ್ಟೀರಿಯಾ ಹತ್ರ ಏನಾದ್ರೂ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇತ್ತು ಅಂತ ಇಟ್ಕೊಳ್ಳಿ, ಇದೇನ್ ಮಾಡ್ತಿತ್ತು? ಈ ಆಂಟಿಬಯೋಟಿಕ್ ಅನ್ನ ತಡ್ಕೊಂಡು ಸಸ್ಟೈನ್ ಆಗಿ ಸಾಯ್ತಾ ಇರಲಿಲ್ಲ, ಬದುಕ್ತಿತ್ತು. ಬಟ್ ಈ ಆಂಟಿಬಯೋಟಿಕ್ ಎ ಅಥವಾ ರೆಸಿಸ್ಟೆನ್ಸ್ ಜೀನ್ ಯಾರ ಹತ್ರ ಇಲ್ಲ ಇಲ್ಲಿ? ಎ ಬ್ಯಾಕ್ಟೀರಿಯಾ ಹತ್ರ ಇಲ್ಲ. ಸೊ ಹಾಗಾಗಿ ಎ ಬ್ಯಾಕ್ಟೀರಿಯಾ ಏನಾಯ್ತು ಇಲ್ಲಿ? ಎಲ್ಲ ಸತ್ತೋಯ್ತು. ಬಟ್ ಇಲ್ಲಿ ನೋಡಿ, ಬಿ ಬ್ಯಾಕ್ಟೀರಿಯಾ ಸತ್ತೋಗ್ಲಿಲ್ಲ. ಯಾರು ಸತ್ತೋಗ್ಲಿಲ್ಲ? ಬಿ ಬ್ಯಾಕ್ಟೀರಿಯಾ ಸತ್ತೋಗ್ಲಿಲ್ಲ. ವೈ? ಬಿಕಾಸ್ ಬಿ ಬ್ಯಾಕ್ಟೀರಿಯಾ ಹ್ಯಾಸ್, ಸೊ ಏನಂತ ಬರ್ಕೊಳ್ತೀವಿ ಇವಾಗ ನೆಕ್ಸ್ಟ್? ಆಸ್ ಬಿ ಬ್ಯಾಕ್ಟೀರಿಯಾ ಡಿಡ್ ನಾಟ್ ಡೈ ಅಥವಾ ಸಸ್ಟೈನ್ ಅಂತ ಹೇಳ್ಬೋದು. ಡಿಡ್ ನಾಟ್ ಡೈ. ಯಾಕೆ? ಬಿಕಾಸ್ it has
ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಸೊ ಬಿ ಬ್ಯಾಕ್ಟೀರಿಯಾ ಹತ್ರ ಏನಿದೆ ಇಲ್ಲಿ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ. ಹಾಗಾಗಿ ಆಂಟಿಬಯೋಟಿಕ್ ಹಾಕ್ದವಾಗ ಬಿ ಬ್ಯಾಕ್ಟೀರಿಯಾ ಅಲ್ಲಿ ಇರೋಂತ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಏನನ್ನ ತಡ್ಕೊಳ್ತು ಇಲ್ಲಿ, ಈ ಆಂಟಿಬಯೋಟಿಕ್ ಆಕ್ಟಿವಿಟಿನ ತಡ್ಕೊಂಡು ಸಸ್ಟೈನ್ ಆಗಿ ಸತ್ತೋಗ್ಲಿಲ್ಲ, ಉಳ್ಕೊಳ್ತು. ಸೊ ಉಳ್ಕೊಂಡಿರೋ ಕಾರಣಕ್ಕೆ ಆರಾಮಾಗಿ ಯಾರು ಇರೋದು ಇಲ್ಲಿ, ಬಿ ಬ್ಯಾಕ್ಟೀರಿಯಾ. ಹಾಗಾಗಿ ಬಿ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಏನ್ ಮಾಡುತ್ತೆ ಇಲ್ಲಿ, ಬಿ ಬ್ಯಾಕ್ಟೀರಿಯಾ ಯಾರು, ಬಿ ಬ್ಯಾಕ್ಟೀರಿಯಾ grows by multiplication, right? ಸೊ ಯಾರು ಗ್ರೋ ಆಗ್ತಾ ಇದ್ದಾರೆ ಇಲ್ಲಿ, ದಟ್ ಈಸ್ ಬಿ ಬ್ಯಾಕ್ಟೀರಿಯಾ. ಹಾಗಾಗಿ ನೆಕ್ಸ್ಟ್ ಪಾಪ್ಯುಲೇಷನ್ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಬರೀ ಯಾರು ಸಿಗ್ತಾರೆ, ದಟ್ ಈಸ್ ಬಿ ಬ್ಯಾಕ್ಟೀರಿಯಾ. ದಟ್ ಈಸ್ ಬಿ ಬ್ಯಾಕ್ಟೀರಿಯಾ, ಬಿ ಬ್ಯಾಕ್ಟೀರಿಯಾ. ಸೊ ಇವಾಗ ನೇಚರ್ ಯಾರಿಗೆ ಫೇವರ್ ಮಾಡ್ತಾ ಇದೆ, ನಂಬರ್ ಆಫ್ ಸ್ಪ್ರಿಂಗ್ಸ್ ಯಾವ ಬ್ಯಾಕ್ಟೀರಿಯಾ ಅದಿದೆ ಇಲ್ಲಿ, ದಟ್ ಈಸ್ ಬಿ ಬ್ಯಾಕ್ಟೀರಿಯಾ. ಸೊ ನಾವು ನೇಚರ್ ಫೇವರಿಂಗ್ ಬಿ ಬ್ಯಾಕ್ಟೀರಿಯಾ. ಯಾಕೆ, ಬಿಕಾಸ್ ಬಿ ಬ್ಯಾಕ್ಟೀರಿಯಾ ಹತ್ರ ವೇರಿಯೇಷನ್ ಇದೆ, ಒಂದು ಕ್ಯಾರೆಕ್ಟರ್ ಇದೆ. ಓಕೆ, ಆ ಕ್ಯಾರೆಕ್ಟರ್ ಏನಕ್ಕೆ ಹೆಲ್ಪ್ ಮಾಡ್ತು ಇಲ್ಲಿ, ಏನ್ ಕ್ಯಾರೆಕ್ಟರ್ ಅದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಆ ಆಂಟಿಬಯೋಟಿಕ್ ಅನ್ನ ರೆಸಿಸ್ಟ್ ಮಾಡ್ಕೊಂಡು ತನ್ನನ್ನ ತಾನು ಉಳಿಸ್ಕೊಳ್ತು, ಸಸ್ಟೈನ್ ಆಯ್ತು. ಅದು ಯಾರ ಹತ್ರ ಇರ್ಲಿಲ್ಲ, ಎ ಹತ್ರ ಇರ್ಲಿಲ್ಲ, ಹಾಗಾಗಿ ಎ ಬ್ಯಾಕ್ಟೀರಿಯಾ ಸತ್ತೋಯ್ತು. ಬಟ್ ಬಿ ಬ್ಯಾಕ್ಟೀರಿಯಾ ಹತ್ರ ಇರೋ ಕಾರಣಕ್ಕೆ ಆ ಎನ್ವಿರಾನ್ಮೆಂಟಲ್ ಚೇಂಜ್ ಅನ್ನ ತಡ್ಕೊಂಡು ಮಲ್ಟಿಪ್ಲೈ ಆಗ್ಬಿಟ್ಟು ತನ್ನ ಪಾಪ್ಯುಲೇಷನ್, ತನ್ನ ಪ್ರೊಜಿನಿನ ಔಟ್ ಬ್ರೀಡ್ ಮಾಡ್ತು, ಜಾಸ್ತಿ ಪ್ರೊಜಿನೀಸ್ ಅನ್ನ ಏಕಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತು, ಅಂಡ್ ಸಸ್ಟೈನ್ ಆಯ್ತು. ಸೊ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ನ್ಯೂ ಸ್ಪೀಸೀಸ್ ಒರಿಜಿನ್ ಆಯ್ತಲ್ವಾ. ಆ ಕಾರಣಕ್ಕೆ ನ್ಯಾಚುರಲ್ ಸೆಲೆಕ್ಷನ್ ಏನ್ ಮಾಡುತ್ತೆ, ದಟ್ ಈಸ್ ಒರಿಜಿನ್ ಆಫ್ ನ್ಯೂ ಸ್ಪೀಸೀಸ್ ಅನ್ನ ಮಾಡುತ್ತೆ. ಯಾರು ಫಿಟ್ ಇರ್ತಾರೋ ಅಂಡ್ ದೇ ಆರ್ ಕೆಪಬಲ್ ಆಫ್ ರಿಪ್ರೊಡ್ಯೂಸಿಂಗ್ ಮೋರ್, ಸೊ ಅವರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ, ನೇಚರ್ ವಿಲ್ ಸೆಲೆಕ್ಟ್. ಆ ಕಾರಣಕ್ಕೆ ನಾವೇನಂತ ಹೇಳಿದ್ವಿ, ಸ್ಪೀಸಿಯೇಷನ್ ಆಗುತ್ತೆ. ಯಾರಿಂದ, ನ್ಯಾಚುರಲ್ ಸೆಲೆಕ್ಷನ್. ಮೇನ್ ರೀಸನ್ ಏನು, ವೇರಿಯೇಷನ್ ಇರಬೇಕು. ಬಿಕಾಸ್ ಬಿ ಬ್ಯಾಕ್ಟೀರಿಯಾ ಹತ್ರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್, ದಿಸ್ ಇಸ್ ದ ವೇರಿಯೇಷನ್. ಅದಿರೋ ಕಾರಣಕ್ಕೇನೆ ನೇಚರ್ ಅದನ್ನ ಸೆಲೆಕ್ಟ್ ಮಾಡ್ತು. ಅದಿರೋ ಕಾರಣಕ್ಕೇನೆ ತನ್ನ ನಂಬರ್ ಆಫ್ ಪ್ರೊಜೆನಿಸ್ ಅನ್ನ ಏನ್ ಮಾಡ್ತು, ಅದು ರ್ಯಾಪಿಡ್ ನಂಬರ್ ಅಲ್ಲಿ ಗ್ರೋ ಮಾಡ್ತು. ಕ್ಲಿಯರ್ ಇದು? ಓಕೆ. ಅಂಡ್ ಒನ್ ಮೋರ್ ಥಿಂಗ್, ಈ ನ್ಯಾಚುರಲ್ ಸೆಲೆಕ್ಷನ್ ಇದೆಯಲ್ಲ, ನಾನು ಆಸ್ ಅ ಸೆಡ್ ನೆನ್ಪಿಟ್ಕೊಳ್ಳಿ. ಸೊ ಏನ್ ಬೇಸಿಸ್ ಇದೆ ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್ಗೆ, ಜೆನೆಟಿಕ್ ಬೇಸಿಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ವೇರಿಯೇಷನ್ ಏನಾಗ್ತಾ ಇದೆ ಇಲ್ಲಿ, ಇನ್ಹೆರಿಟ್ ಆಗ್ತಾ ಇದೆಯಲ್ಲ. ಬಿಕಾಸ್ ಇಲ್ಲಿರೋದು ಒಂದು ಬಿ ಬ್ಯಾಕ್ಟೀರಿಯಾ, ಅದ್ರದ್ದು ಆಫ್ ಸ್ಪ್ರಿಂಗ್ಸ್ಗೂ ಕೂಡ ಏನ್ ಬರ್ತಾ ಇದೆ ಇಲ್ಲಿ, ಏನ್ ಇನ್ಹೆರಿಟ್ ಆಗ್ತಾ ಇದೆ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಓಕೆ, ಹಾಗಾಗಿ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಹಾಗಾಗಿ ವೇರಿಯೇಷನ್ಸ್ ಆರ್ ಇನ್ಹೆರಿಟೇಬಲ್. ಇನ್ಹೆರಿಟೇಬಲ್ ಅಂದ್ರೆ ಏನು, ನೆಕ್ಸ್ಟ್ ತನ್ನ ಆಫ್ ಸ್ಪ್ರಿಂಗ್ಸ್ಗೆ ಏನಾಗುತ್ತೆ, ಇದು ಪಾಸ್ ಆನ್ ಆಗುತ್ತೆ. ಇನ್ಹೆರಿಟ್ ಗೊತ್ತಲ್ವಾ ನಿಮಗೆ, ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಆಗೋದು, ಅದಕ್ಕೆ ಇನ್ಹೆರಿಟ್ ಅಂತ ಹೇಳ್ಕರಿತೀವಿ. ಸೊ ವೇರಿಯೇಷನ್ಸ್ ಆರ್ ಇನ್ಹೆರಿಟೇಬಲ್. ಅಂಡ್ ದೀಸ್ ವೇರಿಯೇಷನ್ಸ್ ಏನಿರುತ್ತೆ ಯಾವಾಗ್ಲೂ, ದೀಸ್ ವೇರಿಯೇಷನ್ಸ್ ಆರ್ ಸ್ಮಾಲ್ ಅಂಡ್ ಡೈರೆಕ್ಷನಲ್. ಸ್ಮಾಲ್ ಅಂಡ್ ಡೈರೆಕ್ಷನಲ್. ಗೊತ್ತಾಯ್ತಾ ಇದು? ಅಂಡ್ ನೆಕ್ಸ್ಟ್ ಇಲ್ಲಿ ಡಾರ್ವಿನ್ ಹತ್ರ ಏನಿದೆ, ಎರಡು ಕೀ ಕಾನ್ಸೆಪ್ಟ್ಸ್ ಇದೆ. ಡಾರ್ವಿನಿಸಮ್ ಏನಿದೆ ಇಲ್ಲಿ, ದೇರ್ ಆರ್ ಟೂ ಕೀ ಕಾನ್ಸೆಪ್ಟ್ಸ್. ದೇರ್ ಆರ್ ಟೂ ಕೀ ಕಾನ್ಸೆಪ್ಟ್ಸ್. ಕೀ ಕಾನ್ಸೆಪ್ಟ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂತನಾದ್ರೂ ಹೇಳ್ಬೋದು ನೀವು, ಡಾರ್ವಿನಿಸಮ್ ಅಂತನಾದ್ರೂ ಹೇಳ್ಬೋದು. ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನಿಸಮ್ ಯಾವುದು? ಫಸ್ಟ್ ಒನ್ ಈಸ್ ಬ್ರಾಂಚಿಂಗ್ ಡಿಸೆಂಟ್. ಯಾವುದು? ಬ್ರಾಂಚಿಂಗ್ ಡಿಸೆಂಟ್. ಅಂಡ್ ಸೆಕೆಂಡ್ ಒನ್ ಈಸ್ ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್. ಸೊ ನಮ್ಗೆ ನ್ಯಾಚುರಲ್ ಸೆಲೆಕ್ಷನ್ ಗೊತ್ತಿದೆ. ಹೆಂಗೆ? ಇಲ್ಲಿ ಏನಿರುತ್ತೆ, ಕಾಂಪಿಟೇಷನ್ ಇರುತ್ತೆ. ಓಕೆ, ಕಾಂಪಿಟೇಷನ್ ಬಿಡಿ, ವೇರಿಯೇಷನ್ ಇರುತ್ತೆ. ಆ ವೇರಿಯೇಷನ್ ಏನ್ ಮಾಡುತ್ತೆ, ಎನ್ವಿರಾನ್ಮೆಂಟ್ ಅಲ್ಲಿ ಹೊಸ ಬರೋಂತ ಚೇಂಜ್ ಆಗುವಂತ ಎನ್ವಿರಾನ್ಮೆಂಟ್ ಅಲ್ಲಿ ಇರಕ್ ಹೆಲ್ಪ್ ಮಾಡುತ್ತೆ, ಸಸ್ಟೈನ್ ಆಗ್ಲಿಕ್ಕೆ. ಹಾಗಾಗಿ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅದು ಒಂದು ವೇರಿಯೇಷನ್ ಇರೋ ಕಾರಣಕ್ಕೆ ಏನ್ ಮಾಡುತ್ತೆ, ತನ್ನ ತಾನು ಉಳಿಸ್ಕೊಂಡು ಹೊಸ ಎನ್ವಿರಾನ್ಮೆಂಟ್ ಗೆ ಅಡಾಪ್ಟ್ ಆಗಿ ಫಿಟ್ ಆಗಿ ಇರುತ್ತೆ, ರಿಪ್ರೊಡಕ್ಟಿವ್ಲಿ ಫಿಟ್. ಸೊ ಆಫ್ ಸ್ಪ್ರಿಂಗ್ಸ್ ನ ಏನ್ ಮಾಡುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಆ ತರದ ಆರ್ಗ್ಯಾನಿಸಮ್ಸ್ ನೇಚರ್ ಸೆಲೆಕ್ಟ್ ಮಾಡುತ್ತೆ. ಹಾಗಾಗಿ ನ್ಯೂ ಸ್ಪೀಸಿಯೇಷನ್, ಹೊಸ ಆರ್ಗ್ಯಾನಿಸಮ್ಸ್ ಗಳು ಹುಟ್ಕೊಳ್ಳುತ್ತೆ. ಸೊ ಅದನ್ನ ಯಾರು ಹೇಳಿದ್ರು,
ನ್ಯಾಚುರಲ್ ಸೆಲೆಕ್ಷನ್. ಸೊ ನ್ಯಾಚುರಲ್ ಸೆಲೆಕ್ಷನ್ ಏನ್ ಹೇಳ್ತು ಇದು? ಇಟ್ ಟೆಲ್ಸ್ ಅಸ್ ಅಬೌಟ್ mechanism of evolution. ಸೊ ಇಲ್ಲಿ ನೋಡಿದ್ವಲ್ಲ ನಾವು, ಸೇಮ್ ಥಿಂಗ್. ಓಕೆ, ಇವಾಲ್ವ್ ಆಗ್ತಾ ಇದೆ ತಾನೆ, ನ್ಯೂ ಆರ್ಗಾನಿಸಮ್ಸ್ ಫಾರ್ಮ್ ಆಯ್ತು. ಇಲ್ಲಿ ಸ್ಪೀಸಿಯೇಷನ್, ಇವಲ್ಯೂಷನ್ ಅಂದ್ರೆ ಏನು? ಸ್ಲೋ ಚೇಂಜಸ್. ಇದು ಕೂಡ ಸ್ಲೋ ಚೇಂಜ್ ಆಗ್ತಾ ಇದೆ. ಅಂಡ್ ಬ್ರಾಂಚಿಂಗ್ ಡಿಸೆಂಟ್ ಅಂದ್ರೆ ಏನು? ಇದೇನ್ ಹೇಳುತ್ತೆ ನಮಗೆ? ಕಾಮನ್ ಆನ್ಸಿಸ್ಟ್ರಿ ಬಗ್ಗೆ ಹೇಳುತ್ತೆ. ಏನ್ ಹೇಳುತ್ತೆ ಇಲ್ಲಿ? ಬ್ರಾಂಚಿಂಗ್ ಡಿಸೆಂಟ್ tells us about common ancestry. ಏನ್ ಹಿಂಗಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಫ್ಯಾಮಿಲಿ ಟ್ರೀ ಎಲ್ಲ ನೋಡಿರ್ತೀರಾ. ಹೆಂಗ್ ನೋಡಿರ್ತೀರಾ? ಸೊ ಇದೇನು, ಇಲ್ಲಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಅಜ್ಜ ಅಮ್ಮ ಇಂದ ಯಾರು ಬರ್ತಾರೆ? ಅಪ್ಪ ಅಮ್ಮ. ಓಕೆ, ಅಪ್ಪ ಅಮ್ಮನಿಂದ ನೆಕ್ಸ್ಟ್ ನಿಮ್ಗೆ ಇರ್ತೀರಿ ಇಲ್ಲಿ, ಅಪ್ಪ ಅಮ್ಮನಿಂದ ನಿಮ್ಗೆ ನೆಕ್ಸ್ಟ್ ಮಕ್ಕಳು. ಈ ರೀತಿ ಬ್ರಾಂಚಿಂಗ್ ಡಿಸೆಂಟ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಕಾಮನ್ ಏನು? ಆನ್ಸಿಸ್ಟರ್. ಓಕೆ, ನಮ್ಮ ಪೂರ್ವಜರು ಒಬ್ರು ಇರ್ತಾರೆ, ಅವರಿಂದಾನೇ ಏನಾಗುತ್ತೆ ಇಲ್ಲಿ? ಬ್ರಾಂಚ್ ಆಗ್ತಾನೆ ಇರುತ್ತೆ ಜನರೇಷನ್ ಅಂತ ಹೇಳಿ. ಬಟ್ ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಬ್ರಾಂಚಿಂಗ್ ಡಿಸೆಂಟ್ಗೆ ಅಂದ್ರೆ, ದಟ್ ಈಸ್ ಡಾರ್ವಿನ್ ಫಿಂಚಸ್. ಓಕೆ, ಇದು ಫಿಂಚಸ್ ಅಂದ್ರೆ ಏನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಅದು ಬರುತ್ತೆ. ಬಟ್ ಇವಾಗ ಬ್ರಾಂಚಿಂಗ್ ಡಿಸೆಂಟ್ ಅಂದ್ರೆ ನಿಮಗೊಂದು ಜಸ್ಟ್ ಆನ್ಸರ್ ಎಕ್ಸಾಂಪಲ್. ಡಾರ್ವಿನ್ ಫಿಂಚಸ್ ಅಂದ್ರೆ ಈ ಸ್ಮಾಲ್ ಬ್ಲಾಕ್ ಬರ್ಡ್ಸ್ ಇದು. ಓಕೆನಾ? ಸೊ ಇದು ಇನಿಷಿಯಲಿ ಈ ಫಿಂಚಸ್ ಗಳು ಸೀಡ್ಸ್ ಅನ್ನ ತಿಂತಿತ್ತು. ಏನನ್ನ ತಿಂತಿತ್ತು? ಸೀಡ್ಸ್ ಅನ್ನ ತಿಂತಿತ್ತು. ಬಟ್ ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿ ಸೀಡ್ಸ್ ಸಿಗ್ಲೇ ಇಲ್ಲ. ಓಕೆ, ಬರೀ ಚಿಕ್ಕ ಪುಟ್ಟ ಹುಳ ಇರೋದು ಅಥವಾ ದೊಡ್ಡ ದೊಡ್ಡದು ವುಡ್ ಟ್ರೀ ಬಾಕ್ಸ್ ಎಲ್ಲ ಇರೋದು. ಸೊ ಸೀಡ್ ಸಿಗ್ಲೇ ಇಲ್ಲ. ಆ ಕಾರಣಕ್ಕೆ ಅವಿಗೆ ಬೀಕ್ ಇರುತ್ತಲ್ಲ, ಆ ಸ್ಮಾಲ್ ಫಿಂಚಸ್ಗೆ, ಆ ಚಿಕ್ಕ ಪಕ್ಷಿಗಳಿಗೆ ಆ ಬೀಕ್, ಅವು ಏನ್ ಮಾಡ್ತಾ ಇತ್ತು? ಸೀಡ್ ತಿಂತಾ ಇತ್ತು. ಬಟ್ ಇವಾಗ ಸೀಡ್ಸ್ ಕಾಣ್ತಾನೆ ಇಲ್ಲ, ಯಾವ್ದೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಇಂದ, ಅಥವಾ ಅವೇನಾಯ್ತು ಬೇರೆ ಕಡೆ ಹೋಯ್ತು. ಸೊ ಅಲ್ಲಿ ಹೋದವಾಗ ಓಕೆ, ಯಾವ್ದೇ ತರದ ಸೀಡ್ ಕಾಣ್ಲೇ ಇಲ್ಲ. ಸೊ ಅವಾಗ ಏನ್ ಮಾಡುತ್ತೆ? ಊಟ ತಿಂದೆ ಸಾಯುತ್ತೆ. ಕೆಲವೊಂದ್ ಸತ್ತೋಗುತ್ತೆ. ಸೊ ನೇಚರ್ ಅದನ್ನ ಏನ್ ಮಾಡಲ್ಲ, ಸೆಲೆಕ್ಟ್ ಮಾಡಲ್ಲ. ಬಟ್ ಕೆಲವೊಂದ್ ಏನ್ ಮಾಡುತ್ತೆ? ವೇರಿಯೇಷನ್ಸ್ ಇರುತ್ತಲ್ಲ. ಸೊ ಕೆಲವೊಂದ್ ಏನ್ ಮಾಡ್ತವೆ ಇಲ್ಲಿ? ಚಿಕ್ಕ ಪುಟ್ಟ ಹುಳುಗಳನ್ನ ತಿನ್ಲಿಕ್ಕೆ ತಮ್ಮ ಬೀಕ್ ಅನ್ನ ಮಾಡಿಫೈ ಮಾಡ್ಕೊಳ್ಳುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಅಂಡ್ ಇನ್ ಕೆಲವೊಂದ್ ಏನ್ ಮಾಡುತ್ತೆ? ಈ ವುಡ್ ಇರುತ್ತಲ್ಲ, ಅದನ್ನ ಪೆಕ್ ಮಾಡಿ ತಿನ್ನಕ್ಕೆ ವುಡ್ ಪೆಕ್ಕರ್ಸ್ ಅಂತ ಕರಿತೀವಿ. ಸೊ ಇನಿಷಿಯಲಿ ಇದ್ದಿದ್ದು ಏನು? ಸೀಡ್ ಅನ್ನ ತಿನ್ನೋ ಅಂತ ಪಕ್ಷಿಗಳು. ಬಟ್ ಬರ್ತಾ ಕೆಲವೊಂದು ಏನಾದ್ರು ಇನ್ಸೆಕ್ಟ್ ಅನ್ನ ತಿನ್ನೋ ತರ ಅದು, ಇನ್ನು ಕೆಲವೊಂದು ವುಡ್ ಪೆಕ್ಕರ್ಸ್ ಆಯ್ತು. ಅದನ್ನ ಮತ್ತೆ ಇದೇ ರೀತಿ ಬ್ರಾಂಚ್ ಆಗ್ತಾನೆ ಇರುತ್ತೆ, ಮೂವ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಬ್ರಾಂಚಿಂಗ್ ಡಿಸೆಂಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಇದು? ಓಕೆ. ಸೊ ಹಾಗಾಗಿ ಎವಲ್ಯೂಷನ್ ಏನು? ಇದು ಒಂದು ಕಂಟಿನ್ಯೂ ಪ್ರೊಸೆಸ್ ಹೌದು. ಆಸ್ ವೆಲ್ ಆಸ್ ಇದಕ್ಕೆ ನಾವೇನಂತ ಕರಿತೀವಿ? ಎವಲ್ಯೂಷನ್ಗೆ ಇಟ್ ಈಸ್ ಅ ಸ್ಟೊಕ್ಯಾಸ್ಟಿಕ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸ್ಟೊಕ್ಯಾಸ್ಟಿಕ್ ಪ್ರೊಸೆಸ್. ನೋಡೋಣ ಏನು ಅಂತ ಹೇಳಿ. ಸೊ ಎವಲ್ಯೂಷನ್ ಯಾವುದೇ ರೀತಿಯಾಗಿ ಇಲ್ಲಿ ಯಾವುದೋ ಒಂದು ಫೇಟ್ ಡೆಸ್ಟಿನಿ ಅಂತ ಇರಲ್ಲ. ಓಕೆ, ಇಟ್ಸ್ ಆಲ್ ಹೆಂಗೆ ಎವಲ್ಯೂಷನ್ ಆಗ್ತಾ ಇರುತ್ತೆ, ಎನ್ವಿರಾನ್ಮೆಂಟ್ ಹೆಂಗ್ ಚೇಂಜ್ ಆಗ್ತಾ ಇರುತ್ತೋ, ಎನ್ವಿರಾನ್ಮೆಂಟಲ್ ಇವೆಂಟ್ಸ್ ಗಳು ಯಾವ್ಯಾವ್ದು ಆಗ್ತಾ ಇರುತ್ತೋ, ಅಥವಾ ಸಡನ್ ಜೀನ್ ಮ್ಯೂಟೇಷನ್ಸ್, ಓಕೆ, ಚಾನ್ಸ್ ಮ್ಯೂಟೇಷನ್, ಆ ಆಧಾರದ ಮೇಲೆ ಏನಾಗ್ತಾ ಇರುತ್ತೆ ಇಲ್ಲಿ? ಎವಲ್ಯೂಷನ್. ಇವಾಗ ತಾನೇ ಬ್ಯಾಕ್ಟೀರಿಯಾ ನೋಡಿದ್ರಿ ಅಲ್ವಾ? ಜಸ್ಟ್ ಬಿಕಾಸ್ ಅದ್ರ ಹತ್ರ ಒಂದು ಜೀನ್ ಇದೆ ಅಲ್ವಾ, ಅದಿರೋ ಕಾರಣಕ್ಕೆ ಏನಾಯ್ತು? ಕಂಪ್ಲೀಟ್ ಒಂದು ಎ ಪಾಪ್ಯುಲೇಷನ್ ಅಂದ್ರೆ ಎ ಬ್ಯಾಕ್ಟೀರಿಯಾ ಏನಾಯ್ತು ಇಲ್ಲಿ? ಎಕ್ಸ್ಟಿಂಕ್ಟ್. ಅಂದ್ರೆ ಒಂದು ಪೀರಿಯಡ್ ಅಲ್ಲಿ, ಒಂದು ಏಜ್ ಆಫ್ ಪೀರಿಯಡ್, ಓಕೆ, ಜಿಯೋಲಜಿಕಲ್ ಟೈಮ್ ಅಲ್ಲಿ ಎ ಬ್ಯಾಕ್ಟೀರಿಯಾ ಅನ್ನೋದು ಇತ್ತು. ಅದು ಟ್ರೂ ಅಲ್ವಾ? ಬಟ್ ಮುಂದೆ ಫಾರ್ವರ್ಡ್ ಹೋಗ್ತಾ ಏನಾಯ್ತು? ಅದು ಸತ್ತೋಯ್ತು. ಬಟ್ ಇಲ್ಲ ಅಂತ ಹೇಳಕ್ ಆಗಲ್ಲ ನಾವು. ಅಂದ್ರೆ ಇಲ್ಲಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್, ಸೊ ನಾವೇನ್ ಹೇಳಿದ್ವಿ? ಜಿಯೋಲಜಿಕಲ್ ಪೀರಿಯಡ್ ಏನ್ ಇದೆಯಲ್ಲ, ಇಟ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ವಿತ್ ದಿ ಬಯಾಲಜಿಕಲ್ ಲೈಫ್ಸ್ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್. ಓಕೆನಾ? ನೌ evolution is stochastic process. Stochastic process ಅಂದ್ರೆ ಏನು? random process. Okay, random process which is not determined in its fate. ಅಂದ್ರೆ ಏನು? ಡೆಸ್ಟಿನಿ ಇಲ್ಲ, ಓ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಯಾವುದೇ ರೀತಿ ಪ್ರೀ ಪ್ಲಾನ್ ಕ್ಯಾಲ್ಕುಲೇಷನ್ಸ್ ಇಲ್ಲ. ಇಟ್ ಇಸ್ ಜಸ್ಟ್ ರ್ಯಾಂಡಮ್ ಪ್ರೊಸೆಸ್, ಬಟ್ ಡಿಪೆಂಡೆಂಟ್
ಆನ್, ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಡಿಪೆಂಡೆಂಟ್ ಆನ್, ಜಸ್ಟ್ totally dependent on, okay, but totally dependent on chance mutation, chance mutation and the events in the nature, events in the nature. ಸೊ ಎವಲ್ಯೂಷನ್ ಏನು? ಇದು ಒಂದು ರ್ಯಾಂಡಮ್ ಪ್ರೊಸೆಸ್, ಓಕೆ. ಸೊ ಪ್ಲಾನ್ಡ್ ಅಲ್ಲ, ಡೈರೆಕ್ಷನಲ್ ಅಲ್ಲ ಇದು. ಹಾಗಾಗಿ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು ಎವಲ್ಯೂಷನ್? ನಮ್ಗೆ ಇವಾಗ ಆಲ್ರೆಡಿ ನ್ಯಾಚುರಲ್ ಸೆಲೆಕ್ಷನ್ ಓದಿರೋ ಕಾರಣಕ್ಕೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಇವೆಂಟ್ಸ್ ಇನ್ ದ ನೇಚರ್. ಬಿಕಾಸ್ ಕೆಲವೊಂದು ಡಿಸಾಸ್ಟರ್ ಆಗುತ್ತೆ ನೇಚರಲ್ಲಿ, ಇವೆಂಟ್ಸ್ ಚೇಂಜ್ ಆಗುತ್ತೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಸೊ ಆ ಎನ್ವಿರಾನ್ಮೆಂಟಲ್ ಹೆಂಗೆ, ನೀವು ನಮ್ಮ ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅಪ್ಡೇಟ್, ಯಾರ್ಯಾರು ಅಪ್ಡೇಟ್ ಆಗ್ತೀವೋ, ಹೆಂಗೆ ಇವಾಗ ಡಿಜಿಟಲ್ ವರ್ಲ್ಡ್ ರನ್ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ನಾವು ಇಲ್ಲಿ ಏನಾದ್ರೂ ಅಡ್ಜಸ್ಟ್ ಆಗಿ ಅಪ್ಡೇಟ್ ಆದ್ರೆ ನೆಕ್ಸ್ಟ್ ನಮ್ಮನ್ನ ಏನ್ ಮಾಡುತ್ತೆ ಸೊಸೈಟಿ? ಎಕ್ಸೆಪ್ಟ್ ಮಾಡುತ್ತೆ, ಓಕೆ, ಸೆಲೆಕ್ಟ್ ಮಾಡುತ್ತೆ. ಇಲ್ಲ ಅಂದ್ರೆ ರಿಜೆಕ್ಟೆಡ್. ಅದೇ ರೀತಿಯೂ ಕೂಡ. ಸೊ ಈ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಇವೆಂಟ್ಸ್ ಗಳು, ಚೇಂಜಸ್ ಗಳು ಆಗುತ್ತೋ ಅದಕ್ಕೆಲ್ಲ ಏನಾಗ್ಬೇಕು? ಇಲ್ಲಿ ಆರ್ಗ್ಯಾನಿಸಮ್ಸ್ ಗಳು ಸಸ್ಟೈನ್ ಆಗ್ತಾ ಆಗ್ತಾ ಹೋದ್ರೆ ನೇಚರ್ ಅದನ್ನ ಸೆಲೆಕ್ಟ್ ಮಾಡುತ್ತೆ. ಇಲ್ಲ ಅಂದ್ರೆ ಇಲ್ಲ. ಅದು ಬಿಟ್ಟು ಇನ್ನೊಂದು ಪ್ರೊಸೆಸ್ ಯಾವುದು ಇಲ್ಲಿ ಎವಲ್ಯೂಷನ್ ಆಗ್ಲಿಕ್ಕೆ ಅಂದ್ರೆ ದಟ್ ಈಸ್ ಚಾನ್ಸ್ ಮ್ಯೂಟೇಷನ್. ಚಾನ್ಸ್ ಮ್ಯೂಟೇಷನ್ ಅಂದ್ರೆ ಏನು? ನೀವು ಕೇಳಿರ್ತೀರ, ಸಿಂಗಲ್ ಮ್ಯೂಟೇಷನ್, ಸಡನ್ ಆಗಿ ಚೇಂಜಸ್ ಆಗ್ತಾ ಇರುತ್ತೆ, ಓಕೆ. ಸೊ ಚಾನ್ಸ್ ಮ್ಯೂಟೇಷನ್, ಇವಾಗ ಮ್ಯೂಟೇಷನ್ ಅಂದ್ರೆ ಜೀನ್ಸ್ ಏನಾದ್ರೂ ಚೇಂಜ್ ಆದ್ರೆ ಆಬ್ವಿಯಸ್ಲಿ ಜೆನೆಟಿಕ್ ಮೇಕಪ್ ಏನಾಗುತ್ತೆ? ಅಲ್ಟರ್ ಆಗುತ್ತೆ. ಸೊ ಆ ಕಾರಣಕ್ಕೂ ಕೂಡ ಹೊಸ ಹೊಸ ಸ್ಪೀಸೀಸ್ ಬರ್ಬೋದು. ಎಕ್ಸಾಂಪಲ್ ತಿರ್ಗಾ ಇವಾಗ ನಾವು ಕೊರೋನಾನ ತಗೊಂಡ್ರೆ, ಮುಂಚೆ ಏನಿತ್ತು? ಕೊರೋನಾ ಒಂದು ವೇರಿಯಂಟ್, ನಾರ್ಮಲ್ ಜನರಲ್ ಗೊತ್ತಿತ್ತು. ಅದಾದ್ಮೇಲೆ ಒಮಿಕ್ರಾನ್ ಬಂತು, ಅದು ಇದು ಅಂತ ಸುಮಾರು ವೇರಿಯಂಟ್ಸ್ ಅನ್ನ ನೋಡಿದ್ವಿ. ಸೊ ಇಟ್ಸ್ ಆಲ್ ಚಾನ್ಸ್ ಮ್ಯೂಟೇಷನ್. ಸೊ ಅದರದ ಮೇಲೆ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇವೆಂಟ್ಸ್ ಆಗುತ್ತೆ, ಅದ್ರ ಮೇಲೇನೆ ಏನು ಇಲ್ಲಿ ಎವಲ್ಯೂಷನ್ ಇಸ್ ಡಿಪೆಂಡಿಂಗ್. ಗೊತ್ತಾಯ್ತಾ? ಬಟ್ ಇಟ್ಸ್ ಕಂಟಿನ್ಯೂಸ್, ಸ್ಲೋ ಅಂಡ್ ಗ್ರಾಜುವಲ್ ಪ್ರೊಸೆಸ್ ಎವಲ್ಯೂಷನ್. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಕೆಲವೊಂದು ಫ್ಯಾಕ್ಟ್ಸ್ ಇದೆ ಇಲ್ಲಿ. ಡಾರ್ವಿನಿಸಮ್, ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಇದೆಯಲ್ಲ, ಸೊ ಇದಕ್ಕೆ ಏನಿದೆ ಇಲ್ಲಿ? ಕೆಲವೊಂದು ಫ್ಯಾಕ್ಟ್ಸ್ ಇದೆ. ದ ಎಂಟೈರ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಕೆಲವೊಂದು ಫ್ಯಾಕ್ಟ್ಸ್ ಮೇಲಿನೇ ಏನಿದೆ ಇಲ್ಲಿ? ಡಿಪೆಂಡ್ ಆಗಿದೆ. ಸೊ ಏನಂತ ಹೇಳ್ಬೋದು ಇಲ್ಲಿ? ದ ಎಂಟೈರ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ, ದ ಎಂಟೈರ್ ನ್ಯಾಚುರಲ್ selection theory is based on some facts, okay, ಅಥವಾ ಕೆಲವೊಂದು ಅಬ್ಸರ್ವೇಷನ್ಸ್ ಮೇಲೆ. ಸೊ ಈ ಅಬ್ಸರ್ವೇಷನ್ ಅನ್ನ ಇಲ್ಲಿ ಆಕ್ಚುಲಿ ಮಿಕ್ಸ್ಡ್ ಸೈಂಟಿಸ್ಟ್, ಅಂದ್ರೆ ಕೆಲವೊಂದನ್ನ ಯಾರು ಹೇಳಿದ್ದಾರೆ ಇವಾಗ ಹೇಳ್ತೀನಿ, ಅದೆಲ್ಲ ಅಬ್ಸರ್ವೇಷನ್ಸ್ ಏನು ಅಂತ. ಅದರಲ್ಲಿ ಕೆಲವೊಂದು ಎಸ್ಪೆಷಲಿ ಪಾಪ್ಯುಲೇಷನ್ ಏನಾಗುತ್ತೆ ಇಲ್ಲಿ, ಸೈಜ್, ಪಾಪ್ಯುಲೇಷನ್ ಸೈಜು ತುಂಬಾ ಗ್ರೋ ಆಗೋ ಕೆಪಾಸಿಟಿ ಇದ್ರೂ ಕೂಡ ಅದು ಸ್ಟೇಬಲ್ ಇರುತ್ತೆ. ಈ ಸ್ಟೇಟ್ಮೆಂಟ್ ಅನ್ನ ನಮ್ಗೆ ಯಾರು ಹೇಳಿದ್ರು ಅಂದ್ರೆ ದಟ್ ಇಸ್ ಥಾಮಸ್ ಮಾಲ್ಥಸ್, ಓಕೆ. ಅದಾದ್ಮೇಲೆ ಡಾರ್ವಿನ್, ಅಲ್ಫರ್ಡ್ ಇವರು ಮಿಕ್ಸ್ ಆಗ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ? ಸೇಮ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾರೆ. ಸೊ ಹಾಗಾಗಿ ಕೆಲವೊಂದು ಫ್ಯಾಕ್ಟ್ಸ್ ಗಳ ಮೇಲೆ ಈ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಫಾರ್ಮ್ ಆಗಿದ್ದು. ಸೊ ಫಸ್ಟ್ ಏನು ನೋಡೋಣ ಇಲ್ಲಿ. ಫಸ್ಟ್ ಏನ್ ಫ್ಯಾಕ್ಟ್ ಅದು? The natural resources are limited. The natural resources are limited. ಸೊ ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂದ್ರೆ ಏನು? ಲ್ಯಾಂಡ್ ಇರ್ಬೋದು, ನ್ಯಾಚುರಲ್ ರಿಸೋರ್ಸ್ ಅಲ್ವಾ, ವಾಟರ್ ಇರ್ಬೋದು, ರೈಟ್, ಇದೆಲ್ಲ ಏನು? ನ್ಯಾಚುರಲ್ ರಿಸೋರ್ಸ್. ಸೊ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್, ಓಕೆ, ಇದನ್ನ ನಮ್ಗೆ ಗೊತ್ತಿದ್ದು ನ್ಯಾಚುರಲ್ ರಿಸೋರ್ಸ್ ಏನಿದೆ? ಲಿಮಿಟ್ ಇದೆ. ಸೊ ಆ ಕಾರಣಕ್ಕೆ ಇವಾಗ ನಾವು ಹೇಳಿದ್ವಿ ಇಲ್ಲಿ ನೇಚರ್ ಯಾರನ್ನ ಸೆಲೆಕ್ಟ್ ಮಾಡುತ್ತೆ? ಅಲ್ಟಿಮೇಟ್ಲಿ ಯಾರು ರಿಪ್ರೊಡಕ್ಟಿವ್ಲಿ ಫಿಟ್ ಇರ್ತಾರೆ, ಅಂದ್ರೆ ಸುಮಾರು ಆರ್ಗ್ಯಾನಿಸಮ್ಸ್ ಅನ್ನ ರಿಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಇವಾಗ ಎಲ್ಲಾ ಆರ್ಗ್ಯಾನಿಸಮ್ಸ್ ಯಾವ್ದು ಸಸ್ಟೈನ್ ಇರುತ್ತೋ ಅಥವಾ ರಿಪ್ರೊಡಕ್ಟಿವ್ಲಿ ಫಿಟ್ ಇರುತ್ತೋ ಅದೆಲ್ಲದೂ ರಿಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಪಾಪ್ಯುಲೇಷನ್ ಸೈಜ್ ಏನಾಗುತ್ತೆ? ಎಕ್ಸ್ಪೋನೆನ್ಷಿಯಲ್, ಅಂದ್ರೆ ಗ್ರೋ ಆಗ್ತಾನೆ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಪಾಪ್ಯುಲೇಷನ್ ಸೈಜ್ ಏನಿದೆ ಅಷ್ಟೊಂದು ಔಟ್ ಗ್ರೋ ಆಗಲ್ಲ. ಪಾಪ್ಯುಲೇಷನ್ ಸೈಜ್ ಏನಿರುತ್ತೆ ಇಲ್ಲಿ? ಸ್ಟೇಬಲ್ ಇರುತ್ತೆ. ಪಾಪ್ಯುಲೇಷನ್ ಸೈಜ್ ಏನಿರುತ್ತೆ? ಸ್ಟೇಬಲ್ ಇರುತ್ತೆ. ನೋಡಿ, ಸೆಕೆಂಡ್ ಪಾಯಿಂಟ್ ಈಸ್ ದಿ ಸೈಜ್ ಅಥವಾ ದಿ ಪಾಪ್ಯುಲೇಷನ್ ಸೈಜ್ remains stable. ಓಕೆ, ಸ್ಟೇಬಲ್ ಇರುತ್ತೆ. ಏನಕ್ಕೆ ಸ್ಟೇಬಲ್ ಇರುತ್ತೆ? ಬಿಕಾಸ್ ನ್ಯಾಚುರಲ್ ರಿಸೋರ್ಸಸ್ ಕಡಿಮೆ ಇದೆ,
ಓಕೆನಾ. ಆ ಕಾರಣಕ್ಕೆ ಏನಿರುತ್ತೆ ಇಲ್ಲಿ ಪಾಪ್ಯುಲೇಷನ್ ಸೈಜ್ ಸ್ಟೇಬಲ್. ಎಕ್ಸೆಪ್ಟ್ ಯಾವಾಗ ಸ್ಟೇಬಲ್ ಇರಲ್ಲ, ಎಕ್ಸೆಪ್ಟ್ seasonal fluctuations. ಸೊ ಸೀಸನಲ್ ಫ್ಲಕ್ಚುವೇಷನ್ಸ್ ಅಂದ್ರೆ ಏನು, ಇಲ್ಲಿ ಅರ್ಥ್ಕ್ವೇಕ್ ಇರ್ಬೋದು, ಫ್ಲಡ್ಸ್ ಇರ್ಬೋದು, ಓಕೆ, ವಾಲ್ಕಾನಿಕ್ ಎರಪ್ಷನ್ಸ್, ಈ ರೀತಿ ಏನಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ಮಾತ್ರ ಪಾಪ್ಯುಲೇಷನ್ ಸೈಜ್ ಏನಾಗುತ್ತೆ ಇಲ್ಲಿ ರ್ಯಾಪಿಡ್ ಆಗಿ ಡೌನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಹೈ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಸ್ಟೇಬಲ್ ಇರುತ್ತೆ. ಓಕೆ, ಯಾಕೆ? ಬಿಕಾಸ್ ನ್ಯಾಚುರಲ್ ರಿಸೋರ್ಸಸ್ ಆರ್ ವೆರಿ ಲೆಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಫ್ಯಾಕ್ಟ್ ಹಾಗಾದ್ರೆ, population has variation ಅಥವಾ ವೇರಿಯಬಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ವೇರಿಯಬಲ್ ಕ್ಯಾರೆಕ್ಟರ್ಸ್ ಅಥವಾ no two individuals are ಸೇಮ್. ಅಂದ್ರೆ ಇವಾಗ ಒಂದು ಪಾಪ್ಯುಲೇಷನ್ ಇದೆ ಅಂತ ಹೇಳಿದ್ದೆ. ಓಕೆ, ಸೊ ಅಲ್ಲಿ ಇರೋಂತ ಎಲ್ಲ ಆರ್ಗ್ಯಾನಿಸಮ್ಸ್ ಸೇಮ್ ಇರಲ್ಲ, ವೇರಿಯೇಷನ್ ಇರುತ್ತೆ, ಚೇಂಜ್ ಇರುತ್ತೆ. ದೋಸ್ ಸೂಪರ್ಫಿಷಿಯಲಿ ಇಬ್ರು ನೋಡ್ಲಿಕ್ಕೆ ಸೇಮ್ ಅನ್ಸಿದ್ರು ಕೂಡ ಅವ್ರ ಹತ್ರ ಇರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನಿರುತ್ತೆ ಇಲ್ಲಿ ಚೇಂಜ್ ಇರುತ್ತೆ, ಡಿಫರ್ ಇರುತ್ತೆ. ಅಂಡ್ ಆ ವೇರಿಯೇಷನ್ಸ್ ಗಳು ಏನಿರುತ್ತೆ, ಏನು ಡಿಫ್ರೆಂಟ್ ಇರುತ್ತಲ್ಲ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನ್ಗೆ, ಅಥವಾ ಒಂದು ಡಾಗ್ ಇಂದ ಇನ್ನೊಂದು ಡಾಗ್ಗೆ, ಒಂದು ಬರ್ಡ್ ಇಂದ ಇನ್ನೊಂದು ಬರ್ಡ್ಗೆ, ಓಕೆ, ಏನು ವೇರಿಯೇಷನ್ ಇರುತ್ತಲ್ಲ ಆ ವೇರಿಯೇಷನ್ಸ್ ಏನಿರುತ್ತೆ ದೇ ಆರ್ ಇನ್ಹೆರಿಟೇಬಲ್. ಸೊ ದೀಸ್ ವೇರಿಯೇಷನ್ಸ್ ಆರ್ ಇನ್ಹೆರಿಟೇಬಲ್. ದೀಸ್ ವೇರಿಯೇಷನ್ಸ್ ಆರ್ ಇನ್ಹೆರಿಟೇಬಲ್. ಓಕೆ, ಆ ವೇರಿಯೇಷನ್ ಏನಾದ್ರೂ ಒಳ್ಳೇದಿತ್ತು, ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ದೇ ಆರ್ ಗುಡ್ ವೇರಿಯೇಷನ್. ಬಟ್ ಆ ಚೇಂಜಸ್, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಎನ್ವಿರಾನ್ಮೆಂಟ್ ಚೇಂಜಸ್ಗೆ ಅಡಾಪ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡಲ್ಲ ಅಂದ್ರೆ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಗುಡ್ ಕ್ಯಾರೆಕ್ಟರ್ಸ್ ಹಿಯರ್. ಓಕೆನಾ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ವೇರಿಯೇಷನ್ಸ್ ಏನಾಗುತ್ತೆ ಇಲ್ಲಿ ದೇ ವಿಲ್ ಬಿ ಇನ್ಹೆರಿಟೇಬಲ್. ಅಂದ್ರೆ ಇಲ್ಲಿ ಅಡ್ವಾಂಟೇಜ್ ಕೊಡುವಂತ ಕ್ಯಾರೆಕ್ಟರ್ ಮಾತ್ರ ಇನ್ಹೆರಿಟ್ ಆಗುತ್ತೆ, ಅಡ್ವಾಂಟೇಜ್ ಇಲ್ಲದೆ ಇರೋ ಕ್ಯಾರೆಕ್ಟರ್ ಇನ್ಹೆರಿಟ್ ಆಗಲ್ಲ ಅಂತ ಅಲ್ಲ. ಎವ್ರಿ ವೇರಿಯೇಷನ್, ಎವ್ರಿ ಚೇಂಜಸ್ ಇನ್ ದ ಕ್ಯಾರೆಕ್ಟರ್ಸ್ ಆಫ್ ದಿ ಸ್ಪೀಸೀಸ್ ಅಥವಾ ಇಂಡಿವಿಜುವಲ್ ಅದೆಲ್ಲದೂ ಏನಾಗುತ್ತೆ ಇನ್ಹೆರಿಟ್ ಆಗ್ತಾನೆ ಇರುತ್ತೆ. ಓಕೆನಾ. ನೆಕ್ಸ್ಟ್ is struggle for existence. ಸೊ ಇವಾಗ ಹೇಳಿದ್ವಿ ವೇರಿಯೇಷನ್ ಅಂದ್ರೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನಿರುತ್ತೆ ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅಂಡ್ ಇನ್ ಕೆಲವೊಂದು ಏನ್ ಮಾಡಲ್ಲ, ಕ್ಯಾರೆಕ್ಟರ್ಸ್ ಅಥವಾ ವೇರಿಯೇಷನ್ ಸರ್ವೈವ್ ಆಗ್ಲಿಕ್ಕೆ ಹೆಲ್ಪ್ ಮಾಡಲ್ಲ. ಇವಾಗ ಜಸ್ಟ್ ನಾವ್ ಇವಾಗ ನೋಡಿದ್ವಿ ಬ್ಯಾಕ್ಟೀರಿಯಾ ಎ, ಬ್ಯಾಕ್ಟೀರಿಯಾ ಬಿ, ಅಲ್ಲಿ ಎನ್ವಿರಾನ್ಮೆಂಟ್ ಏನ್ ಚೇಂಜ್ ಆಯ್ತು, ಆ ಪಾಪ್ಯುಲೇಷನ್ಗೆ ಒಂದು ಆಂಟಿಬಯೋಟಿಕ್ ಜೀನ್ ಅನ್ನ ಕೊಟ್ಬಿಟ್ವಿ. ಸೊ ಇವಾಗ ಇಲ್ಲಿ ಏನಿದೆ, ಬ್ಯಾಕ್ಟೀರಿಯಾ ಎ ಹತ್ರ ಏನಿಲ್ಲ ಇಲ್ಲಿ ಕ್ಯಾರೆಕ್ಟರ್, ಯಾವ ಕ್ಯಾರೆಕ್ಟರ್ ಇಲ್ಲ ಇಲ್ಲಿ ಅದ್ರ ಹತ್ರ, ಇಲ್ಲಿ ಆ ಆಂಟಿಬಯೋಟಿಕ್ ಅನ್ನ ತಡ್ಕೊಳ್ಳೋ, ರೆಸಿಸ್ಟ್ ಮಾಡ್ಕೊಳ್ಳೋ ಅಂತ ಜೀನ್ ಇಲ್ಲ, ಶಕ್ತಿ ಇಲ್ಲ. ಓಕೆ, ಸೊ ಅದೇನಾಯ್ತು, ಇವಾಗ ಕಷ್ಟ ಪಡ್ತಾ ಇದೆ. ಯಾರೊಟ್ಟಿಗೆ ಇನ್ನೊಂದು ಯಾವ್ದಿದೆ ಬ್ಯಾಕ್ಟೀರಿಯಾ ಬಿ, ಅದ್ರ ಹತ್ರ ಏನಿದೆ ಇಲ್ಲಿ ಆಂಟಿಬಯೋಟಿಕ್ ಏನಿದೆಯಲ್ಲ ಅದನ್ನ ರೆಸಿಸ್ಟ್ ಮಾಡ್ಕೊಳ್ಳೋ ಅಂತ ಪವರ್ ಇದೆ. ಸೊ ಆ ಎರಡರುಗಳ ಮಧ್ಯೆ ಏನಾಗ್ತಾ ಇದೆ ಇಲ್ಲಿ ಎಕ್ಸಿಸ್ಟ್ ಅಂದ್ರೆ ಉಳ್ಕೊಳ್ಳಿಕ್ಕೆ ಏನಾಗ್ತಾ ಇದೆ ಇಲ್ಲಿ ಸ್ಟ್ರಗಲ್ ಪಡ್ತಿದೆ ಎರಡರಲ್ಲೂ. ಬಟ್ ಅದೆರಡರಲ್ಲಿ ವಿನ್ ಆಗಿದ್ದು ಯಾರು, ದಟ್ ಇಸ್ ಬ್ಯಾಕ್ಟೀರಿಯಾ ಬಿ, ಬಿಕಾಸ್ ಅದ್ರ ಹತ್ರ ವೇರಿಯೇಷನ್ ಇದೆ ವಿಚ್ ಇಸ್ ಅಡ್ವಾಂಟೇಜಿಯಸ್ ವೇರಿಯೇಷನ್ ಅಲ್ವಾ. ಸೊ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮನ್ನೇ ತಗೊಳ್ಳಿ, ನೀವೆಲ್ಲರೂ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ, ನಿಮ್ಮ ಬೋರ್ಡ್ಸ್ ಎಕ್ಸಾಮ್ಗಳನ್ನ ಚೆನ್ನಾಗಿ ಬರೀಲಿಕ್ಕೆ ಎಲ್ಲರೂ ಓದ್ತಾನೆ ಇರ್ತೀರಾ. ಬಟ್ ಯಾರು ಇಲ್ಲಿ ಗುಡ್ ಪ್ಲಾನ್ಸ್ ಅನ್ನ ಹಾಕೊಂಡು ಕನ್ಸಿಸ್ಟೆಂಟ್ ಆಗಿ ಓದ್ತಾ ಇರ್ತೀರಾ, ನೀವೇನ್ ಮಾಡ್ತೀರಾ, ಸ್ಟ್ರಗಲ್ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ, ಬಟ್ ಅಲ್ಟಿಮೇಟ್ಲಿ ಸೆಲೆಕ್ಟ್ ಆಗೋದು ಯಾರು, ಎಕ್ಸಿಸ್ಟ್ ಆಗೋದು ಯಾರು, ನೀವು. ಸುಮ್ನೆ ನಾನು ಎಕ್ಸಾಮ್ ಹಿಂದಿನ ಓದ್ತೀನಿ, ನನಗೆ 70 ಬಂದ್ರೆ ಸಾಕು, ದಿಸ್ ಡಿಫ್ರೆಂಟ್ ಮೈಂಡ್ ಸೆಟ್. ಓಕೆ, ಅದೆಲ್ಲ ಹೇಳಲಿಕ್ಕೆ, ನಿಮ್ಮ ರೀಲ್ಸ್ ಅನ್ನ ಸ್ಕ್ರಾಲ್ ಮಾಡ್ಲಿಕ್ಕೆ ಇಟ್ಸ್ ಗುಡ್, ಬಟ್ ನಾಟ್ ಇನ್ ದಿ ರಿಯಲ್ ಲೈಫ್. ಓಕೆನಾ. ಸೊ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇದನ್ನ ನಾವು 3 ರೀತಿ ನೋಡ್ತೀವಿ. ಒಂದು ಇಂಟರ್ ಸ್ಪೆಸಿಫಿಕ್, ಇನ್ನೊಂದು ಇಂಟ್ರಾ ಸ್ಪೆಸಿಫಿಕ್, ಅಂಡ್ ಇನ್ನು ಎನ್ವಿರಾನ್ಮೆಂಟಲ್ ಚಾಲೆಂಜಸ್. ಸೊ ಇಂಟರ್ ಸ್ಪೆಸಿಫಿಕ್ ಅಂದ್ರೆ ಏನು, ಕಾಂಪಿಟೇಷನ್ ಇರುತ್ತೆ ಇಲ್ಲಿ ನಿಮ್ಮ ಮಧ್ಯಾಹ್ನ. ಇವಾಗ ನಿಮ್ಮನ್ನ ಹೇಳ್ದೆ ನಾನು, ನಿಮ್ಗೂ ಫಸ್ಟ್ ರ್ಯಾಂಕ್ ಬರೋದಿರುತ್ತೆ, ನಿಮ್ ಫ್ರೆಂಡ್ಗೂ ಫಸ್ಟ್ ರ್ಯಾಂಕ್ ಬರೋದಿರುತ್ತೆ. ಸೊ ಇಬ್ರು ಕಷ್ಟಪಟ್ಟು ಓದ್ತೀರಾ, ಇಬ್ರು ಫಸ್ಟ್ ರ್ಯಾಂಕ್ ಬರ್ತೀರಾ, ದೇರ್ ಮೇ ಬಿ ಅ ಚಾನ್ಸ್, ಬಟ್ ಮೋಸ್ಟ್ ಆಫ್ ದ ಟೈಮ್ ನೋ ಅಲ್ವಾ. ಸೊ ಇವಾಗ ಇಂಟರ್ ಸ್ಪೆಸಿಫಿಕ್ ಅಂದ್ರೆ ಸೇಮ್ ಸ್ಪೀಸೀಸ್ ಗಳ ಮಧ್ಯಾಹ್ನ ಏನಿರುತ್ತೆ ಇಲ್ಲಿ ಕಾಂಪಿಟೇಷನ್ ನಡೀತಾ ಇರುತ್ತೆ. ಇವಾಗ ನೀವು ಜಿಂಕೆನ ತಗೊಳ್ಳಿ, ಮೊಲನ ತಗೊಳ್ಳಿ, ಅದು ಏನು ಇಲ್ಲಿ ಹರ್ಬಿವೋರ್ ಅಲ್ವಾ, ಪ್ಲಾಂಟ್ ಮೆಟೀರಿಯಲ್ ಅನ್ನ ಹುಡುಕ್ತಿರುತ್ತೆ. ಸೊ ಇವಾಗ ಬೇಗ ಎಲ್ಲಾನು ಜಿಂಕೆನ ತಿನ್ಬಿಟ್ರೆ ಮೊಲಕ್ಕೆ ಏನು ಸಿಕ್ಕಲ್ಲ. ಸೊ ಇಲ್ಲಿ ಬದುಕಲಿಕ್ಕೆ, ಎಕ್ಸಿಸ್ಟ್ ಆಗ್ಲಿಕ್ಕೆ ಸ್ಟ್ರಗಲ್ ಆಗ್ತಿದೆ ಎರಡರುಗಳ ಮಧ್ಯ. ಸೊ ಸೇಮ್ ಇದು ಡಿಫ್ರೆಂಟ್ ಸ್ಪೀಸೀಸ್ ಮಧ್ಯ ಆಯ್ತು. ಸೊ ಇದು ಎಕ್ಸಾಂಪಲ್ ಬಂದು ಇಂಟ್ರಾ ಸ್ಪೆಸಿಫಿಕ್ ಕಾಂಪಿಟೇಷನ್. ಓಕೆ, ಇಂಟರ್ ಸ್ಪೆಸಿಫಿಕ್ ಅಂದ್ರೆ ಸೇಮ್ ಸ್ಪೀಸೀಸ್ ಗಳ ಮಧ್ಯ.
ಓಕೆನಾ. ಇಂಟ್ರಾ ಅಂದ್ರೆ ಡಿಫ್ರೆಂಟ್ ಸ್ಪೀಸೀಸ್ಗಳ ಮಧ್ಯ. ಅಂಡ್ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಕೂಡ, ಅಂದ್ರೆ ತುಂಬಾ ಕೋಲ್ಡ್ ಇದ್ರು ತಡ್ಕೊಳ್ಳೋ ಶಕ್ತಿ ಇರಬೇಕು ಕೆಲವೊಂದು ಆರ್ಗಾನಿಸಮ್ಸ್ಗೆ. ಬರೋವಿಂಗ್ ಮೋಡಲ್ ಎಲ್ಲ ಹೋಗುತ್ತೆ ಕೋಲ್ಡ್ ಇದ್ರು. ನೀವು ಹೈಬರ್ನೇಷನ್, ಎಸ್ಟಿವೇಷನ್ ಇದೆಲ್ಲ ಕೇಳಿರ್ತೀರಾ ಅಲ್ವಾ. ಇದೆಲ್ಲ ಅಡಾಪ್ಟೇಷನ್ಸ್. ಓಕೆ, ಎಕ್ಸಿಸ್ಟ್ ಆಗ್ಲಿಕ್ಕೆ ಸ್ಟ್ರಗಲ್ ಪಡ್ತಾನೆ ಇರುತ್ತೆ ಬದುಕ್ಲಿಕ್ಕೆ ಈ ಎನ್ವಿರಾನ್ಮೆಂಟ್ ಅಲ್ಲಿ. ಸೊ ದಟ್ ದ ನೇಚರ್ ವಿಲ್ ಸೆಲೆಕ್ಟ್ ದೆಮ್, ಅಂದ್ರೆ ಮಾತ್ರ ಎಕ್ಸಿಸ್ಟ್ ಆಗುತ್ತೆ ಅಲ್ವಾ. ಸೊ ದಿಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸೊ ಈ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ಲಿ ಯಾರು ಗೆಲ್ತಾರೋ ಅದನ್ನೇ ಯಾರು ಯೂಸ್ ಮಾಡ್ಕೊಳ್ತಾರೆ, ಯಾವ ಆರ್ಗ್ಯಾನಿಸಮ್ ಸ್ಟ್ರಗಲ್ ಪಟ್ಟು ಎಕ್ಸಿಸ್ಟ್ ಆಗಿ ರಿಪ್ರೊಡಕ್ಟಿವ್ಲಿ ಫಿಟ್ ಆಗಿ ತನ್ನ ಆಫ್ಸ್ಪ್ರಿಂಗ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೋ, ಓಕೆ, ನಂಬರ್ ಅನ್ನ ಇನ್ಕ್ರೀಸ್ ಮಾಡುತ್ತೋ, ದಾಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ನ ಯಾರು ಸೆಲೆಕ್ಟ್ ಮಾಡ್ತಾರೆ, ಇಲ್ಲಿ ನೇಚರ್ ಸೆಲೆಕ್ಟ್ ಮಾಡುತ್ತೆ. ಓಕೆನಾ. ಸೊ ದಿಸ್ ಇಸ್ ದಿ ನ್ಯಾಚುರಲ್ ಸೆಲೆಕ್ಷನ್ ಇದೆಲ್ಲದು. ಸೊ ಇವತ್ತು ನಾವೇನನ್ನ ಓದಿದ್ವಿ, ದಟ್ ಈಸ್ ಡಾರ್ವಿನಿಸಮ್, ದಟ್ ಈಸ್ ಹೋಲ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ. ಅಂಡ್ ಡಾರ್ವಿನ್ ಏನ್ ಮಾಡ್ತಾರೆ ಇಲ್ಲಿ ಆಲ್ಫರ್ಡ್ ವ್ಯಾಲೆಸ್ದು ಇರುತ್ತೆ. ಓಕೆ, ಇನ್ಫಾರ್ಮೇಶನ್ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇವರೆಲ್ಲ ಸೇರ್ಕೊಂಡು ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ, ಡಾರ್ವಿನ್ ಓದ್ಲಿ. ಓಕೆ, ಆರಿಜಿನ್ ಆಫ್ ನ್ಯೂ ಸ್ಪೀಸೀಸ್. ಓಕೆ, ಯಾವ ಬುಕ್, ದಟ್ ಈಸ್ ಆರಿಜಿನ್ ಆಫ್ ನ್ಯೂ ಸ್ಪೀಸೀಸ್, ಪಬ್ಲಿಷ್ಡ್ ಆರಿಜಿನ್ ಆಫ್ ನ್ಯೂ ಸ್ಪೀಸೀಸ್. ಯಾರು ಪಬ್ಲಿಷ್ ಮಾಡಿದ್ರು, ಡಾರ್ವಿನ್. ಬಟ್ ಇದ್ರಲ್ಲಿ ಏನಿರುತ್ತೆ, ಇದು ಒರಿಜಿನ್ ಆಫ್ ನ್ಯೂ ಸ್ಪೀಸೀಸ್ ಅಲ್ಲಿ ದಟ್ ಇಸ್ ಬೇಸ್ಡ್ ಆನ್ ದಿ ಕಂಪ್ಲೀಟ್ ನ್ಯಾಚುರಲ್ ಸೆಲೆಕ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನ್ಯಾಚುರಲ್ ಸೆಲೆಕ್ಷನ್ಗೆ. ಸೊ ಎಕ್ಸಾಂಪಲ್ಸ್ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ಸೇಮ್ ವಿಡಿಯೋ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬೈ ಬೈ.